श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् शङ्कारूपेण मच्चित्तं परीकृतमबोध्यया किङ्करी यस्य सा माया शङ्कराचार्यमाश्रये प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे श्रीसच्चिदानन्दशिवाविनव्य नृसिंहभारत्यभिधान् यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान् सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीम् विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारतीम् नमामि यामिनीनाथ लेखालङ्कृतकुन्तलां भवानीं भवसन्तापनिर्वापणसुधानदीम् श्रीभगवानुवाच इदं शरीरं कौन्तेय क्षेत्रमित्यभिधीयते एतद्यो वेत्ति तं प्राहुः क्षेत्रज्ञ इति तद्विदः क्षेत्रज्ञं चापि मां विद्धि सर्वक्षेत्रेषु भारत क्षेत्रक्षेत्रज्ञयोर्ज्ञानं यत्तज्ज्ञातं ज्ञानं मतं मम ॐ अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् ಈ 13ನೇ ಅಧ್ಯಾಯದಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅನ್ನೋದು ಯಾವ್ದ್ಯಾವುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಕ್ಷೇತ್ರ ಅನ್ನೋದು ಜಡ ಪ್ರಕೃತಿ, ನಮಗೆ ಯಾವುದು ವಿಷಯವಾಗುತ್ತೋ ಅದು, ನಮ್ಮ ಶರೀರ ಇಂದ್ರಿಯಗಳು ಅಂದರೆ ಪಂಚಕೋಶಗಳು, ಆಮೇಲೆ ಹೊರಗಡೆ ಇರೋ ವಸ್ತುಗಳು, ಈ ಗಿರಿ ನದಿ ಸಮುದ್ರ ಅಂತ ಯಾವ ಪ್ರಪಂಚ ಅಂತ ಹೇಳ್ತಾ ಇದೀವೋ ಅದು, ಅಷ್ಟು ಮಾತ್ರ ಅಲ್ಲ ಈ 14 ಲೋಕಗಳು ಅಂತ ಯಾವ್ದು ಹೇಳ್ತೀವೋ ಅದು ಕೂಡ ನಮಗೆ ಕ್ಷೇತ್ರ ಅನ್ನೋ ಕೋಟಿಗೆ ಬರುತ್ತೆ. ಅದು ಆ 14 ಲೋಕಗಳಲ್ಲಿ ನಾವು ಎಲ್ಲವನ್ನು ನೋಡಕ್ಕಾಗದೆ ಹೋದ್ರೂ ಕೂಡ ಅದನ್ನ ನಾವು ಶಾಸ್ತ್ರದಿಂದ ತಿಳ್ಕೊಳ್ತೀವಿ, ಅವೆಲ್ಲ ಇದೆ ಅಂತ ತಿಳ್ಕೊಳ್ತೀವಿ. ಅದರಿಂದ ನಮಗೆ ಆ ಲೋಕಗಳ ಅಸ್ತಿತ್ವದ ಬಗ್ಗೆ ನಮಗೆ ತಿಳುವಳಿಕೆ ಶಾಸ್ತ್ರದಿಂದ ಸಿಗುತ್ತೆ. ಅದರಿಂದ ಪ್ರತ್ಯಕ್ಷದಿಂದ, ಅನುಮಾನದಿಂದ ಮತ್ತು ಶಾಸ್ತ್ರದಿಂದ 3 ಪ್ರಮಾಣಗಳಿಂದಲೂ ನಮಗೆ ಈ ಲೋಕ ಇಷ್ಟೊಂದು ದೊಡ್ಡ ಒಂದು ಬ್ರಹ್ಮಾಂಡ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಇದರಿಂದ ನಾವು ಈ ಗೀತೆ ಶ್ಲೋಕದಲ್ಲಿ ಹೇಳಿದ್ದೇನು ಅಂದ್ರೆ, ಇಷ್ಟು ಕೂಡ ಕ್ಷೇತ್ರ ಅಂದ್ರೆ ಜಡ ಪ್ರಕೃತಿ, ಅದು ಮಿಥ್ಯಾ ಅಂತ ಕೊನೆಯಲ್ಲಿ ತೀರ್ಮಾನ ಆಗುತ್ತೆ. ಆದ್ರೆ ಅವುಗಳನ್ನೆಲ್ಲ ತಿಳ್ಕೊಳ್ಳೋ ಅಥವಾ ಅವುಗಳನ್ನೆಲ್ಲ ಬೆಳಗೋ ಸ್ವರೂಪ ಯಾವ್ದಿದೆಯೋ ಅದು ಕ್ಷೇತ್ರಜ್ಞ ಅಂತ ಹೇಳಿದ್ರು. ಆ ಕ್ಷೇತ್ರಜ್ಞಾನ ಸ್ವರೂಪವನ್ನ ಅದನ್ನ ಸತ್ ಅಂತಾನು ಹೇಳಕ್ಕಾಗಲ್ಲ, ಅಸತ್ ಅಂತಾನು ಹೇಳಕ್ಕಾಗಲ್ಲ ಅನ್ನೋದನ್ನೆಲ್ಲ ಹೇಳಿದ್ರು. ಇವಾಗ ಆ ಕ್ಷೇತ್ರಜ್ಞ ಅನ್ನೋದು ಎಂಥದ್ದು ಅನ್ನೋದನ್ನ ನಿರ್ದಿಷ್ಟವಾಗಿ ಹೇಳಬೇಕು. ಹಾಗಾಗಿ ಸಾಮಾನ್ಯವಾಗಿ ಹೇಳಿದ್ರು ಇದು ಸತ್ ಅಂತಾನು ಹೇಳಕ್ಕಾಗಲ್ಲ, ಅಸತ್ ಅಂತಾನು ಹೇಳಕ್ಕಾಗಲ್ಲ ಅಂತ. ಬಟ್ ನಿರ್ದಿಷ್ಟವಾಗಿ ಅದು ಇಂಥದ್ದು ಅಂತ ಹೇಳ್ಬೇಕಲ್ವಾ, ಅದಕ್ಕೆ ಕೆಲವು ಲಕ್ಷಣಗಳೆಲ್ಲ ಕೊಡ್ತಾ ಇದ್ದಾರೆ. ಆ ಲಕ್ಷಣಗಳೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ಕೆಲವುದು ಸ್ವರೂಪ ಲಕ್ಷಣ ಅಂತ ಇರುತ್ತೆ, ಕೆಲವುದು ತಟಸ್ಥ ಲಕ್ಷಣ ಅಂತ ಇರುತ್ತೆ. ಹಾಗಾಗಿ ತಟಸ್ಥ ಲಕ್ಷಣ ಅಂದ್ರೆ ಯಾವುದು ಅಂತ ಹೇಳಿದ್ರೆ, ಈ ಪ್ರಪಂಚಕ್ಕೆ ಸಂಬಂಧಪಡಿಸಿಕೊಂಡು ಆ ಕ್ಷೇತ್ರಜ್ಞನನ್ನ ಈಶ್ವರ ಅಂತಾನೋ ಅಥವಾ ಅಂತರ್ಯಾಮಿ ಅಂತಾನೋ ಇಂಥದ್ದೆಲ್ಲ ಹೇಳುತ್ತೆ ಅದು. ಸೊ ಹಾಗಾಗಿ ಅಂತಹ ವಿಷಯಗಳೆಲ್ಲ ನಾವು ಇವಾಗ ಕೆಲವು ಶ್ಲೋಕಗಳಲ್ಲಿ ನೋಡ್ತಾ ಬರ್ತಾ ಇದೀವಿ. ಸೊ ಇವಾಗ ನಾವು 22ನೇ ಶ್ಲೋಕ ನಾವು ಪ್ರಾರಂಭ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಒಂದು 2-3 ವಾಕ್ಯಗಳು ಮಾತ್ರ ನೋಡಿದೀವಿ, ಬಟ್ ಇನ್ನು ಮುಂದೆ ನೋಡ್ಬೇಕಾದಿದೆ. ಈ ಶ್ಲೋಕದಲ್ಲೇ ಇನ್ನು ನಾವು ನೋಡ್ಬೇಕಾದ ವಿಷಯ ಇದೆ. ಈ ಶ್ಲೋಕ ಹೀಗೆ ಶುರುವಾಗುತ್ತೆ. ಉಪದ್ರಷ್ಟ ಹನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ. ಸೊ ಉಪದ್ರಷ್ಟ, ಹನುಮಂತ, ಭರ್ತ, ಭೋಕ್ತ, ಮಹೇಶ್ವರ, ಪರಮಾತ್ಮ ಅಂತ ಈ ಪುರುಷ ಪರಪುರುಷ ಅನ್ನೋದು 7 ಹೆಸರುಗಳು ಕೊಟ್ಟಿದ್ದಾರೆ ಇದಕ್ಕೆ. ಹಾಗಾಗಿ ಅಷ್ಟನ್ನು ಕೂಡ ಭಗವತ್ಪಾದರು ಒಂದೊಂದಕ್ಕೂ ಏನು ಅರ್ಥ ಇದೆ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಸೊ ಅದರಲ್ಲಿ ಉಪದ್ರಷ್ಟ ಅನ್ನೋ ಶಬ್ದಕ್ಕೆ ಅವರು ಮೊದಲು ಅರ್ಥ ಕೊಟ್ಟರು. ಹಾಗೆ ಅದರಲ್ಲೇನೆ 2-3 ಬಗೆಯಾಗಿ ಆ ಅರ್ಥವನ್ನು ಹೇಳ್ಬೋದು ಅಂತ ಹೇಳ್ಬಿಟ್ಟು ಅವರೇ ಅದನ್ನ ವಿವರಿಸಿ ಹೇಳ್ತಾ ಇದ್ದಾರೆ. ಸೊ ಉಪದ್ರಷ್ಟ ಅಂದ್ರೆ ಏನು ಅಂತ ಹೇಳಿದ್ರೆ, ತುಂಬಾ ಹತ್ತಿರದಲ್ಲಿ ಇದ್ದುಕೊಂಡು ನೋಡುವವನು ಅಂತ. ದ್ರಷ್ಟ ಅಂದ್ರೆ ನೋಡುವವನು, ಉಪ ಅಂತ ಹೇಳಿದ್ರೆ ಹತ್ತಿರದಲ್ಲಿ ಅಂತ. ಹಾಗಾಗಿ ಆ ಹತ್ತಿರದಲ್ಲಿ ಇದ್ಕೊಂಡು ನೋಡೋದು ಅನ್ನೋದ್ರಲ್ಲಿನೇ 2-3 ಬಗೆ ಅರ್ಥ ಹೇಳ್ಬೋದು ಅದಕ್ಕೆ ಮೊದಲು ಏನ್ ಮಾಡಿದ್ರು, ಒಂದು ಅರ್ಥ ಕೊಟ್ಟರು. ಅದನ್ನ ನಾನು ಮತ್ತೆ ಓದಿಬಿಟ್ಟು ಹೇಳ್ತೀನಿ ಅದನ್ನ, ಸೊ ನಮಗೆ ಕಂಟಿನ್ಯೂಟಿ ಇರುತ್ತೆ ಅಂತ.
ಸೊ ಉಪದ್ರಷ್ಟ ಸಮೀಪಸ್ಥಃ ಸನ್ ದ್ರಷ್ಟ ಸ್ವಯಂ ಅವ್ಯಾಪೃತಃ. ತಾನು ಯಾವುದೇ ಒಂದು ಆಕ್ಟಿವಿಟಿ ಚಟುವಟಿಕೆ ಯಾವುದು ಮಾಡದೇನೆ ಅವನು ಎಲ್ಲವನ್ನು ನೋಡ್ತಾ ಇರ್ತಾನೆ, ಹಾಗಾಗಿ ಗಮನಿಸ್ತಾ ಇರ್ತಾನೆ. ಗಮನಿಸೋದೊಂದೇನೆ ಅವನ ಕೆಲಸ, ಬೇರೆ ಏನು ಅವ್ನು ಮಾಡೋದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಭಗವತ್ಪಾದರು ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಒಂದು ಯಾಗದಲ್ಲಿ ಋತ್ವಿಜರು, ಯಜಮಾನ ಪತ್ನಿ ಇವರೆಲ್ಲ ಚಟುವಟಿಕೆ ಇರುತ್ತೆ ಅವ್ರಿಗೆಲ್ಲ. ಆದ್ರೆ ಯಾರಿಗೆ ಒಂದು ಆ ಯಾಗದಲ್ಲೇನೆ ಒಂದು ಕ್ರಮ ಏನಿದೆ ಅಂತ ಹೇಳಿದ್ರೆ, ಬ್ರಹ್ಮ ಅಂತ ಒಬ್ಬನ್ನ ಕೂಡಿಸ್ತಾರೆ. ಅವನಿಗೆ ಒಂದು ಮನೆ ಸೆಪರೇಟ್ ಆಗಿ ಒಂದು ಮನೆ ಹಾಕಿ ಅವನ್ನ ಕೂಡಿಸಿರ್ತಾರೆ. ಅವನಿಗೆ ಬೇರೆ ಏನು ಈ ಯಾಗದಲ್ಲಿ ಕ್ರಿಯೆ ಇರೋದಿಲ್ಲ, ಆದ್ರೆ ಅವನು ಎಲ್ಲವನ್ನು ಗಮನಿಸ್ತಾ ಇರಬೇಕು. ಹಾಗಾಗಿ ಎಲ್ಲ ಸರಿಯಾಗಿ ನಡೀತಾ ಇದೆಯಾ ಅನ್ನೋದೇ ಸೂಪರ್ವೈಸರ್ ಅನ್ನೋ ತರ ಒಂದನ್ನ ಕೂಡಿಸಿರ್ತಾರೆ. ಹಾಗಾಗಿ ಆ ರೀತಿಯಲ್ಲಿ ನಮ್ಮ ಶರೀರದಲ್ಲೇನೆ ನಾವು ಮಾಡ್ತಾ ಇರೋ ಎಲ್ಲಾ ವ್ಯಾಪಾರಗಳನ್ನು ಕೂಡ ನೋಡ್ತಾ ಇರುತ್ತೆ ಒಂದು, ಆದ್ರೆ ಅದು ವ್ಯಾಪಾರದಲ್ಲಿ ತಾನೇನು ಪಾಲ್ಗೊಳ್ಳಲ್ಲ. ಇಂಥ ಒಂದು ಸ್ವರೂಪ ಇದಕ್ಕೆ ಉಪದ್ರಷ್ಟ ಅಂತ ಹೇಳಿದ್ದಾರೆ. ಹಾಗಾಗಿ ಅದಕ್ಕೆ ಇದನ್ನ ಹೇಗೆ ನಾವು ನಮ್ಮ ಶರೀರದಲ್ಲಿ ಅನ್ವಯಿಸ್ಕೊಳಕ್ಕಾಗುತ್ತೆ ಅಂತ ಕೇಳಿದ್ರೆ, ನಮ್ಮ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವುಗಳೆಲ್ಲ ಚಟುವಟಿಕೆ ಇದೆ, ಏನೇನೋ ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ ಇವುಗಳನ್ನೆಲ್ಲ ಬೆಳಗುತ್ತಾ ಅದು ಬೇರೆ ಒಂದು ವಸ್ತುವಾಗಿ ಇರುತ್ತೆ. ಅದು ಆತ್ಮಸ್ವರೂಪ, ನ್ಯಾಚುರಲಿ ಆತ್ಮಸ್ವರೂಪನೇ ಅದು. ಹಾಗಾಗಿ ಉಪದ್ರಷ್ಟ ಅನ್ನೋದು ನಮ್ಮ ಆತ್ಮಸ್ವರೂಪ ಅದು ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಅರ್ಥ ಕೊಡ್ತಾ ಇದ್ದಾರೆ, ಅಥವಾ ದೇಹ ಚಕ್ಷುರ್ ಮನೋಬುದ್ಧ್ಯಾತ್ಮಾನಃ ದ್ರಷ್ಟಾರಃ ತೇಷಾಂ ಬಾಹ್ಯಃ ದ್ರಷ್ಟ ದೇಹಃ ತತಃ ಆರಭ್ಯ ಅಂತರತಮಶ್ಚ ಪ್ರತ್ಯಕ್ ಸಮೀಪೆ ಆತ್ಮ ದ್ರಷ್ಟ ಯತಃ ಪರ ಅಂತರತಮಃ ನಾಸ್ತಿ ದ್ರಷ್ಟ ಅಂತ ಹೇಳ್ಬಿಟ್ಟು, ಸಹ ಅತಿಶಯ ಸಾಮೀಪ್ಯೇನ ದ್ರಷ್ಟೃತ್ವಾತ್ ಉಪದ್ರಷ್ಟ ಸ್ಯಾತ್ ಅಂತ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮ ದೇಹೇಂದ್ರಿಯ ಮನಸ್ಸುಗಳು ಅಂತ ಹೇಳ್ಬಿಟ್ಟು 5 ಪಂಚಕೋಶಗಳು ಹೇಳುವಾಗ, ಈ ಪಂಚಕೋಶಗಳಲ್ಲಿ ಶರೀರ ಅನ್ನೋದು ಯಾವುದು ಅನ್ನಮಯ ಕೋಶ ಅಂತ ಹೇಳಿದಲ್ವಾ, ಅದು ಗ್ರಾಸ್ ಬಾಡಿ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಅದು ತುಂಬಾ ದೂರದಲ್ಲಿದೆ. ಯಾವ್ದ್ರಿಂದ ದೂರದಲ್ಲಿದೆ ಅಂತ ಹೇಳಿದ್ರೆ, ನಮ್ಮ ಸಟಲ್ ಬಾಡಿ ಅಂತ ಯಾವುದು ಸೂಕ್ಷ್ಮ ಶರೀರ ಇದೆಯೋ ಅದಕ್ಕೆ ಒಳಗಡೆ ಕಾರಣ ಶರೀರ ಅಂತ ಯಾವ್ದಿದೆಯೋ ಅದಕ್ಕೂ ದಾಟಿ ಇರೋದು ಆತ್ಮ. ಹಾಗಾಗಿ ಆತ್ಮ ಎಲ್ಲದಕ್ಕಿಂತ ಅಂತರತಮ, ಇನ್ನರ್ ಮೋಸ್ಟ್ ಸೆಲ್ಫ್ ಅಂತ ಇಂಗ್ಲಿಷ್ ಅಲ್ಲಿ ಅದನ್ನ ಇದು ಟ್ರಾನ್ಸ್ಲೇಟ್ ಮಾಡ್ತಾರೆ. ಹಾಗಾಗಿ ಆ ಇನ್ನರ್ ಮೋಸ್ಟ್ ಸೆಲ್ಫ್ ಗಿಂತ ಅದಕ್ಕೆ ರಿಲೇಟಿವ್ ಆಗಿ ಔಟರ್ ಮೋಸ್ಟ್ ಯಾವ್ದಿದೆ ಅಂತ ಹೇಳಿದ್ರೆ ಈ ಸ್ಥೂಲ ಶರೀರ. ಹಾಗಾಗಿ ಈ ಸ್ಥೂಲ ಶರೀರದಿಂದ ಪ್ರಾರಂಭ ಮಾಡಿ ಒಳಗಡೆ ನಾವು ಹೋಗ್ತಾ ಈ ಆನಂದಮಯ ಕೋಶ ಅಂತ ಅದೇ ಕೋಶಗಳಲ್ಲಿ ಕೊನೆಯದು, ಅದಕ್ಕೂ ದಾಟಿ ಇರೋದು ಈ ಆತ್ಮ ಚೈತನ್ಯ. ಹಾಗಾಗಿ ಉಪದ್ರಷ್ಟ ಅಂತ ಹೇಳುವಾಗ ತುಂಬಾ ಸಮೀಪದಲ್ಲಿ ಇರೋದು, ನಮ್ಗೆ ತುಂಬಾ ಸಮೀಪ ಅಂದ್ರೆ ನಾವೇನೇ ಅದು ಆಕ್ಚುಲಿ. ಹಾಗಾಗಿ ಈ ಶರೀರ, ಇಂದ್ರಿಯಗಳು, ಈ ಪಂಚಕೋಶಗಳನ್ನ ನೋಡಿದಾಗ ಅದಕ್ಕಿಂತ ಒಳಗಡೆ ಇರೋದು ಈ ಆತ್ಮಸ್ವರೂಪ. ಹಾಗಿದ್ದುಕೊಂಡು ಇದು ದ್ರಷ್ಟವಾಗಿದೆ. ದ್ರಷ್ಟ ಅಂದ್ರೆ ಏನು, ಇದು ಎಲ್ಲವನ್ನು ಬೆಳಗ್ತಾ ಇರುತ್ತೆ, ಅಷ್ಟೇನೆ ಅದಕ್ಕೆ ಕೆಲಸ. ಅದಕ್ಕೆ ಬೇರೆ ಏನು ಕೆಲಸ ಇಲ್ವೇ ಇಲ್ಲ. ಅದು ಕೂಡ ಅದಕ್ಕೆ ಕೆಲಸ ಅಂತ ಹೇಳಕ್ ಆಗೋದೇ ಇಲ್ಲ. ಯಾಕೆಂದ್ರೆ ನೋಡಿ, ಇದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಹೇಗೆ ಉದಾಹರಣೆ ಕೊಡ್ತಾರೆ ಅಂತ ಹೇಳಿದ್ರೆ, ಸೂರ್ಯನ ಉದಾಹರಣೆ ಕೊಡ್ತಾರೆ. ಸೂರ್ಯನ ಒಂದು ಸ್ವಭಾವ ಅಥವಾ ಅವನ ಒಂದು ಪ್ರಕೃತಿ ಎಂತದ್ದು ಅಂತ ಹೇಳಿದ್ರೆ ಬೆಳಗೋದು ಅಷ್ಟೇನೆ. ಬೆಳಕು ಸ್ವರೂಪವೇ ಅಷ್ಟು. ಅದು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಸೂರ್ಯ ಎಲ್ಲವನ್ನು ಬೆಳಗ್ತಾ ಇದ್ದಾನೆ ಅಂತ ನಾವು ಹೇಳ್ತೀವಿ. ಆದ್ರೆ ಸೂರ್ಯ ಏನು ಮನಸ್ಸಿಟ್ಕೊಂಡು ನಾವು ಇವುಗಳೆಲ್ಲ ಬೆಳಗೋಣ ಅಂತ ಅವನೇನೋ ಬೆಳಗೋದಿಲ್ಲ. ಆದ್ರೆ ಸೂರ್ಯನ ಸ್ವಭಾವ ಏನು ಅಂದ್ರೆ, ಅದು ಬೆಳಗ್ತಾ ಇರೋದೇ ಬೆಳಕು ಸ್ವರೂಪವೇ ಅಷ್ಟೇ ಅದು. ಆದ್ರೆ ಅದರ ರೇಂಜ್ ಅಲ್ಲಿ ಯಾವ್ಯಾವ ವಸ್ತುಗಳು ಬರುತ್ತೋ ಅವುಗಳು ಬೈ ಡಿಫಾಲ್ಟ್ ದೇ ಗೆಟ್ ಇಲ್ಯುಮಿನೆಡ್ ಅಷ್ಟೇನೆ. ಹಾಗಾಗಿ ಈ ಪ್ರಪಂಚ ಅನ್ನೋದು ನೋಡಿ, ಯಾವಾಗ ಕೂಡ ನಾವು ನೋಡಿದ್ರೆ ಈ ಭೂಮಿಯ ಯಾವ ಭಾಗ ಸೂರ್ಯಮುಖವಾಗಿದೆಯೋ ಆ ಭಾಗಕ್ಕೆ ಮಾತ್ರ ಸೂರ್ಯನ ಬೆಳಕು ಸಿಗುತ್ತೆ, ಅಲ್ಲಿಗೆ ಮಾತ್ರ ನಾವು ಹಗಲು ಅಂತ ಹೇಳ್ತೀವಿ. ಯಾವ ಭಾಗಕ್ಕೆ ಸೂರ್ಯ ಅಭಿಮುಖವಾಗಿ ಇಲ್ಲವೋ ಆ ಭಾಗವನ್ನು ನಾವು ರಾತ್ರಿ ಅಂತ ಹೇಳ್ತೀವಿ. ಸೊ ಹೀಗಿರುವಾಗ ಸೂರ್ಯನಲ್ಲಿ ರಾತ್ರಿ ಹಗಲು ಎರಡು ಇಲ್ವೇ ಇಲ್ಲ. ಹಾಗಾಗಿ ಆ ಸೂರ್ಯ ಸ್ವರೂಪ ಯಾವಾಗಲೂ ಕೂಡ ಬೆಳಕು ಸ್ವರೂಪವೇ. ಆ ತರ ಇಲ್ಲೂ ಕೂಡ ಈ ಇನ್ನರ್ ಮೋಸ್ಟ್ ಸೆಲ್ಫ್ ಅನ್ನೋದು ಅದಕ್ಕೆ ಯಾವುದೇ ಒಂದು ಚಟುವಟಿಕೆ ಇಲ್ಲ. ಅದರ ರೇಂಜ್ ಅಲ್ಲಿ ಈ ಪಂಚಕೋಶಗಳು ಬಂದಿದೆ. ಅದರಿಂದ ಒಂದು ಬೆಳಕನ್ನು ತಗೊಂಡು ಇವುಗಳು ಬೆಳಕು ಸ್ವರೂಪವಾಗಿದೆ ಹೊರತು ಇವುಗಳಿಗೆ ವಾಸ್ತವವಾಗಿ ಇವುಗಳು ಯಾವಾಗಲೂ ಕೂಡ ಇವುಗಳು ಜಡವೇ ಇದು. ಹಾಗಾಗಿ ಈ ಉಪದ್ರಷ್ಟ ಅಂತ ಒಂದು ಸ್ವರೂಪ ಇದೆಯಲ್ಲ, ಅದು ತಟಸ್ಥವಾಗಿ ಎಲ್ಲವನ್ನೂ ಕೂಡ ಬೆಳಗ್ತಾ ಇರುತ್ತೆ ಅಂತ ಹಾಗೆ ನಾವು ಅರ್ಥ ಮಾಡ್ಕೋಬೇಕು. ಸೊ ಹೀಗೆ ಇದು ಹೇಳ್ಬಿಟ್ಟು ಅವ್ರು ಹೇಳಿದ್ರು, ದ್ರಷ್ಟುವದ್ವಾ ಸರ್ವ ವಿಷಯೀಕರಣಾತ್ ಉಪದ್ರಷ್ಟ. ಇವಾಗ ಈ ಯಜ್ಞದಲ್ಲಿ ಒಬ್ಬ ಬ್ರಹ್ಮ ಅಂತ ಕೂಡಿಸಿರ್ತಾರೆ ಅಂತ ಹೇಳಿದ್ರಲ್ಲ, ಅವನು ಏನ್ ಮಾಡ್ತಾನೆ, ಎಲ್ಲವನ್ನೂ ಕೂಡ ಅವನು ತನಗೆ ವಿಷಯವಾಗಿ ಮಾಡ್ಕೊಳ್ತಾನೆ, ತಾನು ವಿಷಯಿಯಾಗಿರ್ತಾನೆ. ಆತರ ಇಲ್ಲೂ ಕೂಡ ಈ ಆತ್ಮಸ್ವರೂಪ ಚೈತನ್ಯ ಅನ್ನೋದು ತಾನು ವಿಷಯಿಯಾಗಿದ್ದುಕೊಂಡು ಬಾಕಿ ಎಲ್ಲವೂ ಕೂಡ ಅದಕ್ಕೆ ವಿಷಯವಾಗುತ್ತೆ. ಅಂದ್ರೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂತ ಒಂದು ಡಿಫರೆನ್ಶಿಯೇಟ್ ಮಾಡ್ತೀವಲ್ಲ, ಹಾಗಾಗಿ ಈ ಉಪದ್ರಷ್ಟ ಅನ್ನೋದು ಸಬ್ಜೆಕ್ಟ್. ಹಾಗಾಗಿ ಅದೇ ಕ್ಷೇತ್ರಜ್ಞ ಅಂತ ಅದಕ್ಕೆ ಹೇಳಿದ್ರು. ಅದಕ್ಕೆ ನೋಡಿ, ಆ 2ನೇ ಶ್ಲೋಕದಲ್ಲೇನೆ ಏನ್ ಮಾಡ್ಬಿಟ್ರು, ಪ್ರತಿ ಶರೀರದಲ್ಲೂ ಎಲ್ಲವನ್ನೂ ತಿಳ್ಕೊಳ್ಳೋ ಒಂದು ಚೈತನ್ಯ ಇದೆಯಲ್ಲ, ಅದಕ್ಕೆ ಕ್ಷೇತ್ರಜ್ಞ ಅಂತ ಹೆಸರು ಕೊಟ್ರು. ಕೃಷ್ಣ ಏನ್ ಮಾಡ್ಬಿಟ್ಟ, ಆ ಕ್ಷೇತ್ರಜ್ಞ ಅನ್ನೋದು ನಾನೇನೆ ಅಂತ ಹೇಳ್ಬಿಟ್ಟ.
ಇವಾಗ ಏನ್ ಮಾಡ್ಬಿಟ್ರು, ಈ ಶ್ಲೋಕಗಳೆಲ್ಲ ನಾವು ಇವಾಗ ನೋಡ್ತಾ ಇರೋ ಶ್ಲೋಕಗಳಲ್ಲಿ ಉಪದ್ರಷ್ಟ, ಹನುಮಂತ ಅದೆಲ್ಲ ಪರಮಾತ್ಮನಿಗೆ ಇರೋ ಹೆಸರುಗಳದಲ್ಲ. ಆದ್ರೆ ಇದೆಲ್ಲ ನಮ್ಮ ಶರೀರದಲ್ಲೇ ಇದೆ. ಭಗವತ್ಪಾದರು ಹಾಗೆ ನಮಗೆ ಇದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು, ಪ್ರತಿಯೊಂದು ಶರೀರದಲ್ಲೂ ಪರಮಾತ್ಮ ಇದ್ದಾನೆ ಅಂತ ಆಯ್ತದು. ಹಾಗಾದ್ರೆ ಈ ಪರಮಾತ್ಮ ಸ್ವರೂಪ, ಅದಕ್ಕೆ ಉಪದ್ರಷ್ಟ ಅಂತ ಒಂದು ಹೆಸರು ಅಂತ. ಇವಾಗ ಮುಂದಿನ ಹೆಸರುಗಳೆಲ್ಲ ಇದೆ, ಒಂದೊಂದಾಗಿ ನೋಡೋಣ ನಾವು. ಸೊ ಇಲ್ಲಿ ಹನುಮಂತ ಅಂತ ನೆಕ್ಸ್ಟ್ಗೆ ಹೋಗ್ತಾ ಇದ್ದಾರೆ. ಇವಾಗ ಉಪದ್ರಷ್ಟ ಆದ್ಮೇಲೆ ಹನುಮಂತ ಅಂತ. ಹನುಮಂತ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಅನುಮತಿ ಅಂತ ಒಂದು ಹೇಳ್ತೀವಲ್ವಾ, ಅನುಮತಿ ಪಡ್ಕೊಂಡು ನಾವು ಇದು ಮಾಡ್ತಾ ಇದ್ದೀವಿ ಅಂತ, ಅದೇ ಅರ್ಥನೇ ಇಲ್ಲೂ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಇದು ಹನುಮಂತ ಅನ್ನೋದು ಏನು ಅಂತ ಹೇಳಿದ್ರೆ, ಹನುಮಂತಾಚ ಅನುಮೋದನಂ ಅನುಮನನಂ ಕುರ್ವತ್ಸು ತತ್ಕ್ರಿಯಾಸು ಪರಿತೋಷಃ ತತ್ಕರ್ತ ಹನುಮಂತಾಚ. ಅಂದ್ರೆ ಎಲ್ಲದಕ್ಕೂ ಕೂಡ ನಾವು ಈ ಶರೀರ ಇಂದ್ರಿಯಗಳು ಏನೇನು ಮಾಡುತ್ತೋ ಅದೆಲ್ಲವನ್ನೂ ಕೂಡ ಅದು ಅನುಮತಿ ಕೊಡುತ್ತೆ. ಅದನ್ನ ತಡೆ ಮಾಡೋದಿಲ್ಲ. ಹಾಗಾಗಿ ಎಲ್ಲವನ್ನೂ ಅನುಮತಿ ಕೊಡುತ್ತೆ. ಇಟ್ ಅಪ್ರೂವ್ಸ್ ಎವ್ರಿಥಿಂಗ್. ಇಟ್ ಅಪ್ರೂವ್ಸ್ ವಾಟ್ ಎವರ್ ಹ್ಯಾಪನ್ಸ್ ಇನ್ ದಿ ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ಸೊ ಅದಕ್ಕಾಗಿ ಇದಕ್ಕೆ ಹನುಮಂತ ಅಂತ ಕೊಟ್ಟರು. ಅನುಮೋದನಂ ಅಂತ ಹೇಳಿದ್ರೆ ಅದು ಎಲ್ಲವನ್ನೂ ಕೂಡ ಸರಿ ಸರಿ ಅಂತ ಅದು ಅನುಮತಿ ಕೊಡ್ತಾ ಇರುತ್ತೆ ಅದಕ್ಕೆ. ಆದ್ರೆ ಆತರ ಬಾಯಿಂದ ಹೇಳೋದಿಲ್ಲ ಅದು, ಆದ್ರೆ ಆ ಸ್ವರೂಪ ಆಗಿದೆ ಅದು. ಹಾಗಾಗಿ ಇವಾಗ ನೋಡಿ, ಇವಾಗ ಒಂದು ಲೈಟ್ ಉರಿತಾ ಇದೆ, ಅದರ ಒಂದು ಬೆಳಕಲ್ಲಿ ನಾವು ಎಲ್ಲ ಕೆಲಸಗಳು ಮಾಡ್ತಾ ಇದೀವಿ. ಆದ್ರೆ ಈ ಲೈಟ್ ಮಧ್ಯದಲ್ಲಿ ಆಫ್ ಆಗೋದ್ರೆ ನಮ್ಗೇನು ಮಾಡಕ್ ಆಗೋದಿಲ್ಲ. ಈ ತರ ಇದು ಆಫ್ ಆಗೋದಿಲ್ಲ ಇದು ಅಂತ, ಅದೇ ಅರ್ಥ ಇದಕ್ಕೆ. ಈ ಚೈತನ್ಯ ಸ್ವರೂಪ ನಿತ್ಯ ಚೈತನ್ಯ ಸ್ವರೂಪ, ಅದಕ್ಕೆ ನಿತ್ಯ ಅಲುಪ್ತ ಸ್ವರೂಪ ಅಂತಾನು ಅದಕ್ಕೆ ಉಪನಿಷತ್ತು ಹೇಳುತ್ತೆ. ಅಲುಪ್ತ ಅಂದ್ರೆ ಅದಕ್ಕೆ ಲೋಪ ಬರೋದೇ ಇಲ್ಲ. ಅದರ ಒಂದು ಬೆಳಕಿಗೆ ಲೋಪ ಬರೋದೇ ಇಲ್ಲ. ಈ ಲೈಟ್ಗಾದ್ರೂ ಪವರ್ ಆಫ್ ಆಗೋದ್ರೆ ಆಗುತ್ತೆ, ಏನಾದ್ರೂ ಆಗುತ್ತೆ, ಬಲ್ಬ್ ಫ್ಯೂಸ್ ಆಗೋದ್ರೆ ಆಗುತ್ತೆ ಅಂತದೆಲ್ಲ ಪ್ರಾಬ್ಲಮ್ಸ್ ಇದೆ. ಆದ್ರೆ ಈ ಒಂದು ಚೈತನ್ಯ ಇದೆಯಲ್ಲ, ಅದಕ್ಕೆ ಆತರ ಯಾವುದೇ ಕೂಡ ತಡೆ ಮಾಡೋಕೆ ಸಾಧ್ಯವೇ ಇಲ್ಲ. ಅದನ್ನ ತಡೆ ಆಗೋದೇ ಇಲ್ಲ. ಅದ್ರ ಸ್ವಭಾವನೂ ಕೂಡ ಆತರ ತಡೆ ಆಗೋದು ಅಥವಾ ಅದು ನಿಂತು ಹೋಗೋದು ಅಥವಾ ಕುಗ್ಗೋದು ಅಂತದೆಲ್ಲ ಇಲ್ವೇ ಇಲ್ಲ ಅದಕ್ಕೆ. ಹಾಗಾಗಿ ಇದಕ್ಕೆ ಹನುಮಂತ ಅಂತ ಹೇಳುವಾಗ ಅನುಮೋದನಂ ಅನುಮನನಂ. ಅನುಮೋದನಂ ಅಂತ ಹೇಳಿದ್ರೆ ಅದನ್ನ ಸೆಕೆಂಡಿಂಗ್ ಅಂತ ಹೇಳ್ತೀವಲ್ಲ, ಇಂಗ್ಲಿಷ್ ಅಲ್ಲಿ ಸೆಕೆಂಡಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಒಬ್ರು ಒಂದು ಒಪಿನಿಯನ್ ಹೇಳಿದ್ರೆ ನಾನು ಅದನ್ನ ಅನುಮೋದಿಸ್ತೀನಿ, ನನಗೆ ಅಬ್ಜೆಕ್ಷನ್ ಇಲ್ಲ ಅದರಲ್ಲಿ ಅಂತ ಇನ್ನೊಬ್ರು ಹೇಳ್ತಾರಲ್ಲ, ಆ ತರ ಇದು ಸೆಕೆಂಡಿಂಗ್ ಅಂತ ಅರ್ಥದಲ್ಲಿ ಅನುಮೋದನಂ ಅಂತ. ಅದೇ ಅನುಮನನಂ ಅಂತ. ಕುರ್ವತ್ಸು ತತ್ಕ್ರಿಯಾಸು ಪರಿತೋಷಃ ಅಂದ್ರೆ ಯಾವ್ಯಾವ ಕ್ರಿಯೆಗಳೆಲ್ಲ ಆಗ್ತಾ ಇದೆಯೋ ಅದನ್ನೆಲ್ಲವೂ ಕೂಡ ಅದು ಅನುಮತಿ ಕೊಟ್ಟು ಅದನ್ನ ಅನುಮೋದನಂ ಅಂತ ಅದನ್ನ ಹೇಳಿದ್ರು. ತತ್ಕರ್ತ ಹನುಮಂತ. ಹಾಗ ಅನುಮತಿ ಮಾಡೋನು ಅಥವಾ ಅನುಮತಿ ಕೊಡೋನು ಯಾರೋ ಅವನಿಗೆ ಹನುಮಂತ ಅಂತ ಹೆಸರು ಅಂತ ಹೇಳೋದು. ಅಥವಾ ಹನುಮಂತ ಕಾರ್ಯಕರಣ ಪ್ರವೃತ್ತಿಷು ಸ್ವಯಂ ಅಪ್ರವೃತ್ತೋಪಿ ಪ್ರವೃತ್ತ ಇವ ತದನುಕೂಲ ವಿಭಾಗ್ಯತೆ ತೇನ ಹನುಮಂತ. ಇವಾಗ ನೋಡಿ, ಈ ಹನುಮಂತ ಅಂತ ಹೇಳುವಾಗ ಈ ಅನು ಅಂತ ಒಂದು ಶಬ್ದ ಇದೆಯಲ್ಲ, ಅದನ್ನ ಈ ಅನು ಅನ್ನೋದಕ್ಕೆ ಇನ್ನೊಂದು ಅರ್ಥ ಕೊಡ್ತಾ ಇದ್ದಾರೆ ನೋಡಿ. ಈ ಸಂಸ್ಕೃತದಲ್ಲಿ ಈ ಅನು ಅನ್ನೋ ಶಬ್ದ ಒಂದು ಅವ್ಯಯ, ಅದಕ್ಕೆ ಇದು ಉಪಸರ್ಗ ಅಂತ ಹೇಳ್ತಾರೆ. ಉಪಸರ್ಗ ಅನ್ನೋದಕ್ಕೆ ನಾನಾ ಅರ್ಥಗಳಿರುತ್ತೆ. ಅದು ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಉಪಸರ್ಗಕ್ಕೆ ಬೇರೆ ಬೇರೆ ಅರ್ಥಗಳು ಬರುತ್ತೆ. ಅದಕ್ಕೆ ಒಂದೇ ಶಬ್ದನೇ, ಆದ್ರೆ ಅದು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ನಾವು ನೋಡಕ್ಕಾಗುತ್ತೆ ಅಂತ ನೋಡಿ. ಇಲ್ಲೇನೆ ಅವರು ಇನ್ನೊಂದು ಅರ್ಥ ಕೊಡ್ತಾ ಇದ್ದಾರೆ ಇಲ್ಲಿ. ಸೊ ಹನುಮಂತ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಕಾರ್ಯಕರಣ ಪ್ರವೃತ್ತಿಷು. ಕಾರ್ಯಕರಣ ಅಂದ್ರೆ ನಮ್ಮ ದೇಹೇಂದ್ರಿಯ, ಮೈಂಡ್ ಬಾಡಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ, ಅದರ ಒಂದು ಪ್ರವೃತ್ತಿಗಳೆಲ್ಲ ಇದೆಯಲ್ಲ, ಅದರಲ್ಲಿ ಸ್ವಯಂ ಅಪ್ರವೃತ್ತೋಪಿ ಈ ಕಾರ್ಯಗಳಲ್ಲಿ ಅದಕ್ಕೇನು ಚಟುವಟಿಕೆಯಲ್ಲಿ ಅದಕ್ಕೇನು ಪಾಲು ಇಲ್ವೇ ಇಲ್ಲ. ಯಾವುದು ಈ ಹನುಮಂತ ಅಂತ ಇದೆಯಲ್ಲ, ಅದಕ್ಕೆ ಇದರಲ್ಲಿ ಈ ಚಟುವಟಿಕೆಯಲ್ಲಿ ಅದಕ್ಕೆ ಪಾಲು ಇಲ್ವೇ ಇಲ್ಲ. ಅದು ಸುಮ್ಮನೆ ಇದೆ. ಹಾಗಿದ್ದುಕೊಂಡು ಪ್ರವೃತ್ತ ಇವ ತದ ಅನುಕೂಲ ವಿಭಾಗ್ಯತೆ, ಅದು ನಮ್ಮ ಜೊತೆಗೆ ಸೇರ್ಕೊಂಡು ಮಾಡೋ ತರ ನಮ್ಗೊಂದು ಬುದ್ಧಿ ಬರುತ್ತೆ. ಅದರಿಂದಲೇ ನೋಡಿ ನಾವು ಹೇಳುವಾಗ ನೋಡಿ, ಇಲ್ಲೇ ಕೂಡ ನಾವು ಈ ಅಧ್ಯಾಸವನ್ನು ನೋಡ್ಬೋದು. ಇಲ್ಲಿವರೆಗೂ ಭಗವತ್ಪಾದರು ಈ ಚೈತನ್ಯ ತಟಸ್ಥವಾಗಿದೆ, ಈ ಶರೀರೇಂದ್ರಿಯಗಳಲ್ಲಿ ಅದಕ್ಕೆ ಪಾಲ್ಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ರು. ಆದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಷಯವನ್ನ ಮಾಡಿದ್ರೆ ನಾನ್ ಮಾಡಿದೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಏನಾಯ್ತು, ಈ ಆತ್ಮನನ್ನ ನಾವು ಅದರಲ್ಲಿ ಸೇರ್ಸ್ಕೊಂಡ್ಬಿಡ್ತೀವಿ. ಇದಕ್ಕೆ ಅಧ್ಯಾಸ ಅಂತ ಹೆಸರು. ಯದ್ಯಪಿ ಅದು ಮಾಡಿದ್ದು ಈ ಶರೀರೇಂದ್ರಿಯಗಳೇ ಮಾಡಿದ್ದದನ್ನ, ಆದ್ರೆ ನಾನ್ ಮಾಡಿದೆ ಅಂತ ನಾವು ಹೇಳ್ಬಿಡ್ತೀವಿ. ಅದೇ ತರ ನಾನ್ ಅನ್ಕೊಂಡೆಪ್ಪ ಇದನ್ನ, ಅಥವಾ ನಾನ್ ತೀರ್ಮಾನ ಮಾಡ್ಕೊಂಡೆ ಮನಸ್ಸಲ್ಲಿ ಅಂತ ಹೇಳ್ತೀವಿ. ಅಲ್ಲ ಕೂಡ ಏನಾಗಿದೆ ಅಂದ್ರೆ, ಈ ತೀರ್ಮಾನ ಮಾಡ್ಕೊಳ್ಳೋದು, ಅಂದುಕೊಳ್ಳೋದು, ಇದೆಲ್ಲ ಬುದ್ಧಿ ಮನಸ್ಸು ಇವುಗಳ ಕೆಲಸ. ಅದು ಆದ್ರೆ ನಾನು ಅಂತ ನಾವು ಹೇಳ್ಬಿಡ್ತೀವಿ. ಎಕ್ಸಾಕ್ಟ್ಲಿ ಅದನ್ನೇ ಭಗವತ್ಪಾದರು ಇಲ್ಲಿ ನಮ್ಮ ಅನುಭವಕ್ಕೆ ಸರಿಯಾಗಿ ಇದನ್ನ ಒಂದು ತೋರಿಸ್ತಾ ಇದ್ದಾರೆ. ಈ ಹನುಮಂತ ಅಂದ್ರೆ ಯಾರು ಅಂತ ಹೇಳಿದ್ರೆ, ನಾವು ಮಾಡೋ ಒಂದು ಚಟುವಟಿಕೆಗಳಲ್ಲಿ ಅದು ಏನು ಪ್ರವೃತ್ತಿ ಆಗದೆ ಹೋದ್ರು ಕೂಡ ನಾವು ಅದು ನಮ್ಮ ಜೊತೆಗೆ ಸೇರ್ಕೊಂಡು ಅದು ಮಾಡ್ತಾ ಇದೆ ಅಂತ ನಾವು ಒಂದು ಭಾವನೆ ಪಡ್ಕೊಳ್ತೀವಿ. ಇದಕ್ಕೆ ಈ ರೀತಿಯಲ್ಲಿ ನೋಡಿದಾಗ ಕೂಡ ಇದು ಹನುಮಂತ ಅಂತ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಅನುಸರಿಸಿಕೊಂಡು ನಮಗೆ ಅನುಕೂಲವಾಗಿರೋ ತರ ಅದು ಮಾಡುತ್ತೆ. ಅದು ಹಾಗಾದ್ರೆ ಏನು, ನಮಗೆ ಪ್ರತಿಕೂಲವಾಗಿ ಏನು ಇಲ್ವೇ ಇಲ್ಲ. ಅದು ನಮ್ಮ ಜೊತೆಗೆ ಅದು ಬರ್ತಾ ಇದೆ, ಎಲ್ಲದರಲ್ಲೂ ಅದು ಸೇರ್ಕೊಂಡಿದೆ, ಅದು ನಮ್ಮನ್ನೇನು ತಡೆ ಮಾಡೋದಿಲ್ಲ. ಹೀಗೆ ಅದಕ್ಕೆ ಒಂದು ಪ್ರವೃತ್ತಿ, ಅದಕ್ಕೊಂದು ಸ್ಥಾನ ಇದೆ ಅಂತ ಹೇಳ್ಬಿಟ್ಟು ಆ ರೀತಿಯಲ್ಲಿ ನೋಡಿದ್ರು ಕೂಡ ನಾವು ಇದನ್ನ ಹನುಮಂತ ಅಂತ ಹೇಳಕ್ ಬರುತ್ತೆ ಅಂತ ಒಂದು ಅರ್ಥ ಕೊಟ್ರು. ಇನ್ನೊಂದು ಅರ್ಥ ಕೊಟ್ರು. ಇನ್ನು ಅಥವಾ ಮೂರನೇ ಅರ್ಥ ಒಂದು ಕೊಡ್ತಾ ಇದ್ದಾರೆ.
ಪ್ರವೃತ್ತಾನ್ ಸ್ವವ್ಯಾಪಾರೇಷು ತತ್ ಸಾಕ್ಷಿಭೂತಃ ಕದಾಚಿದಪಿ ನ ನಿವಾರಯತಿ ಇತಿ ಹನುಮಂತ. ಮೂರನೇ ಅರ್ಥ ಏನು ಅಂತ ಹೇಳಿದ್ರೆ, ಯಾವ ಶರೀರೇಂದ್ರಿಯಗಳು ಏನೇನು ಕೆಲಸ ಮಾಡ್ತಾ ಇದೆಯೋ ಅದರ ವಾಸನೆ ಪ್ರಕಾರ, ಅದರ ಒಂದು ಪ್ರವೃತ್ತಿ ಪ್ರಕಾರ, ಅದು ಎಲ್ಲವನ್ನೂ ಕೂಡ ಇದು ಅದರಲ್ಲಿ ಯಾವುದನ್ನು ಕೂಡ ಇದು ತಡೆ ಮಾಡೋದಿಲ್ಲ, ಬೇಡ ಅಂತ ಹೇಳೋದಿಲ್ಲ ಇದು. ಹಾಗಾಗಿ ಹಾಗೇನೆ ಆ ರೀತಿಯಲ್ಲಿ ನೋಡಿದ್ರೆ ಅನುಮತಿ ಕೊಡುತ್ತೆ ಇದು ಅಂತ ಹೇಳ್ಬಿಟ್ಟು ಹನುಮಂತ. ಅಂದ್ರೆ ನೋಡಿ, ಅನುಮತಿ ಕೊಡೋದು ಅನ್ನೋ ವಿಷಯದಲ್ಲಿ ಎರಡು ರೀತಿ ಅದು ಮಾಡಿದ್ರು. ಒಂದರಲ್ಲಿ ಅದು ಅನುಮತಿ ಕೊಡೋದು ಅಂತ ಒಂದು ಪಾಸಿಟಿವ್ ಆಗಿ ಹೇಳಿದ್ರು, ಇನ್ನೊಂದು ಏನು ಅಂತ ಹೇಳಿದ್ರೆ ತಡೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಆ ರೀತಿಯಲ್ಲಿ ಅವರು ಹೇಳಿದ್ರು. ಸೊ ಇನ್ 2 ways ದ ಸೇಮ್ ಅನುಮತಿ ಕ್ಯಾನ್ ಬಿ ಸೀನ್ ಇನ್ 2 ways. ಒಂದು ಪಾಸಿಟಿವ್ ಆಗಿ ಅನುಮತಿ ಕೊಡೋದು, ಇನ್ನೊಂದು ತಡೆ ಮಾಡದೇ ಇರೋದು. ಸೊ ಇವಾಗ ಈ ತರ ಒಂದು ಇವಾಗ ನೋಡಿ, ಕೆಲವು ಸತಿ ಫಂಕ್ಷನ್ಸ್ ಅಲ್ಲೆಲ್ಲ ಇದು ಹೇಳ್ತಾರೆ ನೋಡಿ, ಇಷ್ಟು ದೊಡ್ಡ ಫಂಕ್ಷನ್ ಆಗಿದೆ, ಇದಕ್ಕೆ ಪರೋಕ್ಷವಾಗೂ ಅಪರೋಕ್ಷವಾಗಿ ಎಷ್ಟೋ ಜನ ಇದಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದ್ರಲ್ಲಿ ಕೊನೆಯಲ್ಲಿ ಇನ್ನೂ ಸೇರಿಸ್ತಾರೆ, ಇದಕ್ಕೆ ತೊಂದರೆ ಕೊಡದೆ ಕೆಲವರೆಲ್ಲ ಇದಿದಾರಲ್ಲ ಅವ್ರಿಗೂ ನಾವು ಒಂದು ಅಭಿನಂದನೆ ಮಾಡ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ ತಡೆ ಮಾಡದೆ ಕೆಲವರೆಲ್ಲ ಇದಿದ್ದಾರೆ, ಅದಕ್ಕಾಗಿ ಅವ್ರಿಗೂ ನಾವು ಒಂದು ಅಭಿನಂದನೆ ಕೊಡ್ತೀವಿ ಅಂತ ಹೇಳಿ ಮಾಡ್ತೀವಿ ಅಂತ ಇದನ್ನು ಹೇಳ್ತಾರೆ. ಹೀಗೆ ಇದು ತಡೆ ಮಾಡೋದಿಲ್ಲ, ಯಾವುದನ್ನು ಕೂಡ ಇದು ತಡೆ ಮಾಡೋದಿಲ್ಲ ಇದು ಅಂತ. ಸೊ ಇದು ಕೂಡ ನಮಗೆ ಅನುಭವದಲ್ಲಿ ನಾವು ನೋಡ್ಕೋಬಹುದು. ಅದಕ್ಕೆ ನೋಡಿ, ನಮ್ಮ ಸಂಪ್ರದಾಯದಲ್ಲಿ, ಶಾಸ್ತ್ರದಲ್ಲಿ ಎಲ್ಲ ಕಡೆನೂ ಸಾಕ್ಷಿ ಅಂತ ಒಂದು ಹೇಳ್ತಾರೆ. ಆ ಸಾಕ್ಷಿ ಶಬ್ದವನ್ನು ಇಲ್ಲೂ ಕೂಡ ಬಳಸಿದ್ದಾರೆ ಇವರು. ಆಗ ಯಾರಾದ್ರೂ ಒಬ್ಬ ಏನಾದ್ರೂ ಹೇಳಿದ್ರೆ, ನೋಡು ನಿನಗೆ ಮನಸ್ಸಾಕ್ಷಿ ಇದೆಯಾ ಅಂತ ನಾವು ಕೇಳ್ತಾರೆ ಅಲ್ವಾ. ಅವಾಗ ಏನಾಗುತ್ತೆ, ಮನಸ್ಸಾಕ್ಷಿ ಅಂತ ಒಂದನ್ನ ಎಲ್ಲರೂ ಒಪ್ಪಿದ್ದಾರೆ. ಅದು ಅವನು ಎಷ್ಟೇ ನಾಸ್ತಿಕನಾಗಿದ್ರು ಕೂಡ ಅವನು ಕೂಡ ಒಂದು ಮನಸ್ಸಾಕ್ಷಿ ಅಂತ ಅವನಿಗೂ ಇದೆ. ಯಾಕಂದ್ರೆ ಅವನು ಒಂದು ಮಾಡಬಾರ್ದ ಕೆಲಸಕ್ಕೆ ಏನಾದ್ರೂ ಅವ್ನು ಕೈ ಹಾಕ್ದ ಅಂತ ಹೇಳಿದ್ರೆ ಅವನಿಗೆ ಕೂಡ ಒಳಗಡೆಯಿಂದ ಒಂದು ಹೇಳುತ್ತೆ, ಅವನಿಗೆ ನೋಡು ಇದು ಸರಿ ಇಲ್ಲ ಅಂತ ಒಂದು ಹೇಳುತ್ತೆ. ಸೊ ಹೀಗೆ. ಆದ್ರೆ ಈ ಚೈತನ್ಯ ಸ್ವರೂಪ ಇದೆಯಲ್ಲ, ಅದು ಯಾವುದನ್ನು ಕೂಡ ನೀನು ಬೇಡ ಅಂತ ಅದು ಹೇಳೋದೇ ಇಲ್ಲ. ಅದು ಎಲ್ಲದಕ್ಕೂ ಕೂಡ ಅದು ಇದು ಅಪ್ರೂವ್ ಮಾಡೋದು ಅಂತ ಮೊದಲು ಹೇಳ್ಬಿಟ್ರು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಟ್ ಡಸಂಟ್ ಪ್ರಿವೆಂಟ್ ಎನಿಥಿಂಗ್ ಫ್ರಮ್ ಗೋಯಿಂಗ್ ಫರ್ದರ್ ಹ್ಯಾಪನಿಂಗ್. ಇದಕ್ಕೆ ಹನುಮಂತ ಅಂತ ಈ ಅರ್ಥದಲ್ಲಿ ಕೂಡ ಹೇಳ್ಬೋದು ಅಂತ. ಆಮೇಲೆ ಭರ್ತ ಅಂತ, ಮೂರನೇ ಶಬ್ದ ಭರ್ತ ಅಂತ. ಸೊ ಇವಾಗ ಉಪಸೃಷ್ಟ ಅನ್ನೋದಾಯ್ತು, ಹನುಮಂತ ಆಯ್ತು, ಇವಾಗ ಭರ್ತ ಅಂತ. ಭರ್ತ ಅಂತ ಹೇಳಿದ್ರೆ ಭರಣಂ ಅಂದ್ರೆ ಹೊರೋದು ಅಂತ. ಭರಣಂ ನಾಮ ದೇಹೇಂದ್ರಿಯ ಮನೋಬುದ್ಧೀನಾಂ ಸಂಹತಾನಾಂ ಚೈತನ್ಯಾತ್ಮ ಪಾರಾರ್ಥ್ಯೇನ ನಿಮಿತ್ತಭೂತೇನ ಚೈತನ್ಯಾಭಾಸಾನಾಂ ಯತ್ ಸ್ವರೂಪಧಾರಣಂ ತತ್ ಚೈತನ್ಯಾತ್ಮ ಕೃತಮೇವ ಇತಿ ಭರ್ತ ಆತ್ಮ ಇತಿ ಉಚ್ಯತೆ. ನೋಡಿ, ಭರ್ತ ಅಂತ ಹೇಳಿದ್ರೆ ಭರಣಂ ಅಂತ ಹೇಳಿದ್ರೆ ಅದನ್ನ ಭರಣ ಮಾಡೋದು ಅಂತ ಹೇಳಿದ್ರೆ ಹೊರೋದು ಅಂತ ಅರ್ಥ. ಲಿಟರಲ್ ಮೀನಿಂಗ್ ಏನು, ಹೊರೋದು ಅಂತ. ಸೊ ಇದು ಹೇಗೆ ಭರಣಂ ಅಂದ್ರೆ ಇಲ್ಲಿ ಏನ್ ಅರ್ಥ ಬರುತ್ತೆ ಅಂತ ಹೇಳಿದ್ರೆ, ದೇಹೇಂದ್ರಿಯ ಮನೋಬುದ್ಧಿನಾಂ ಸಂಹತಾನಾಂ. ನೋಡಿ, ದೇಹೇಂದ್ರಿಯ ಮನೋಬುದ್ಧಿ ಅಂತ ಹೇಳಿದ್ರೆ ಮೈಂಡ್ ಬಾಡಿ ಕಾಂಪ್ಲೆಕ್ಸ್ ಅನ್ನೋದು. ಇದು ಈ ಕಾಂಪ್ಲೆಕ್ಸ್ ಅಂತ ಹೇಳುವಾಗಲೇ ನಮಗೆ ದೇರ್ ಆರ್ ಮೆನಿ ಏನ್ ಹೇಳ್ತಾರೆ ಕಾಂಪೊನೆಂಟ್ಸ್ ಇನ್ ಎ ಕಾಂಪ್ಲೆಕ್ಸ್. ಒಂದು ಕಾಂಪ್ಲೆಕ್ಸ್ ಅಂತ ಹೇಳಿದಾಗ ಅಸೆಂಬ್ಲಿ, ಅದು ಅಸೆಂಬ್ಲಿನಲ್ಲಿ ಬೇರೆ ಬೇರೆ ವಸ್ತುಗಳು ಸೆಪರೇಟ್ ಆಗಿ ಕಾಂಪೊನೆಂಟ್ಸ್ ಇರುತ್ತೆ ಅದು. ಆದ್ರೆ ಇಲ್ಲಿ ಒಂದು ಮೈಂಡ್ ಬಾಡಿ ಕಾಂಪ್ಲೆಕ್ಸ್ ಅಂತ ಹೇಳಿದಾಗ ಅದರಲ್ಲಿ ನಮ್ಮ ಇಲ್ಲಿ ಶಾಸ್ತ್ರದ ಪ್ರಕಾರ ಸ್ಥೂಲ ಶರೀರ ಇರುತ್ತೆ, ಪಂಚ ಇಂದ್ರಿಯಗಳಿರುತ್ತೆ, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪ್ರಾಣಗಳಿರುತ್ತೆ, ಆಮೇಲೆ ಮನಸ್ಸು ಇರುತ್ತೆ, ಬುದ್ಧಿ ಇರುತ್ತೆ, ಅಹಂಕಾರ ಇರುತ್ತೆ, ಇವುಗಳೆಲ್ಲ ಇದೆ ಇದರಲ್ಲಿ. ಸೊ ಹೀಗೆ ಇವುಗಳೆಲ್ಲ ಸೇರಿ ಒಂದು ಗುಂಪು ಇದು. ಸೊ ಎಲ್ಲೆಲ್ಲಿ ನಾವು ಶಾಸ್ತ್ರದಲ್ಲಿ ಇಲ್ಲಿ ಹೇಳಿದೆ ಹೋದ್ರೂ ಕೂಡ ಬೇರೆ ಕಡೆ ಹೇಳಿದನ್ನ ಭಗವದ್ಗೀತೆಯಲ್ಲಿ ಜ್ಞಾಪಕ ಮಾಡ್ತಾ ಇದ್ದಾರೆ. ಹೇಗೆ ಅಂದ್ರೆ ನೋಡಿ, ಇದಕ್ಕೆ ಉದಾಹರಣೆ ಶಾಸ್ತ್ರದಲ್ಲಿ ಏನ್ ಕೊಡುತ್ತೆ ಅಂತ ಹೇಳಿದ್ರೆ, ಒಂದು ಮನೆ ಉದಾಹರಣೆ ಕೊಡುತ್ತೆ. ನೋಡಿ, ಒಂದು ಮನೆ ಅನ್ನೋದು ಎಷ್ಟು ವಸ್ತುಗಳಿದೆ. ವಸ್ತು ಅಂದ್ರೆ ಮನೆ ಅನ್ನೋ ಒಂದು ವಿಷಯದಲ್ಲಿ ಎಷ್ಟು ವಿಷಯಗಳು ಸೇರ್ಕೊಂಡಿದೆ ನೋಡಿ. ಇವಾಗ ಗೋಡೆ ಅಂತ ಹೇಳ್ಬೋದು, ಕಿಟಕಿ ಅಂತ ಹೇಳ್ಬೋದು, ಬಾಗಿಲು ಅಂತ ಹೇಳ್ಬೋದು, ಕಂಬಗಳು ಅಂತ ಹೇಳ್ಬೋದು, ಚಾವಣಿ ಅಂತ ಹೇಳ್ಬೋದು. ಹೀಗೆ ಬೇಕಾದಷ್ಟು ಸೇರ್ಕೊಂಡಿರೋದು ಒಂದು ಮನೆ. ಹಾಗಾದ್ರೆ ಈ ಬೇಕಾದಷ್ಟು ಸೇರ್ಕೊಂಡಿರೋ ಒಂದು ಮನೆ ಅಂತ ಒಂದು ವಸ್ತು ಇದೆಯಲ್ಲ, ಅದು ಯಾರಿಗಾಗಿದೆ ಅಂತ ಹೇಳಿದ್ರೆ ಆ ಮನೆ ಯಜಮಾನನಿಗಾಗಿದೆ ಇದು. ಹಾಗಾಗಿ ಆ ಮನೆ ಅನ್ನೋದು ತನಗಾಗಿ ತಾನೇನಿಲ್ಲ, ಅದು ತನ್ನಿಂದ ಬೇರೆಯಾಗಿರೋ ಒಂದು ಯಜಮಾನನಿಗೋಸ್ಕರ ಈ ಮನೆ ಅನ್ನೋದಿದೆ. ಅದೇ ತರನೇ ಇಲ್ಲಿ ಉದಾಹರಣೆ ಏನ್ ಕೊಡ್ತಾರೆ ಅಂದ್ರೆ, ಆ ಉದಾಹರಣೆ ಕೊಟ್ಟು ಈ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಅಂತ ಯಾವ್ದಿದೆಯೋ ಅದು ಸೇರಿ ಒಂದು ಗುಂಪು, ಅದು ಜಡ. ಆದ್ರೆ ಅದು ಯಾರಿಗಾಗಿದೆ ಅಂತ ಕೇಳಿದ್ರೆ ಆ ಜೀವ ಅಂತ ಒಂದು ಒಳಗಡೆ ಇದ್ದಾನಲ್ಲ, ಅವನಿಗಾಗಿ ಇದೆ ಇರೋದು. ಹಾಗಾಗಿ ಈ ಶರೀರ ಅನ್ನೋದು ಅವನಿಗಾಗಿದೆ. ಅಂದ್ರೆ ಏನಾಯ್ತು, ಅವನ ಒಂದು ಭೋಗಕ್ಕಾಗಿ ಅವನೇ ಏನಾದ್ರೂ ಒಂದು ಅಪವರ್ಗ ಅಂದ್ರೆ ಮೋಕ್ಷ ಅದನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ಅವನಿಗೆ ಈ ಶರೀರನೇ ಸಾಧನ, ಭೋಗ ಪಡ್ಕೊಳ್ಳೋಕ್ಕೂ ಈ ಶರೀರನೇ ಸಾಧನ. ಹಾಗಾದ್ರೆ ಈ ಶರೀರ ಇಂದ್ರಿಯಗಳು ಅನ್ನೋದು ಅವನಿಗಾಗಿ ಇದೆ, ತಮ್ಮಿಂದ ಬೇರೆಯೊಬ್ಬನಿಗಾಗಿ ಇದೆ. ಅದಕ್ಕೆ ಪಾರಾರ್ಥ್ಯಂ ಅಂತ ಹೇಳ್ತಾರೆ. ಪರ ಅಂತ ಹೇಳಿದ್ರೆ ತನ್ನಿಂದ ಬೇರೆ, ಅರ್ಥ ಅಂತ ಹೇಳಿದ್ರೆ ಅವನಿಗಾಗಿ ಅಂತ. ಹಾಗಾಗಿ ಇವುಗಳು ತನ್ನಿಂದ ಬೇರೆಯೊಬ್ಬನಿಗಾಗಿ ಇದೆ ಅಂತ. ಈ ವಿಷಯವನ್ನು ನಮಗೆ ಕಠೋಪನಿಷತ್ತಲ್ಲಿ ಕೂಡ ನೋಡ್ಬೋದು. ಅಂದ್ರೆ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಅಂತ ಹೇಳ್ಬಿಟ್ಟು ಒಂದು ಮಂತ್ರ ಶುರುವಾಗುತ್ತೆ. ಅದು ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆತ್ಮಾನಂ ರಥಿನಂ ವಿದ್ಧಿ ಅಂತ ಹೇಳುತ್ತೆ. ರಥಿ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಡ್ರೈವರ್. ರಥಿ ಅಂತ ಹೇಳಿದ್ರೆ ಅಲ್ಲಿ ಇಟ್ ಇಸ್ ಓನರ್ ಆಫ್ ದಿ ಚಾರಿಯಟ್. ಸೊ ಓನರ್ ಆಫ್ ದಿ ಚಾರಿಯಟ್ ಒಳಗಡೆ ಕೂತಿರ್ತಾನೆ. ಆ ರಥಿ ಅದರ ಒಂದು ಚಾಲಕ ಅಂತ ಇರ್ತಾನಲ್ಲ, ಅವನು ಮುಂದುಗಡೆ ಕೂತಿರ್ತಾನೆ. ಹಾಗಾಗಿ ಈ ಎರಡಕ್ಕೂ ಕೂಡ ವ್ಯತ್ಯಾಸ ಮಾಡಿ ತೋರಿಸುತ್ತೆ ಅದರಲ್ಲಿ.
ಹಾಗಾಗಿ ಆತ್ಮಾನಂ ರತಿನಂ ವಿದ್ಧಿ ಅಂತ ಹೇಳ್ಬಿಟ್ಟು ಬುದ್ಧಿ ಅನ್ನೋದೇ ಸಾರಥಿ ಅಂತ ಹೇಳ್ತೇವೆ. ಹಾಗಾದ್ರೆ ಏನು ಇದೆ, ಹಾಗಾಗಿ ಬುದ್ಧಿಸ್ತು ಸಾರಥಿ ಅಂತ ಹೇಳುತ್ತೆ. ಬುದ್ಧಿ ಅನ್ನೋದೇ ಸಾರಥಿ ಅಂತ. ಹಾಗಾಗಿ ಆ ಬುದ್ಧಿ, ಮನಸ್ಸು, ಇಂದ್ರಿಯಗಳು ಅದೆಲ್ಲ ಯಾವ್ದಕ್ಕಾಗಿ ಯಾರಿಗಾಗಿದೆ ಅಂತ ಹೇಳಿದ್ರೆ ಅವುಗಳೆಲ್ಲ ಅಭಿಮಾನ ಇಟ್ಕೊಂಡಿರೋ ಒಬ್ಬ ಜೀವ ಅಂತ ಇದೆಲ್ಲ ಅವನಿಗಾಗಿದೆ ಅಂತ ಅಲ್ಲಿ ಬರುತ್ತೆ ಅದು. ಸೊ ಅದೇ ತರನೇ ಇಲ್ಲೂ ಕೂಡ ಈ ಭರ್ತ ಅನ್ನೋದು ಯಾರು ಅಂತ ಹೇಳಿದ್ರೆ ದೇಹೇಂದ್ರಿಯ ಮನೋಬುದ್ಧಿನಾಂ ಸಂಹತಾನಾಂ ಚೈತನ್ಯಾತ್ಮ ಪರಾರ್ಥ್ಯೇನ ನಿಮಿತ್ತಭೂತೇನ, ಅಂದ್ರೆ ಇವುಗಳೆಲ್ಲ ಜಡ, ಆದ್ರೆ ಅವುಗಳೆಲ್ಲ ಯಾವುದಕ್ಕಾಗಿದೆ ಅಂತ ಹೇಳಿದ್ರೆ ಚೈತನ್ಯವಾಗಿ ಒಂದು ಆತ್ಮ ಇದ್ದಾನಲ್ಲ ಅವನಿಗಾಗಿ ಇವುಗಳೆಲ್ಲ ಇದೆ, ಕೆಲಸ ಮಾಡ್ತಾ ಇದೆ. ಪರಾರ್ಥ್ಯೇನ ನಿಮಿತ್ತಭೂತೇನ ಚೈತನ್ಯ ಆಭಾಸಾನ, ಅಂದ್ರೆ ನೋಡಿ ಈ ಜಡವಾಗಿರೋ ಈ ಮನಸ್ಸು, ಬುದ್ಧಿ, ಇಂದ್ರಿಯಗಳೆಲ್ಲ ಇದೆಯಲ್ಲ ಅವುಗಳಿಗೆ ಒಂದು ಚಟುವಟಿಕೆ ಮಾಡಬೇಕಾದ್ರೆ ಅದಕ್ಕೆ ಆತ್ಮನ ಒಂದು ಚೈತನ್ಯದ ಪ್ರಸಾದ ಬೇಕದಕ್ಕೆ, ಚೈತನ್ಯದ ಒಂದು ಕನೆಕ್ಷನ್ ಬೇಕದಕ್ಕೆ. ಇದಕ್ಕೆ ನಾವು ಕೊಡೋ ಉದಾಹರಣೆ ಏನಂದ್ರೆ ಈ ಬೇರೆ ಬೇರೆ ಗ್ಯಾಡ್ಜೆಟ್ಸ್ ಇದೆ ನಮ್ಮ ಹತ್ರ, ಎಲೆಕ್ಟ್ರಿಕಲ್ ಗ್ಯಾಡ್ಜೆಟ್ಸ್ ಅಂತ ಇರುತ್ತೆ. ಅದು ಒಂದೊಂದು ಫಂಕ್ಷನ್ ಮಾಡಕ್ಕೆ ಡಿಸೈನ್ ಆಗಿರುತ್ತೆ. ಬಟ್ ಏನೇ ಇದ್ರೂ ಕೂಡ ಅವುಗಳೆಲ್ಲ ಫಂಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಪವರ್ ಕನೆಕ್ಷನ್ ಕೊಡಬೇಕು. ಆ ತರ ಈ ಶರೀರ ಇಂದ್ರಿಯಗಳು ಎಲ್ಲದಕ್ಕೂ ಕೂಡ ಅವುಗಳು ಕೆಲಸ ಮಾಡಕ್ಕೆ ಅವುಗಳಿಗೆ ಈ ಆತ್ಮನಿಂದನೇ ಅವುಗಳಿಗೆ ಪವರ್ ಸಿಕ್ಕೋದು, ಚೈತನ್ಯ ಸ್ವರೂಪ ಅಲ್ಲಿಂದನೇ ಸಿಕ್ಬೇಕು. ಇದಕ್ಕೆ ಸಿಕ್ಕಿದ್ರೇನೆ ಇವುಗಳಿಗೆಲ್ಲ ಕೆಲಸ ಮಾಡಕ್ಕಾಗುತ್ತೆ. ಹಾಗೆ ಅವುಗಳಿಗೆಲ್ಲ ಆ ಚೈತನ್ಯ ಸ್ವರೂಪವನ್ನ ಕೊಟ್ಟು ಕೆಲಸಗಳೇ ಮಾಡೋ ತರ ಮಾಡಿಸ್ತಾ ಇದ್ದಾರಲ್ಲ, ಅದರಿಂದ ಇವನ್ನ ಭರ್ತ ಅಂತ ಹೇಳ್ತಾ ಇದ್ದಾರೆ ಅಂತ ಒಂದು ಅರ್ಥ ಕೊಡ್ತಾ ಇದ್ದಾರೆ. ನಿಮಿತ್ತ ಭೂತೇನ ಚೈತನ್ಯ ಆಭಾಸಾನ, ನೋಡಿದ್ರ ಆ ಶರೀರ ಇಂದ್ರಿಯಗಳೆಲ್ಲ ಇದೆಯಲ್ಲ, ಮೈಂಡ್ ಬಾಡಿ ಕಾಂಪ್ಲೆಕ್ಸ್ ಅನ್ನೋದು ಅದು ಜಡ, ಆದ್ರೆ ಅದು ಚೈತನ್ಯದ ಹಾಗೆ ತೋರ್ಕೊಳ್ಳುತ್ತೆ. ಅದಕ್ಕೆ ಚೈತನ್ಯ ಆಭಾಸಾನ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರು ಸ್ವತಃ ಅವುಗಳಿಗೆ ಕೆಲಸ ಮಾಡಕ್ ಆಗೋದಿಲ್ಲ. ಅದಕ್ಕೆ ನೋಡಿ ನಮಗೆ ಈ ಹೆಣ ಅಂತ ಆಗೋಗಿರುತ್ತಲ್ಲ, ಆ ಹೆಣ ಅಂತ ಬಂದ್ಮೇಲೆ ಅದ್ರಲ್ಲಿ ಏನು ಮಾಡಕ್ಕಾಗಲ್ಲ ಅದಕ್ಕೆ ಅಲ್ವಾ. ಹಾಗಾಗಿ ಅದು ಬದುಕಿರೋ ತನಕ ಆ ವ್ಯಕ್ತಿಗೆ ಏನೇನೋ ಮಾಡಕ್ಕಾಗುತ್ತೆ, ಯೋಚನೆ ಮಾಡಕ್ಕಾಗುತ್ತೆ, ಅಥವಾ ಏನಾದ್ರು ಕೆಲಸಗಳು ಮಾಡಕ್ಕಾಗುತ್ತೆ, ಕರ್ಮೇಂದ್ರಿಯದಿಂದ ಜ್ಞಾನೇಂದ್ರಿಯದಿಂದ ಏನಾದ್ರೂ ಒಂದು ಚಟುವಟಿಕೆ ಆಗುತ್ತೆ ಅದಕ್ಕೆ. ಆದ್ರೆ ಆ ಪ್ರಾಣದ ಸಮೇತ ಈ ಜೀವ ಅನ್ನೋದು ಹೊಟ್ಟೋದ್ಮೇಲೆ ಅದಕ್ಕೆ ಏನು ಮಾಡಕ್ ಆಗೋದೇ ಇಲ್ಲ ಅವಾಗ. ಸೊ ಹೀಗೆ ಚೈತನ್ಯ ಆಭಾಸಾನ ಯಥೆ ಸ್ವರೂಪ ಧಾರಣಂ ಅಂತ ಇವುಗಳಿಗೆಲ್ಲ ಒಂದು ಸ್ವರೂಪವಾಗಿ ಅವುಗಳ ಸ್ವರೂಪವನ್ನು ಧಾರಣೆ ಮಾಡ್ಕೊಂಡಿದೆ. ಇದು ಭರ್ತ ಅಂದ್ರೆ ಹೊರದು ಅಂತ. ಹಾಗಾಗಿ ಅವುಗಳನ್ನೆಲ್ಲ ಹೊತ್ಕೊಂಡಿದೆ ಇದು ಈ ಆತ್ಮ ಸ್ವರೂಪ, ಈ ಕ್ಷೇತ್ರಜ್ಞಾನದು ಅಂತ ಹೇಳ್ಬಿಟ್ಟು ಅದಕ್ಕೆ ಭರ್ತ ಅಂತ ಹೆಸರು. ತತ್ ಚೈತನ್ಯಾತ್ಮ ಕೃತಮೇವ ಇತಿ ಭರ್ತ ಆತ್ಮ ಇತಿ ಉಚ್ಯತೆ. ಹಾಗಾಗಿ ಅವುಗಳು ಅದೆಲ್ಲ ಚೈತನ್ಯಾತ್ಮ ಕೃತಂ ಅಂದ್ರೆ ಅವುಗಳೆಲ್ಲವಕ್ಕೂ ಕೂಡ ಇದೇ ಚೈತನ್ಯವನ್ನು ಕೊಟ್ಟು ಇವುಗಳಿಂದನೇ ಅದೆಲ್ಲ ಮಾಡ್ಬೇಕು, ಹೊರಲ್ಪಟ್ಟಿದೆ ಅಂತ ಇರೋದ್ರಿಂದ ಇದಕ್ಕೆ ಭರ್ತ ಅಂತ ಒಂದು ಹೆಸರು ಅಂತ ಒಂದು ಅರ್ಥ ಕೊಟ್ಟರು, ಅಥವಾ ಅಷ್ಟು ಕೊಟ್ಟರು ಅದಕ್ಕೆ. ಆಮೇಲೆ ಭೋಕ್ತ ಅಂತ ಇನ್ನೊಂದು. ಭೋಕ್ತ ಅಂದ್ರೆ ಯಾವ್ದಂದ್ರೆ ಅಗ್ನ್ಯುಷ್ಣವತ್ ನಿತ್ಯ ಚೈತನ್ಯ ಸ್ವರೂಪೇಣ ಬುದ್ಧೇಃ ಸುಖ ದುಃಖ ಮೋಹಾತ್ಮಕಾಃ ಪ್ರತ್ಯಯಾಃ ಸರ್ವವಿಷಯ ವಿಷಯಾಃ ಚೈತನ್ಯಾತ್ಮಗ್ರಸ್ತಾಃ ಇವ ಜಾಯಮಾನಾಃ ವಿಭಕ್ತಾಃ ವಿಭಾಗ್ಯಂತೆ ಇತಿ ಭೋಕ್ತ ಆತ್ಮ ಉಚ್ಯತೆ. ಹಾಗಾದ್ರೆ ಭೋಕ್ತ ಅಂದ್ರೆ ಏನು ಅಂತ ಹೇಳಿದ್ರೆ ಎಲ್ಲರೂ ಭೋಗ ಮಾಡೋನು ಅಂತ ಅರ್ಥ ಭೋಕ್ತ ಅಂದ್ರೆ. ಆದ್ರೆ ಇಲ್ಲಿ ಏನರ್ಥ ಬರುತ್ತೆ? ಸೊ ಅಷ್ಟು ಮಾತ್ರ ಅಲ್ಲ, ಎಲ್ಲದಕ್ಕೂ ಸೇರುತ್ತೆ. ಹಾಗಾಗಿ ಭೋಕ್ತ ಅಂತ ಬಂದಾಗ ಅದಕ್ಕೆ ನೋಡಿ ಇವಾಗ ನೀವು ಹೇಳಿದ್ದು ಇದಾಗಿದೆ. ಈ ಕಠೋಪನಿಷತ್ತಲ್ಲಿ ನಾನು ಆತ್ಮಾನಂ ರತಿನಂ ವಿದ್ಯೆ ಅಂತ ಬಂತಲ್ಲ, ಅದರಲ್ಲಿ ಆತ್ಮೇಂದ್ರಿಯ ಮನೋಯುಕ್ತ ಭೋಕ್ತೇತ್ಯಾಹುರ್ ಮನೀಷಿನಃ ಅಂತ ಭೋಕ್ತ ಅನ್ನೋದಕ್ಕೆ ಒಂದು ಡೆಫಿನಿಷನ್ ಕೊಟ್ಟಿದ್ದಾರೆ. ಅಲ್ಲಿ ಡೆಫಿನಿಷನ್ ಏನು ಅಂತ ಹೇಳಿದ್ರೆ ಆತ್ಮ ಅಂದ್ರೆ ಅಲ್ಲಿ ಶರೀರ, ಸ್ಥೂಲ ಶರೀರ, ಅಲ್ಲಿ ಇಂದ್ರಿಯಗಳು, ಆಮೇಲೆ ಮನಸ್ಸು, ಇವುಗಳೆಲ್ಲ ಕೂಡಿರೋದು ಯಾವುದು ಅಂತ ಹೇಳಿದ್ರೆ ಅದಕ್ಕೆ ಭೋಕ್ತ ಅಂತ ಹೆಸರು. ಹಾಗಾಗಿ ಭೋಕ್ತ ಅಂದ್ರೆ ಒಂದು ವ್ಯಕ್ತಿ ಅನ್ನೋದು ಟೋಟಲ್. ಅದು ಆ ಟೋಟಲ್ ಇನ್ನೇನು ಕಾಂಪೊನೆಂಟ್ಸ್ ಇರ್ಬೇಕು. ಅದರಲ್ಲಿ ಏನೇನು ಕಾಂಪೊನೆಂಟ್ಸ್ ಅಂದ್ರೆ ಸ್ಥೂಲ ಶರೀರ ಇರಬೇಕು, ಆಮೇಲೆ ಮನಸ್ಸು ಇರಬೇಕು, ಇಂದ್ರಿಯಗಳೆಲ್ಲ ಇರಬೇಕು. ಇವುಗಳು ಮೂರು ಸೇರ್ಕೊಂಡಿದ್ದಾಗಲೇ ಅದಕ್ಕೆ ಭೋಕ್ತ ಅಂತ ಹೇಳಕ್ಕಾಗುತ್ತೆ ಅಂತ ಅಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಭೋಕ್ತ ಅಂದ್ರೆ ಏನು ಅಂತ ಹೇಳಿ, ಇಲ್ಲಿ ಆತ್ಮನನ್ನ ಯಾತಕ್ಕೆ ಭೋಕ್ತ ಅಂತ ಹೇಳ್ತಾರೆ ಅಂದ್ರೆ ಅಗ್ನ್ಯುಷ್ಣವತ್ ನಿತ್ಯ ಚೈತನ್ಯ ಸ್ವರೂಪೇಣ ಬುದ್ಧೇಃ ಸುಖ ದುಃಖ ಮೋಹಾತ್ಮಕಾಃ ಪ್ರತ್ಯಯಾಃ. ನೋಡಿದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅಗ್ನ್ಯುಷ್ಣವತ್ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಅಂದ್ರೆ ಅಗ್ನಿಗೆ ಹೇಗೆ ಉಷ್ಣ ಅನ್ನೋದು ಅದರಿಂದ ಹೋಗೋದೇ ಇಲ್ಲವೋ ಆತರ ಈ ನಿತ್ಯ ಚೈತನ್ಯ ಸ್ವರೂಪವಾಗಿರೋ ಈ ಸ್ವರೂಪ ಇದೆಯಲ್ಲ, ಆತ್ಮಸ್ವರೂಪ, ಅದು ಬುದ್ಧೇಹೇ, ಅದರಿಂದ ಬುದ್ಧೇಹೇ ಸುಖ ದುಃಖ ಮೋಹಾತ್ಮಕಾಃ ಪ್ರತ್ಯಯಾಃ ಸರ್ವವಿಷಯಾಃ. ಹಾಗಾದ್ರೆ ಬುದ್ಧಿ ಅನ್ನೋದಿದೆಯಲ್ಲ ಅದಕ್ಕೆ ಏನೇನ್ ತರ ಭಾವನೆಗಳು ಬರುತ್ತೆ ಅಂತ ಹೇಳಿದ್ರೆ ಸುಖ ಅಂತ ಒಂದು ಭಾವನೆ ಬರುತ್ತೆ, ದುಃಖ ಅಂತ ಒಂದು ಬರುತ್ತೆ, ಮೋಹ ಅಂತ ಬರುತ್ತೆ. ಯಾಕೆ ಮೂರು ಕೊಟ್ಟರು ಅಂತ ಹೇಳಿದ್ರೆ ಸುಖ ಅನ್ನೋದು ಸತ್ವದಿಂದ, ದುಃಖ ಅನ್ನೋದು ರಜಸಿಂದ,
ಮೋಹ ಅನ್ನೋದು ತಮಸ್ಸಿಂದ. ಸೊ ಹೀಗೆ ಆ 3 ಗುಣಗಳಿಗೆ ಒಳಪಟ್ಟು ಈ ಬುದ್ಧಿಯಲ್ಲಿ ಬೇಕಾದಷ್ಟು ಭಾವನೆಗಳು ಬರ್ತಾ ಇರುತ್ತೆ, ವೃತ್ತಿಗಳೆಲ್ಲ ಬರ್ತಾ ಇರುತ್ತೆ. ಸೊ ಈ ವಿಷಯಗಳು ಇದೆಲ್ಲ ಬಂದ್ಬಿಟ್ಟು ಸರ್ವ ವಿಷಯ ಅಂದ್ರೆ ಈ ಪ್ರತ್ಯಯ ಅಂತ ಹೇಳಿದ್ರೆ ಇದೇ ಭಾವನೆಗಳು. ಬಟ್ ಆ ಭಾವನೆಗಳೆಲ್ಲ ಕೂಡ ಎಲ್ಲಿಂದ ಬರುತ್ತೆ, ಯಾವ್ದಿಂದ ಬರುತ್ತೆ ಅಂತ ಕೇಳಿದ್ರೆ ಯಾವ್ದಾದೊಂದು ಹೊರಗಡೆ ಇರೋ ವಿಷಯಗಳ ಸಂಪರ್ಕ ಮಾಡಿದ್ರೇನೆ ಅದಕ್ಕೆ ಬರುತ್ತೆ. ಹಾಗಾಗಿ ಆ ವಿಷಯಗಳು ಯಾವುದು ಅಂತ ಹೇಳಿದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ. ಹಾಗಾಗಿ ಈ ಮನಸ್ಸು ಅನ್ನೋದು ಇಂದ್ರಿಯಗಳ ಮುಖಾಂತರ ಆ ವಸ್ತುಗಳನ್ನೆಲ್ಲ ಏನಾದ್ರೂ ಒಂದು ಸೇವನೆ ಮಾಡುವಾಗ ಈ ಮನಸ್ಸಲ್ಲಿ ಸುಖವೋ ದುಃಖವೋ ಮೋಹವೋ ಏನಾದ್ರೂ ಒಂದು ಬರುತ್ತೆ ಅಂತ. ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ವಿಷಯ ಭೋಗ ನಾವು ಮುಂಚೆ ಮಾಡಿರ್ತೀವಿ, ಅದು ಮನಸ್ಸಲ್ಲಿ ನೆನಪಿರುತ್ತೆ, ಅದು ನೆನಪಾಗುತ್ತಲ್ಲ ಕೆಲವು ಸತಿ. ಆ ವಿಷಯಗಳೆಲ್ಲ ಇಲ್ಲದೆ ಹೋದ್ರೂ ಕೂಡ ನೆನಪು ಮಾಡ್ಕೊಳ್ತೀವಲ್ಲ, ಆವಾಗಲೂ ಕೂಡ ಕೆಲವು ಸತಿ ದುಃಖ ಬರುತ್ತೆ. ಅದಕ್ಕೆ ನಾವು ಕೆಲವು ಸತಿ ಹೇಳ್ತಾರೆ ನೋಡು, ಅವತ್ತಾಗಿದ್ದ ಅನುಭವನ ನಾನು ಎಷ್ಟು ಸತಿ ನೆನೆಸ್ಕೊಂಡ್ರು ನನ್ನ ನೆನಪಾದಾಗೆಲ್ಲ ನನಗೆ ದುಃಖ ಆಗುತ್ತೆ ಅಂತ ಹೇಳ್ತೀವಿ. ಅಥವಾ ಸುಖನೂ ಆಗ್ಬೋದು. ನಾವು ಶೃಂಗೇರಿಗೆ ಹೋಗಿರ್ತೀವಿ ಯಾವಾಗ ಒಂದ್ಸತಿ, ಅವಾಗ ಹೋಗಿ ಅಲ್ಲಿ ಗುರುಗಳ ಸಮ್ಮುಖದಲ್ಲಿ ಏನೋ ಒಂದು ಘಟನೆ ಆಗಿರುತ್ತೆ. ಅದನ್ನ ನಾವು ಬೆಂಗಳೂರಿಗೆ ಬಂದ ಮೇಲೆ ನಾವು ಯಾವ ತರ ನೆನಪು ಮಾಡ್ಕೊಂಡಾಗ ಮತ್ತೆ ನಮಗೆ ತುಂಬಾ ಖುಷಿ ಆಗುತ್ತೆ ಅದನ್ನ ನೆನಪು ಮಾಡ್ಕೊಂಡ್ರೆ. ಹಾಗಾಗಿ ಅದು ವಿಷಯ ನಮಗೆ ಎದುರುಗಡೆ ಇಲ್ಲದೆ ಹೋದ್ರೂ ಕೂಡ ಆ ನೆನಪಿಂದಾನೇ ನಮಗೆ ಸುಖ ದುಃಖ ಇಂಥದ್ದೆಲ್ಲ ಉಂಟಾಗಿ ಪಾಸಿಬಿಲಿಟಿ ಇದೆ. ಹಾಗಾಗಿ ಇಲ್ಲಿ ಚೈತನ್ಯ ಸುಖ ದುಃಖ ಮೋಹಾತ್ಮಕ ಪ್ರತ್ಯಯ ಸರ್ವ ವಿಷಯ ಚೈತನ್ಯಾತ್ಮಗ್ರಸ್ತಾ ಇವ ಜಾಯಮಾನ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು ಅಂದ್ರೆ ಈ ಸುಖ ದುಃಖ ಮೋಹ ಅದೆಲ್ಲ ವಾಸ್ತವವಾಗಿ ಜಡನೆ. ಅದರಿಂದ ಬರೋ ಯಾವ್ದು ಅನುಭವಗಳೆಲ್ಲ ಇದೆ ನಮಗೆ, ಅದೆಲ್ಲ ಕೂಡ ಜಡನೆ ಖಂಡಿತ. ಇದನ್ನು ನಮಗೆ ಈ ಅಧ್ಯಾಯದಲ್ಲಿ ಬಿಗಿನಿಂಗ್ ಅಲ್ಲಿ 5 ಮತ್ತು 6ನೇ ಶ್ಲೋಕದಲ್ಲಿ ಹೇಳುವಾಗ ಇಂದ್ರಿಯಾಣಿ ದಶೈಕಂಚ ಪಂಚಚ ಇಂದ್ರಿಯ ಗೋಚರಾಹ ಅಂತ ಅದರಲ್ಲಿ ಕ್ಷೇತ್ರಂ ಅನ್ನೋದ್ರಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಕ್ಷೇತ್ರಂ ಅನ್ನೋದು ಜಡ ಪ್ರಕೃತಿ ಖಂಡಿತ, ಹಾಗಾಗಿ ಅದರಲ್ಲಿ ಸೇರಿಸಿದ್ದಾರೆ. ಆದ್ರೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಅವುಗಳ ಚೇತನವಾಗಿ ಇರುವ ಹಾಗೆ ನಮಗೆ ಒಂದು ಭಾವನೆ ಬರುತ್ತೆ. ಹಾಗಾಗಿ ಅದರಿಂದನೇ ನಮಗೆ ಮೋಹ ಬರೋದು. ನೋಡಿ, ನಮಗೆ ಅವುಗಳನ್ನ ನಾವು ಅವುಗಳನ್ನ ಜಡ ಅಂತ ಒಪ್ಕೊಳ್ಳೋದು ನಮಗೆ ಮನಸ್ಸು ಬರೋದೇ ಇಲ್ಲ. ನಾವು ಸಾಮಾನ್ಯವಾಗಿ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಈ ಶಾಸ್ತ್ರಕ್ಕೆ ಎಕ್ಸ್ಪೋಜರ್ ಆಗದೆ ಇರೋರು, ಶಾಸ್ತ್ರಕ್ಕೆ ಎಕ್ಸ್ಪೋಸ್ ಆಗದೆ ಇರೋರು ಯಾರಿರ್ತಾರೋ ಅವ್ರಿಗೆ ಇವುಗಳನ್ನೆಲ್ಲ ಜಡ ಅಂತ ಅವ್ರಿಗೆ ಕನ್ಸಿಡರ್ ಮಾಡಕ್ ಆಗೋದೇ ಇಲ್ಲ. ವೆರಾಸ್ ನಮಗೆ ಶಾಸ್ತ್ರಕ್ಕೆ ಬಂದ ಮೇಲೆ ಇದೆಲ್ಲ ಜಡ ಅಂತ ಹೇಳ್ಕೊಡುತ್ತೆ. ಅವಾಗ ನಮಗೆ ತುಂಬಾ ಕಷ್ಟ ಆಗುತ್ತೆ, ಅದನ್ನ ಒಪ್ಕೊಳ್ಳೋಕೆ ಕಷ್ಟ ಆಗುತ್ತೆ ನಮಗೆ. ಹೇಗೆ ನೀನು ಜಡ ಅಂತ ಹೇಳ್ತೀಯ, ನೀನು ನನ್ನನ್ನು ಹೇಗೆ ನನ್ನ ಶರೀರ ಅಂತ ನಾವೇನ್ ಅನ್ಕೊಂಡಿರ್ತೀವಿ, ಈ ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳು ಅವುಗಳ ಪ್ರಾಣ ಇದನ್ನೆಲ್ಲ ನಾವು ಚೈತನ್ಯ, ಹೌದು ನಾನೇನು ಹೆಣ ನಾನು ಅನ್ನೋದು ಕೇಳ್ತೀವಿ ನಾವು. ಹಾಗಾಗಿ ಅದೇ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ಅದು ಒಂದು ಹೆಣಾನೇ ಅದು ಅಂತ ಹೇಳ್ಬಿಡುತ್ತೆ. ಶಾಸ್ತ್ರ ನಿರ್ದಾಕ್ಷಿಣ್ಯವಾಗಿ ಹೇಳ್ಬಿಡುತ್ತೆ. ಅದು ಜೀವಂತವಾಗಿರೋನೇ ಅದು ಈ ಪಂಚಕೋಶಗಳನ್ನ ಹೆಣ ಅಂತಾನೆ ಅದು ಕನ್ಸಿಡರ್ ಮಾಡುತ್ತೆ. ಆರ್ದ್ರ ಕುಣಪಂ ಅಂತಾನೆ ಅದಕ್ಕೆ ಇದು ಉಲ್ಲೇಖ ಮಾಡ್ತಾರೆ ಕೆಲವರಲ್ಲೆಲ್ಲ. ಆರ್ದ್ರ ಅಂತ ಹೇಳಿದ್ರೆ ಹಸಿಯಾಗಿರೋ ಒಂದು ಹೆಣ ಅಂತ, ಒಣಗೋಗಿರೋ ಹೆಣ ಅಲ್ಲ, ಅದು ಹಸಿಯಾಗಿರೋ ಹೆಣ ಇದು ಅಂತ ಗುರ್ತು ಮಾಡ್ತಾರೆ ಅದನ್ನ. ಯಾಕೆಂದ್ರೆ ಅದು ಕೆಲಸ ಮಾಡ್ತಾ ಇದೆ, ಅದ್ರ ಕೆಲಸವನ್ನು ಮಾಡ್ತಾ ಇದೆ, ಆದ್ರೆ ಅದು ಖಂಡಿತ ಆತ್ಮ ಅಲ್ಲ, ಅದು ಅನಾತ್ಮ ಅದು. ಹಾಗಾಗಿ ಅದನ್ನು ನಾವು ಆತ್ಮ ಅಂತ ನಾವು ಅಂದ್ಕೊಂಡ್ಬಿಟ್ಟಿದೀವಿ. ಅದಕ್ಕೆ ಕೆಲವು ಗ್ರಂಥಗಳಲ್ಲಿ ಈಗೂ ಹೇಳ್ತಾರೆ, ಅದು ಒಂದು ಹೆಣವನ್ನ ಕಟ್ಕೊಂಡು ಓಡಾಡ್ತಾ ಇದೆಯಲ್ಲ ನೀನು ಅಂತ ಅದನ್ನು ಕೂಡ ಹೇಳ್ತಾರೆ. ಹೆಣ ಅದು, ಈ ಶರೀರ ಅಂದ್ರೆ ಹೆಣ ವಾಸ್ತವವಾಗಿ, ಅದು ಜಡ, ಅದನ್ನ ನೀನು ಚೈತನ್ಯ ಅಂತ ತಿಳ್ಕೊಂಡಿದ್ಯಾ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಚೈತನ್ಯ ಇರೋ ಹಾಗೆ ನಾವು ಭಾವನೆ ಮಾಡ್ತೀವಿ. ಹಾಗಾದ್ರೆ ಏನಾಯ್ತು, ಇದೇ ಭೋಕ್ತ ಅಂತ ಇದನ್ನ ಹೇಳಕ್ಕಾಗುತ್ತೆ. ಇದನ್ನ ಈ ಆತ್ಮನನ್ನೇ ನಾವು ಭೋಕ್ತ ಮಾಡ್ಬಿಟ್ಟಿದೀವಿ. ಅದರಿಂದ ನಮ್ಮ ಒಂದು ಅನುಭವನ ಇಟ್ಕೊಂಡು ಇಲ್ಲಿ ಕೂಡ ಶಾಸ್ತ್ರ ಏನ್ ಹೇಳ್ತಾ ಇದೆ, ಅದಕ್ಕೊಂದು ಭೋಕ್ತ ಅಂತ ಒಂದು ಹೆಸರು ಕೊಡ್ತಾ ಇದೆ. ಆದ್ರೆ ವಾಸ್ತವವಾಗಿ ಜಡಕ್ಕೆ ಭೋಗ ಮಾಡಕ್ಕೆ ಸಾಮರ್ಥ್ಯ ಇಲ್ಲ, ಆ ಚೈತನ್ಯಕ್ಕೆ ಭೋಗ ಮಾಡೋ ಸಾಮರ್ಥ್ಯ. ಅದಕ್ಕೆ ಕಲ್ಲು ಮಣ್ಣು ಇಂತ ಅದಕ್ಕೆಲ್ಲ ಒಂದು ಕಟ್ಟಿಗೆ ಇದಕ್ಕೆಲ್ಲ ಭೋಗ ಏನಿಲ್ಲ ಅದಕ್ಕೆ. ಆದ್ರೆ ಎಲ್ಲಿ ನಮಗೆ ಒಂದು ಪ್ರಾಣಿ ಗಿಡ ಪಕ್ಷಿ ಅಂತ ಏನೋ ಒಂದು ಹುಳು ಕೀಟ ಕ್ರಿಮಿ ಅಂತೆಲ್ಲ ಹೇಳ್ತೀವಲ್ಲ, ಅಲ್ಲೆಲ್ಲ ಭೋಗ ಇರುತ್ತೆ. ಯಾಕಂದ್ರೆ ಅಲ್ಲಿ ಚೈತನ್ಯ ಇದೆ. ಹೀಗೆ ಭೋಕ್ತ ಆತ್ಮ ಉಚ್ಯತೆ. ಹಾಗಾಗಿ ನೋಡಿದ್ರೆ ಇವ ಜಾಯಮಾನ ಚೈತನ್ಯಾತ್ಮ ಗ್ರಸ್ತಾ ಇವ ಜಾಯಮಾನ ವಿಭಕ್ತಾ ವಿಭಾವ್ಯಂತೆ ಇತಿ ಭೋಕ್ತ ಆತ್ಮ ಉಚ್ಯತೆ. ಹಾಗಾಗಿ ಈ ಮನಸ್ಸಲ್ಲಿ ಬರೋ ಸುಖ ದುಃಖ ಅನುಭವಗಳೆಲ್ಲ ಯಾವ್ದಿದೆಯೋ ಅದನ್ನೇ ಭೋಗ ಅಂತ ನಾವು ಹೇಳ್ತೀವಿ. ಆದ್ರೆ ಇದನ್ನೆಲ್ಲ ಭೋಗ ಮಾಡೋನು ಯಾರು ಅಂತ ಕೇಳಿದ್ರೆ, ಈ ಆತ್ಮನನ್ನ ಭೋಕ್ತ ಅಂತ ಯಾತಕ್ಕೆ ಕರೆದಿದ್ದಾರೆ ಅಂತ ಹೇಳಿದ್ರೆ, ಅವುಗಳಿಗೆಲ್ಲ ಒಂದು ಚೈತನ್ಯ ಇದೆ ಅಂತ ನಾವು ಅನ್ಕೊಂಡು ನಾನೇ ಇದನ್ನೆಲ್ಲ ಭೋಕ್ತ ಅಂತ ನಾವು ಅನ್ಕೊಳ್ತೀವಿ ಸಾಮಾನ್ಯವಾಗಿ. ಆದ್ರೆ ಇಲ್ಲಿ ಅದರಿಂದ ಬೇರೆಯಾಗಿರೋ ಚೈತನ್ಯನೇ ನಿಜವಾಗ್ಲೂ ಭೋಕ್ತ ಆಗಕ್ಕೆ ಚಾನ್ಸ್ ಇದೆ, ಪಾಸಿಬಿಲಿಟಿ ಇದೆ. ಆದ್ರೆ ಚೈತನ್ಯ ಆಗಿರೋ ಆತ್ಮನಿಗೆ ಇವುಗಳೆಲ್ಲ ಇಲ್ಲಿಯಾದ್ರೆ ಭೋಗ ಮಾಡಕ್ಕೆ ಏನು ಇಲ್ವೇ ಇಲ್ಲ, ಭೋಗ ಮಾಡಕ್ಕೆ ಆಗೋದೂ ಇಲ್ಲ. ಹಾಗಾಗಿ ಈ ತರ ಒಂದು ಕಲಬೆರಕೆ ಅಂತ ಒಂದಿದೆಯಲ್ಲ, ಆ ಕಲಬೆರಕೆಯಿಂದ ಇದನ್ನ ಒಂದು ಭೋಕ್ತ ಅಂತ ಕರೆದಿದೆ ಶಾಸ್ತ್ರ ಅಂತ ಇಲ್ಲಿ ಭಗವತ್ಪಾದರು ಹೇಳ್ತಾರೆ. ಮುಂದೆ ಮಹೇಶ್ವರ ಅಂತ ಒಂದು ಶಬ್ದ ಇದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ, ಸರ್ವಾತ್ಮತ್ವಾತ್ ಸ್ವತಂತ್ರತ್ವಾಚ ಮಹಾನ್ ಈಶ್ವರಶ್ಚ ಇತಿ ಮಹೇಶ್ವರ. ಇದಕ್ಕೆ ಯಾತಕ್ಕೆ ಮಹೇಶ್ವರ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸರ್ವಾತ್ಮತ್ವಾತ್ ಅದೆಲ್ಲವನ್ನೂ ಕೂಡ ತಾನೇ, ಎಲ್ಲಕ್ಕೂ ಕೂಡ ತಾನೇ ಆತ್ಮ.
ನೋಡಿ ಅದಕ್ಕೇನೆ ನೋಡಿ ಇಲ್ಲೂ ಕೂಡ ನಾವು ಆ 2ನೇ ಶ್ಲೋಕವನ್ನ ಜ್ಞಾಪಕ ಮಾಡ್ಕೋಬೇಕು. ಇದು ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಅಂತ. ಎಲ್ಲಾ ಶರೀರದಲ್ಲೂ ಇರೋ ಕ್ಷೇತ್ರಜ್ಞ ಅಂತ ಇದೆಯಲ್ಲ, ಅದು ನಾನೇ ಅಂತ ಹೇಳ್ಬಿಟ್ಟಿದ್ದಾನೆ. ಅದರಿಂದ ಅವನಿಗೆ ಮಹೇಶ್ವರ ಅಂತ ಹೆಸರು. ಹಾಗಾದ್ರೆ ಮಹೇಶ್ವರ ಅನ್ನೋನು ಪ್ರತಿ ಶರೀರದಲ್ಲೂ ಮಹೇಶ್ವರ ಇದ್ದಾನೆ. ಆ ಮಹೇಶ್ವರ ಏನು ಅಂತ ಹೇಳಿದ್ರೆ ಇಲ್ಲಿ ಸರ್ವಾತ್ಮತ್ವಾತ್, ಎಲ್ಲಕ್ಕೂ ಇವನು ಆತ್ಮವಾಗಿರೋದ್ರಿಂದ ಈ ಚೈತನ್ಯ ಸ್ವತಂತ್ರತ್ವಾಚ, ಇದು ಯಾವ್ದು ಮೇಲೆ ಡಿಪೆಂಡ್ ಆಗಿಲ್ಲ. ಅದರಿಂದ ಇದಕ್ಕೆ ಸ್ವತಂತ್ರ ಇದೆ, ಸ್ವತಂತ್ರವಾಗಿದೆ ಇದು. ವೆರಸ್ ಈ ಪಂಚಕೋಶಗಳು ಅಂತ ಇದೆಯಲ್ಲ, ದೇಹ ಮನಸ್ಸು ಇಂದ್ರಿಯಗಳು, ಅವುಗಳು ದೇ ಹ್ಯಾವ್ ಟು ಡಿಪೆಂಡ್ ಆನ್ ದಿ ಆತ್ಮ. ಅದರಿಂದ ಇವುಗಳಿಗೆ ಪರತಂತ್ರತ್ವ, ವೆರಸ್ ಅದು ಮಾತ್ರ ಸ್ವತಂತ್ರ. ಹಾಗಾಗಿ ಈ 2 ಭಾಗ ಮಾಡ್ಕೋಬೇಕು. ಇದು ಸ್ವಪ್ರಕಾಶ, ಅದರಿಂದ ಇದು ಸ್ವತಂತ್ರ. ವೆರಸ್ ಅವುಗಳೆಲ್ಲ ಜಡ, ಅದಕ್ಕೆ ಸ್ವಪ್ರಕಾಶ ಇಲ್ಲ. ಅದರಿಂದ ಅದು ಇದೆ ಅಂತ ಹೇಳಕ್ಕೆ ಒಬ್ಬ ಚೈತನ್ಯ ಬೇಕು. ಅದರಿಂದ ನೋಡಿ, ಇವಾಗ ಈ ಕುರ್ಚಿ ಇದೆ ಅಂತ ಹೇಳಕ್ಕೆ ಕುರ್ಚಿ ಏನು ಕೂಗಿ ಹೇಳ್ಕೊಡಕ್ಕಲ್ಲ, ಆಗೋದಿಲ್ಲ. ಅದು ನಾನು ಇದೀನಿ ನೋಡಿ ಅಂತ. ಅದೇ ಒಬ್ಬ ಮನುಷ್ಯ ಇದು ಒಳಗಡೆ ಬಂದಿದ ತಕ್ಷಣ, ಈ ರೂಮ್ ಒಳಗಡೆ ಬಂದಿದ ತಕ್ಷಣ ನೋಡಪ್ಪ ಕುರ್ಚಿ ಹಾಕಿದ್ದಾರೆ ಇವರು ಅಂತ ನಾವು ಹೇಳ್ತೀವಿ. ಹಾಗಾಗಿ ಹೀಗೆ ಅವುಗಳೆಲ್ಲ ಪರತಂತ್ರ, ಜಡ ಅದು. ವೆರಸ್ ನಾವು ಸ್ವಪ್ರಕಾಶ, ನಾವು ಸ್ವತಂತ್ರ. ಹೀಗೆ ಸ್ವತಂತ್ರತ್ವಾಚ ಮಹಾನ್ ಈಶ್ವರಶ್ಚ ಇತಿ ಮಹೇಶ್ವರ. ಹಾಗಾಗಿ ಇದು ಮಹಾನ್ ಈಶ್ವರ. ನೋಡಿ, ಈಶ್ವರ ಅಂತ ಹೇಳುವಾಗ್ಲೂ ಕೂಡ ನೋಡಿ, ಈಶ್ವರ ಅನ್ನೋ ಶಬ್ದಕ್ಕೆ ಸಾಮರ್ಥ್ಯ ಉಳ್ಳವನು, ಸಮರ್ಥ ಅಂತ ಅಷ್ಟೇ ಅರ್ಥ. ಇದು ಇಂದ್ರಾದಿಗಳಿಗೂ ಹೇಳ್ಬೋದು, ಇಂದ್ರ, ವಾಯು, ಯಾವುದಾದ್ರು ಒಂದು ದೇವತೆಗೂ ಹೇಳ್ಬೋದು ಈಶ್ವರ ಅಂತ. ಯಾಕಂದ್ರೆ ಅವರಿಗೆ ಸಾಮಾನ್ಯವಾಗಿರೋ ಜನಗಳಿಗಿಂತ ತುಂಬಾ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಬಟ್ ಅವರೇ ಮಹೇಶ್ವರರ ಅಂತ ಕೇಳಿದ್ರೆ ಇಲ್ಲ, ಅವ್ರಿಗಿಂತ ದೊಡ್ಡವನು ಇನ್ನ ಒಬ್ಬ ನಿಯಾಮಕ ಒಬ್ಬ ಇದ್ದಾನೆ. ಹಾಗಾಗಿ ಆತರ ಇಲ್ಲಿ ಮಹಾನ್ ಈಶ್ವರಶ್ಚ, ಇದು ಮಹಾನ್ ಈಶ್ವರ ಇದು. ಯಾಕಂದ್ರೆ ಇದು ಸ್ವತಂತ್ರ ಅಂತ ಹೇಳ್ಬಿಟ್ರು, ಸರ್ವಾತ್ಮ ಅಂತ ಹೇಳ್ಬಿಟ್ರು. ಹಾಗಾಗಿ ಇದು ಯಾವುದರ ಅಧೀನದಲ್ಲೂ ಇದಿಲ್ಲ ಅನ್ನೋ ಕಾರಣದಿಂದ ಇದನ್ನ ಮಹೇಶ್ವರ ಅಂತ ಹೇಳುತ್ತೆ. ಪರಮಾತ್ಮ ಇವಾಗ 2ನೇ ಸೆಕೆಂಡ್ ಲೈನ್ ಬರ್ತಾ ಇದ್ದಾರೆ, ಶ್ಲೋಕದ ಸೆಕೆಂಡ್ ಲೈನ್ಗೆ ಉತ್ತರಾರ್ಧಕ್ಕೆ. ಪರಮಾತ್ಮ ದೇಹಾದೀನಾಂ ಬುದ್ಧ್ಯಂತಾನಾಂ ಪ್ರತಿಗಾತ್ಮತ್ವೇನ ಕಲ್ಪಿತಾನಾಂ ಅವಿದ್ಯೆಯ ಪರಮಃ ಉಪದ್ರಷ್ಟೃತ್ವಾದಿ ಲಕ್ಷಣ ಆತ್ಮ ಇತಿ ಪರಮಾತ್ಮ. ಹಾಗಾದ್ರೆ ಇಲ್ಲಿ ಪರಮಾತ್ಮ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ದೇಹಾದೀನಾಂ ಅಂತ ಹೇಳಿದ್ರೆ ಮೈಂಡ್ ಬಾಡಿ ಕಾಂಪ್ಲೆಕ್ಸ್, ಮತ್ತೆ ಅದೇನೆ. ಬುದ್ಧಿಯಂತಾನಾಂ, ದೇಹದಿಂದ ಪ್ರಾರಂಭವಾಗಿ ಬುದ್ಧಿವರೆಗೂ ಇರೋದು ಎಲ್ಲವೂ ಕೂಡ ಪ್ರತಿಗಾತ್ಮತ್ವೇನ ಕಲ್ಪಿತತ್ವಾನಾಂ. ನೋಡಿ ಏನ್ ಮಾಡ್ಬಿಡ್ತೀವಿ ಅಂದ್ರೆ, ಈ ಶರೀರದ ವಿಷಯದಲ್ಲಿ ಕೂಡ ನಾನು ಅಂತ ಬುದ್ಧಿ ಬರುತ್ತೆ ನಮಗೆ, ಇಂದ್ರಿಯ ವಿಷಯದಲ್ಲೂ ನಾನು ಅಂತ ಬುದ್ಧಿ ಬರುತ್ತೆ, ಪ್ರಾಣ ವಿಷಯದಲ್ಲೂ ನಾನು ಅಂತ ಬುದ್ಧಿ ಬರುತ್ತೆ, ನಾನೇ ಎಲ್ಲವನ್ನೂ ಮಾಡಿಸ್ತಾ ಇದ್ದೀನಿ ಅಂತ ನಾವು ಹೇಳ್ತೀವಿ. ಆಮೇಲೆ ಮನಸ್ಸು ವಿಷಯದಲ್ಲೂ ನಾನು ಅಂತ ಬುದ್ಧಿ ಬರುತ್ತೆ, ನಾನೇ ತಿಳ್ಕೊಂಡೆ, ನಾನೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀವಲ್ಲ. ಅವಾಗ ಈ ನಾನು ಅನ್ನೋದನ್ನ ನಾವು ಆ ಪಂಚಕೋಶಗಳಲ್ಲೂ ಕೂಡ ಪ್ರತ್ಯೇಕವಾಗಿ ಕೂಡ ನಾನು ಅಂತ ಹೇಳ್ಕೊಳ್ತೀವಿ ನಾವು. ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಭಗವತ್ಪಾದರು. ಇವುಗಳು ವಾಸ್ತವವಾಗಿ ಆತ್ಮ ಅಲ್ವೇ ಅಲ್ಲ, ಆದ್ರೆ ಅವುಗಳು ಆತ್ಮ ಅನ್ನೋ ರೀತಿಯಲ್ಲಿ ಕಲ್ಪಿತವಾಗಿದೆ. ಹಾಗಾಗಿ ಬುದ್ಧಿಯಂತಾನಾಂ ಪ್ರತ್ಯೇಕಾತ್ಮತ್ವೇನ ಕಲ್ಪಿತಾನ, ಇವುಗಳನ್ನೆಲ್ಲ ನಾವು ಆತ್ಮ ಅನ್ನೋ ರೀತಿಯಲ್ಲಿ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇವುಗಳಿದ್ರೆ ಐ ಡೋಂಟ್ ಹ್ಯಾವ್ ಎಕ್ಸಿಸ್ಟೆನ್ಸ್ ಅಟ್ ಆಲ್ ಅಂತ ಅನ್ಕೊಳ್ತೀವಿ ನಾವು. ಅದೇ ಮುಖ್ಯವಾಗಿ ಈ ಲೌಕಿಕ ಶಾಸ್ತ್ರಕ್ಕೂ ಈ ವೇದಾಂತ ಶಾಸ್ತ್ರಕ್ಕೂ ಇರೋ ಮುಖ್ಯವಾದ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಅಲ್ಲೆಲ್ಲ ನಮ್ಮನ್ನ ಅದೇ ನಾವು ಅಂತ ಹೇಳಿಸ್ಕೊಡ್ತಾ ಇರ್ತಾರೆ. ಬೇರೆ ಇಲ್ಲಿ ಮಾತ್ರ ನೀನು ಇದು ಅಲ್ವೇ ಇಲ್ಲ, ನೀನು ಅವುಗಳಿಲ್ಲದೆಯವರು ಕೂಡ ನಿನಗೆ ಒಂದು ಅಸ್ತಿತ್ವ ಇದೆ ಅಂತ ತೋರಿಸ್ಕೊಡ್ತಾರೆ. ಈ ಅಸ್ತಿತ್ವವನ್ನ ಯಾರು ಅಪರೋಕ್ಷವಾಗಿ ತಿಳ್ಕೊಳ್ತಾರೋ ಅವರು ಜ್ಞಾನಿಗಳಾಗಿ ಹೋಗ್ತಾರೆ, ಅವ್ರಿಗೆ ಮತ್ತೆ ಜನ್ಮ ಇರೋದೇ ಇಲ್ಲ. ಯಾಕಂದ್ರೆ ಅವರು ಈ ಶರೀರವನ್ನು ನಾನು ಅಂತ ಅನ್ಕೊಂಡಿರೋನಿಗೆ ಮಾತ್ರ ಮತ್ತೆ ಜನ್ಮ ಬರ್ತಾ ಇರುತ್ತೆ. ಆದ್ರೆ ಯಾರು ತನ್ನನ್ನ ಇಲ್ಲ ಇವುಗಳು ಇಲ್ಲದೆ ಕೂಡ ನಾನು ಇರಕ್ಕಾಗುತ್ತೆ ಅಂತ ಶಾಸ್ತ್ರದಿಂದ ತಿಳ್ಕೊಂಡು ಮೊದಲು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ, ಹೌದು ನಾನು ಅಂತ ಒಂದು ಸ್ವರೂಪ, ನನಗೆ ಇವುಗಳೆಲ್ಲ ಇಲ್ಲದೆ ಕೂಡ ನನ್ನ ಅಸ್ತಿತ್ವ ಇದ್ದೇ ಇದೆ, ನಾನು ಮುಂಚೆನೂ ಇದ್ದಿದ್ದೀನಿ, ಇವಾಗಲೂ ಇದ್ದೀನಿ, ಮುಂದೇನೂ ನಾನು ಇರ್ತೀನಿ, ಇವುಗಳ ಅಪೇಕ್ಷೆ ಇಲ್ಲದೇನೆ ನನಗೆ ಒಂದು ಅಸ್ತಿತ್ವ ಇದೆ ಅಂತ ಯಾರು ತಿಳ್ಕೊಳ್ತಾನೋ ಅವನು ಇದರಿಂದ ಈ ಒಂದು ಚಕ್ರ ಅಂತ ಒಂದು ಇದೆಯಲ್ಲ ಅದರಿಂದ ಆಚೆ ಹೊರಟೋಗ್ತಾನ ಅವನು. ಸೊ ಹೀಗೆ ಕಲ್ಪಿತಾನಾಂ ಅವಿದ್ಯೆಯ ಕಲ್ಪಿತಾನಾಂ ಅಂತ ಹೇಳ್ತಾ ಇದ್ದಾರೆ. ಅವಿದ್ಯೆಯಿಂದ ನಾವು ಇವುಗಳೆಲ್ಲಲ್ಲಿ ನಾನು ಅಂತ ಬುದ್ಧಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅವುಗಳೆಲ್ಲ ಪ್ರತ್ಯೇಕಾತ್ಮ ಅಲ್ವೇ ಅಲ್ಲ, ಆದರೆ ಅವುಗಳಲ್ಲಿ ನಾನು ಅಂತ ಒಂದು ಬುದ್ಧಿ ಮಾಡ್ಕೊಂಡಿದ್ದೀವಿ ಅವಿದ್ಯೆಯಿಂದ. ಈ ಒಂದು ವಿಷಯಕ್ಕೆ ಪರಮಃ ಉಪದ್ರಷ್ಟತ್ವಾದಿ ಲಕ್ಷಣ ಆತ್ಮ ಅಂದ್ರೆ ಈ ಯಾವುದನ್ನ ಒಂದು ಮೈಂಡ್ ಬಾಡಿ ಕಾಂಪ್ಲೆಕ್ಸ್ ಅಂತ ಇದೆಯೋ ಅವುಗಳಿಗೆ ಆತ್ಮವಾಗಿರೋದು, ನಿಜವಾಗಿ ಆತ್ಮವಾಗಿರೋದು ಈ ಸ್ವರೂಪವೇ, ಯಾವುದು ಈ ಕ್ಷೇತ್ರಜ್ಞ ಸ್ವರೂಪವೇ ಅವುಗಳಿಗೆಲ್ಲ ಆತ್ಮವಾಗಿರೋದು ಅಂತ. ಹಾಗಾಗಿ ಅದೇನೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಕರೆಕ್ಟ್. ಅದನ್ನೇ ಅವರು ಈ ಶ್ಲೋಕದಲ್ಲೆಲ್ಲ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ನೀನು ಅಲ್ಲದೆ ಇರೋದನ್ನ ನೀನು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ, ಆದ್ರೆ ಇಲ್ಲಿ ಏನ್ ಹೇಳ್ಕೊಡ್ತಾ ಇದೆ, ಈ ಸ್ವರೂಪವನ್ನ ನೀನು ಅಂತ ತಿಳಿ ಅಂತ ಹೇಳ್ಕೊಡ್ತಾ ಇದೆ. ಯಾಕಂದ್ರೆ ಮೊದಲನೇ ಶ್ಲೋಕದಲ್ಲೇ ಈ ಕ್ಷೇತ್ರವನ್ನು ತಿಳ್ಕೊಳ್ಳೋನು ಕ್ಷೇತ್ರಜ್ಞ ಅಂತ ಹೇಳ್ಬಿಟ್ರು. ಅಂತ ಕ್ಷೇತ್ರಜ್ಞನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು, ಈ ಶ್ಲೋಕಗಳೆಲ್ಲ ಓದೋವಾಗ, ಈ ಭಾಷೆ ಓದೋವಾಗ ನಮ್ಮನ್ನ ನಾವು ಅದಕ್ಕೆ ರಿಲೇಟ್ ಮಾಡ್ಕೋಬೇಕು. ಯಾವುದು ಈ ಕ್ಷೇತ್ರಜ್ಞ ಮಹೇಶ್ವರ ಆತ್ಮ ಪರಮಾತ್ಮ ಅಂತೆಲ್ಲ ಹೇಳಿದ್ರಲ್ಲ, ಅದಕ್ಕೆ ರಿಲೇಟ್ ಮಾಡ್ಕೊಂಡೇ ನಾವು ಹೋಗ್ಬೇಕು. ಇದಕ್ಕೆ ಸೇರಿಸ್ಕೋಬಾರ್ದು.
ಹಾಗಾಗಿ ಅದಕ್ಕೆ ಅವರು ಪರಮಾರ್ಥಾನಂದ ಹೇಳ್ತಿರೋದು ಹೇಳ್ತಾನೆ. ನಾನು ಒಂದು ಲೇಡಿ ಚೆನ್ನೈಯಲ್ಲಿ 25 ವರ್ಷದಿಂದ ಪಾಠಕ್ಕೆ ಬರ್ತಾ ಇದ್ದಾರೆ, ಪರಮಾರ್ಥಾನಂದ ಮಾಡೋ ಕ್ಲಾಸಸ್ಗೆಲ್ಲ ಬರ್ತಾ ಇದ್ದಾರೆ. ಒಂದ್ ದಿವಸ ಆಕೆ ಹೇಳಿದಂತೆ, ಸ್ವಾಮೀಜಿ ಐ ಎಮ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎವರ್ ಯು ಸೇ, ಬಟ್ ಈ ಆತ್ಮ ಆತ್ಮ ಅಂತ ಹೇಳ್ತಾ ಇದಾರಲ್ಲ ಅದು ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಅವರು. ಹಾಗಾಗಿ ಅದನ್ನ ಹೇಳಕ್ಕೆ ಇಷ್ಟು ದಿವಸ ಇದೆಲ್ಲ ಬಂದಿರೋದು, ಆದ್ರೆ ಆಕೆಗೆ ಅದೊಂದು ಮಾತ್ರ ಗೊತ್ತಾಗ್ಲಿಲ್ಲ ಅದೇನು ಅಂತ. ಹೀಗೆ ಒಂದು ಆಭಾಸ ಇದೆ ಅಂತ ನಾವು ನೋಡ್ಬೋದು ಇದರಲ್ಲಿ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಅನ್ನೋದು ಅದನ್ನ ನಾವು ನಾನು ಅಂತ ತಿಳ್ಕೊಬೇಕೆ ಹೊರತು ಈ ಪಂಚಕೋಶಗಳನ್ನ ಯಾವ್ದು ಅನಾತ್ಮ ಅಂತ ಶಾಸ್ತ್ರ ಹೇಳ್ಕೊಡ್ತಾ ಇದೆಯೋ ಅವುಗಳ ಜೊತೆ ನಾವು ರಿಲೇಟ್ ಮಾಡ್ಕೋಬಾರ್ದು. ಅಟ್ಲೀಸ್ಟ್ ಈ ಶಾಸ್ತ್ರವನ್ನು ಓದೋ ಸಮಯದಲ್ಲಾದ್ರೂ ಹಾಗೆ ನಾವು ಮಾಡ್ಕೊಂಡ್ರೆ ಅದು ದೊಡ್ಡ ಸಾಧನೆ ಆಗುತ್ತೆ ಇದೇನೆ. ಆಮೇಲೆ ಸಹ ಇವಾಗ ಎಲ್ಲ ಶಬ್ದಗಳಿಗೂ ಇವ್ರು ಹೇಳಿ ಮುಗಿಸ್ಬಿಟ್ರು. ಇವಾಗ ಕೊನೆಯಲ್ಲಿ ಪರಪುರುಷ ಅಂತ ಒಂದಿದೆ, ಪರಮಪುರುಷ, ಪುರುಷ ಪರಹ ಅಂತ ಇದೆ. ಅದಕ್ಕೆ ಹೇಳ್ಬೇಕು, ಇವಾಗ ಅರ್ಥ ಹೇಳ್ಬೇಕು ಅದಕ್ಕೆ. ಸಹ ಅತಃ ಪರಮಾತ್ಮ ಇತ್ಯನೇನ ಶಬ್ದೇನ ಚ ಅಪಿ ಉಕ್ತಃ ಕಥಿತಃ ಶ್ರುತೌ. ಹಾಗಾಗಿ ಇಂಥ ಒಂದು ಕ್ಷೇತ್ರಜ್ಞ ಇದೆಯಲ್ಲ ಅದನ್ನ ಪರಮಾತ್ಮ ಅಂತಾನೂ ಹೇಳಿದ್ದಾರೆ, ಇದರಲ್ಲಿ ಶ್ರುತಿನಲ್ಲಿ ಹೇಳಿದ್ದಾರೆ ಇದನ್ನ ಅಂತ. ಇದಕ್ಕೆ ಶ್ರುತಿಗಳೆಲ್ಲ ಇದೆ, ಕೆಲವು ಉಪನಿಷತ್ತುಗಳಲ್ಲಿ ಎಲ್ಲ ಈ ಶಬ್ದ ಇದೆ, ಪರಮಾತ್ಮ ಅಂತ ಉಪಯೋಗಿಸಿರೋ ಶಬ್ದ ಇದೆ. ಅದನ್ನ ನಾವು ನೋಡಿದ್ರೆ ಗೊತ್ತಾಗುತ್ತೆ, ಉಪನಿಷತ್ತುಗಳೆಲ್ಲ ಇದೆ, ಇದಕ್ಕೆ ಶಬ್ದ ಇದೆ ಪರಮಾತ್ಮ ಅಂತ. ಆಮೇಲೆ ಕ್ವ ಅಸೌ, ಯಾರದು, ಎಲ್ಲಿದೆ ಅಂತ ಕೇಳಿದ್ರೆ ಅಸ್ಮಿನ್ ದೇಹೇ, ಆ ಪರಮಾತ್ಮ ಅನ್ನೋದು ಬೇರೆ ಎಲ್ಲೋ ಕೈ ತೋರಿಸ್ಬೇಡ ನೀನು, ಈ ದೇಹದಲ್ಲಿ ಇದೆ ಇದು. ದೇಹೇಸ್ಮಿನ್ ಅಂತ ಈ ಶ್ಲೋಕನೇ ಹೇಳ್ತಾ ಇದೆ, ಈ ದೇಹದಲ್ಲಿ ಆ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾ ಇದೆ. ಹಾಗಾಗಿ ದೇಹೇಸ್ಮಿನ್ ಪುರುಷ ಪರಹ ಅವ್ಯಕ್ತಾತ್ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಇತಿ ಚ ವಕ್ಷ್ಯಮಾಣಃ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಇತಿ ಉಪನ್ಯಸ್ತಃ ವ್ಯಾಖ್ಯಾಯ ಉಪಸಂಹೃತಶ್ಚ. ಇದಕ್ಕೆ 2 ಪ್ರಮಾಣ ಕೊಡ್ತಾ ಇದ್ದಾರೆ ಭಗವತ್ಪಾದರು. ಈ ಪರಪುರುಷ ಅಂತ ಇದೆಯಲ್ಲ, ಪರಮಪುರುಷ ಅಂತ ಹೇಳ್ಬೋದು ಅದಕ್ಕೆ 2 ಉದಾಹರಣೆ ಇಲ್ಲಿಂದನೇ ಕೊಡ್ತಾ ಇದ್ದಾರೆ, ಈ ಗೀತೆಯಿಂದನೇ ಕೊಡ್ತಾ ಇದ್ದಾರೆ. ಒಂದು ಯಾವುದು ಅಂತ ಹೇಳಿದ್ರೆ 15ನೇ ಅಧ್ಯಾಯದಲ್ಲಿ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ ಅಂತ ಒಂದು ಶ್ಲೋಕ ಬರುತ್ತೆ. ಅದು ಹೇಗೆ ಬರುತ್ತೆ ಅಂದ್ರೆ, ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ ಅಂತ ಹೇಳ್ಬಿಟ್ಟು ಬರುತ್ತೆ ಅದು. ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂದ್ರೆ 2 ಪುರುಷ ಅಂತ ತೋರಿಸುತ್ತೆ ಅದು. ಒಂದು ಈ ಜಡ ಪ್ರಪಂಚ, ಇನ್ನೊಂದು ಆ ಜಡ ಪ್ರಪಂಚಕ್ಕೆಲ್ಲ ಕಾರಣವಾಗಿರೋ ಅಕ್ಷರ ಅಂತ ಮಾಯೆ ಅಂತ ಒಂದು. ಹಾಗಾಗಿ ಪ್ರಕೃತಿ ಮತ್ತು ಪ್ರಕೃತಿಯ ಒಂದು ವಿಕಾರಗಳು ಹಾಗಾಗಿ ವಿಕಾರಗಳನ್ನ ಕ್ಷರ ಅಂತ ಹೇಳಿದ್ರು, ಯಾಕಂದ್ರೆ ಪ್ರಳಯದಲ್ಲಿ ಅವುಗಳೆಲ್ಲ ಲಯವಾಗಿ ಹೋಗುತ್ತೆ. ಆದ್ರೆ ಈ ಅವುಗಳಿಗೆ ಕಾರಣವಾಗಿರೋ ಬೀಜವಾಗಿರೋ ಈ ಮಾಯ ಇದೆಯಲ್ಲ ಅದು ಲಯವಾಗೋದಿಲ್ಲ, ಅದು ಭದ್ರವಾಗಿರುತ್ತೆ ಅದು. ಹಾಗಾಗಿ ಅದನ್ನ ಅಕ್ಷರ ಅಂತ ಹೇಳಿದ್ರು, ಯಾಕಂದ್ರೆ ಕ್ಷರವನ್ನು ಹೊಂದೋದಿಲ್ಲ ಅದು ಅಂತ. ಆದ್ರೆ ಈ ಅಕ್ಷರಕ್ಕಿಂತ ಮೇಲೆ ಒಬ್ಬ ಇದ್ದಾನೆ ಅಂತ ತೋರಿಸುತ್ತೆ ಮುಂದಿನ ಶ್ಲೋಕದಲ್ಲಿ. ಹಾಗಾಗಿ ಉತ್ತಮ ಪುರುಷಸ್ತು ಅನ್ಯಃ, ಇವುಗಳಿಂದ ಬೇರೆ, ಈ ಎರಡರಿಂದಲೂ ಬೇರೆಯಾಗಿರೋ ಒಂದು ಉತ್ತಮ ಪುರುಷ ಇದ್ದಾನೆ, ಅವನನ್ನೇ ಪರಮಾತ್ಮ ಅಂತ ಹೇಳಿದ್ದಾರೆ ಅಂತ ಆ ಶ್ಲೋಕದಲ್ಲಿ ಬರುತ್ತೆ ಅದು. ಇದನ್ನ ನಾವು ಮಾಂಡುಕ್ಯ ಇದರಲ್ಲಿ ಮಾಂಡುಕ್ಯ ಉಪನಿಷತ್ತು ಇದೆಯಲ್ಲ ಅದಕ್ಕೆ ನಾವು ರಿಲೇಟ್ ಮಾಡ್ಕೊಂಡು ನೋಡಿದಾಗ ಈ 3 ಪಾದಗಳು ಅಂತ ಏನು ಹೇಳಿದ್ದಾರೆ, ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ, ಅದಕ್ಕೆ ಬೇರೆ ಹೆಸರುಗಳು ಕೊಟ್ಟಿದ್ದಾರೆ ಅಲ್ಲಿ. ವಿಶ್ವ, ತೈಜಸ, ಪ್ರಾಜ್ಞಾ ಅಂತ, ಆಮೇಲೆ ವಿರಾಟ್, ಹಿರಣ್ಯಗರ್ಭ, ಈಶ್ವರ ಅಂತ. ಅವುಗಳಿಂದ ದಾಟಿರೋದು ತುರಿಯ ಅಂತ ಹೇಳಿದ್ದಾರೆ. ಸೊ ಈ 3 ಪಾದಗಳಿದೆಯಲ್ಲ, ಆ 3 ಪಾದಗಳಲ್ಲಿ 3ನೇ ಪಾದ ಅಕ್ಷರ ಅಂತ, ಆ 2 ಪಾದಗಳು ಕ್ಷರ ಅಂತ. ಆದ್ರೆ ಪರಮಾತ್ಮ ಅನ್ನೋದು ತುರಿಯ ಅಂತ. ಸೊ ಈ ಸ್ಕೀಮ್ ನಾವು ಅಲ್ಲಿ ಕೂಡ ನಾವು ಅಪ್ಲೈ ಮಾಡಿ ನೋಡ್ಬೋದು, ನಮ್ಮ ಒಂದು ಅವಗತಿ ಅನುಕೂಲಕ್ಕಾಗಿ ನಾವು ನೋಡ್ಬೋದು ಅದನ್ನ. ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಅನ್ನೋದನ್ನ ಈ ಗೀತೆಯಲ್ಲಿ ಮುಂದೆ ಬರೋ ಅಧ್ಯಾಯದಲ್ಲಿ, ಇದು 13ನೇ ಅಧ್ಯಾಯ, ಅದು 15ನೇ ಅಧ್ಯಾಯದಲ್ಲಿ ಬರುತ್ತೆ, ಅಲ್ಲಿ ಹೇಳ್ತಾರೆ ಮುಂದೆ ಅಂತ ಹೇಳ್ಬಿಟ್ಟು ಭಗವತ್ಪಾದರು ಅದನ್ನು ಹೇಳ್ತಾ ಇದ್ದಾರೆ. ಉತ್ತಮ ಪುರುಷಸ್ತು ಅನ್ಯಃ ಪರಮಾತ್ಮೇತು ಉದಾಕೃತಃ ಅಂತ ಹೇಳಿದ್ರು. ಇಲ್ಲೇ ಕೂಡ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಇತಿ ಉಪನ್ಯಸ್ತಃ ವ್ಯಾಖ್ಯಾಯ ಉಪಸಂಹೃತಶ್ಚ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಭಾರತ ಅಂತ ಹೇಳುವಾಗ್ಲೂ ಕೂಡ ಈ ಪರಮಾತ್ಮನನ್ನೇ ಹೇಳಿರೋದು ಅಂತ ಹೇಳ್ತಾ ಇದ್ದಾರೆ. ಆ ಶಬ್ದ ಬರಲಿಲ್ಲ ಅಷ್ಟೇ ಹೊರತು ಅರ್ಥ ಅದೇನೆ. ಯಾಕಂದ್ರೆ ಆ ಕ್ಷೇತ್ರಜ್ಞನ ವಿವರಣೆ ತಾನೇ ಇವಾಗ ನಾವು ನೋಡ್ತಾ ಇರೋ ಶ್ಲೋಕಗಳು. ಹಾಗಾಗಿ ಕ್ಷೇತ್ರಜ್ಞನಿಗೆ ಪರಮಾತ್ಮ ಅಂತ ಹೆಸರು ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೀಗೆ ಹೇಳ್ಬಿಟ್ಟು ಅದನ್ನ ಉಪನ್ಯಸ್ತಃ ವ್ಯಾಖ್ಯಾಯ ಉಪಸಂಹೃತಶ್ಚ ಅಂತ ಹೇಳ್ಬಿಟ್ಟು ಈ ಒಂದು 22ನೇ ಶ್ಲೋಕವನ್ನ ಭಾಷ್ಯವನ್ನ ಇಲ್ಲಿ ಮುಗಿಸ್ತಾ ಇದ್ದಾರೆ ಅವರು. ಯಾಕಂದ್ರೆ ಎಲ್ಲ ಶಬ್ದಗಳಿಗೂ ಅರ್ಥ ಹೇಳಾಯ್ತು. ಇವಾಗ ಶ್ಲೋಕ ಒಂದ್ಸತಿ ಓದೋಣ. ಉಪದ್ರಷ್ಟ ನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರಃ ಅಂತ ಹೇಳಿ ಕ್ಷೇತ್ರಜ್ಞನಿಗೆ ಇರೋ ಬೇರೆ ಬೇರೆ ಹೆಸರುಗಳು ಕೊಟ್ಟು ಅವುಗಳಿಗೆಲ್ಲ ಏನು ಅರ್ಥ ಬರುತ್ತೆ, ಹೇಗೆ ನಾವು ಅದನ್ನ ನಾವು ನಮ್ಮಲ್ಲಿ ನೋಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಅನ್ನೋದನ್ನೆಲ್ಲ ಇವರು ಭಗವತ್ಪಾದರು ಹೇಳಿ ತೋರಿಸಿದ್ರು. ಇವಾಗ ಮುಂದೆ ತಮೇತಂ ಯಥೋಕ್ತ ಲಕ್ಷಣಂ ಆತ್ಮಾನಂ ಏವ ವೇತ್ತಿ ಪುರುಷ ಪ್ರಕೃತಿಂಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನಸ ಭೂಯೋಪಿ ಜಾಯತೆ. ಈ ತರ ನಾವು ಕ್ಷೇತ್ರಜ್ಞನನ್ನು ಏನು ಹಿಡಿದು ಇದುವರೆಗೂ ಅದನ್ನ ಮತ್ತು ಕ್ಷೇತ್ರವನ್ನು ಹೇಳಿದ್ದೀವಿ ನಾವು. ಇದನ್ನ ನಾವು ಸರಿಯಾಗಿ ಯಥಾವತ್ತಾಗಿ ನಾವು ತಿಳ್ಕೊಂಡ್ರೆ ಅವನು
ವಾಸ್ತವವಾಗಿ ಮುಕ್ತನಾಗೋಗ್ತಾನೆ. ಅವನು ಮತ್ತೆ ಅವನಿಗೆ ಹುಟ್ಟು ಅನ್ನೋದು ಇರೋದಿಲ್ಲ ಅಂತ ಇವಾಗ ನಾವು ಇಷ್ಟೊತ್ತು ನಾವು ಯಾವ ಒಂದು ಪುರಾಣವನ್ನು ಕೇಳಿದ್ದೀವೋ ಅದರ ಒಂದು ಫಲಶ್ರುತಿ ಅನ್ನೋ ರೀತಿಯಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಏನ್ ಫಲ ಅಂತ ಹೇಳಿದ್ರೆ, ಆ ಕ್ಷೇತ್ರ ಅನ್ನೋದು ಏನು ಅಂತ ಸರಿಯಾಗಿ ತಿಳ್ಕೊಳ್ಳೋದು, ಕ್ಷೇತ್ರಜ್ಞ ಅನ್ನೋದು ಯಾವುದು ಅನ್ನೋದು ಸರಿಯಾಗಿ ತಿಳ್ಕೊಳ್ಳೋದು. ಇಲ್ಲಿ ಸರಿಯಾಗಿ ತಿಳ್ಕೊಳ್ಳೋದು ಅನ್ನೋದ್ರಲ್ಲಿ 2 ಹಂತಗಳಿರುತ್ತೆ. ಒಂದು ಹಂತ ಯಾವುದು ಅಂತ ಹೇಳಿದ್ರೆ, ಗುರು ಮತ್ತು ಶಾಸ್ತ್ರ ಹೇಳ್ಕೊಟ್ಟಿದ್ದನ್ನ ಇವುಗಳು 2 ಬಗೆ, ಯಾವುದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಬಗ್ಗೆ ಸರಿಯಾಗಿ ತಪ್ಪಿಲ್ಲದೆ ತಿಳ್ಕೊಳ್ಳೋದು. ಅವ್ರು ಪಾಠ ಮಾಡಿದ್ದನ್ನ, ಗುರು ಮತ್ತು ಶಾಸ್ತ್ರ ಪಾಠ ಮಾಡಿದ್ದನ್ನ ನಾವು ಯಥಾವತ್ತಾಗಿ ಸರಿಯಾಗಿ ತಿಳ್ಕೊಳ್ಳೋದು ಅಂತ ಒಂದು ಹಂತ. ಆ ಸರಿಯಾಗಿ ತಿಳ್ಕೊಂಡಿದ್ದನ್ನ ನಿಧಿಧ್ಯಾಸನ ಮಾಡಿ ಇಂಟರ್ನಲೈಸ್ ಮಾಡ್ಕೊಂಡು ನಾನೇ ಅದು ಅಂತ ತಿಳ್ಕೊಳ್ಳೋದು, ಅನುಭವಕ್ಕೆ ತಂದುಕೊಳ್ಳೋದು 2ನೇ ಹಂತ. ಸೊ 2 ಕೂಡ ಸರಿಯಾಗಿ ತಿಳ್ಕೊಳ್ಳೋದೆ. 2ನೇ ಹಂತ ಮೊದಲನೇ ಹಂತ ಆಗದೆ ಇಲ್ಲದೆ 2ನೇ ಹಂತ ಬರಕ್ ಸಾಧ್ಯವೇ ಇಲ್ಲ. ಹಾಗಾಗಿ ಮೊದಲು ಸರಿಯಾಗಿ ತಿಳ್ಕೋಬೇಕು. ಅದರಿಂದನೇ ಈ ವಿಷಯಗಳನ್ನ ತಿಳ್ಕೊಳ್ಳೋದ್ರಲ್ಲಿ ನಾವು ಮಿಸ್ಟೇಕ್ ಮಾಡಬಾರ್ದು ಅಂತ. ಮುಖ್ಯವಾಗಿ ಮಿಸ್ಟೇಕ್ ಮಾಡ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಿಸ್ಟೇಕ್ ಮಾಡಿದೀವಿ ಅಂತ ತಿಳ್ಕೊಳ್ಳದೆ ಸರಿಯಾಗಿ ತಿಳ್ಕೊಂಡಿದ್ದೀವಿ ಅಂತ ಅನ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದನ್ನ ನಾವು ಅನುಭವಕ್ಕೆ ತಂದುಕೊಳ್ಳಕ್ಕೆ ನೋಡ್ತೀವಿ, ತಪ್ಪಾಗಿ ಅನುಭವ ಪಡ್ಕೊಳ್ತೀವಿ ನಾವು. ಆಮೇಲೆ ಅದೇ ಸರಿ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಆತರ ಆಗ್ಬಾರ್ದು. ಕೆಲವರಿಗೆಲ್ಲ ಆತರ ಆಗೋಗಿರುತ್ತೆ ಕೆಲವರಿಗೆ. ಅದರಿಂದಲೇ ನಮಗೆ ಈ ಸಂಪ್ರದಾಯದ ಪ್ರಕಾರ ಪಾಠ ಮಾಡ್ಕೊಳ್ಳೋದು ಅನ್ನೋದೆಲ್ಲ ನಮಗೆ ಅಷ್ಟು ಮುಖ್ಯವಾಗಿದೆ. ಯಾಕಂದ್ರೆ ಏನೇನೋ ಹೇಳ್ಬಿಡ್ತಾರೆ ಕೆಲವು ಸತಿ, ಅದೆಲ್ಲ ನಮ್ಗೆ ಅದನ್ನ ಅವ್ರಿಗೆ ಗೊತ್ತಿರಲ್ಲ ಅದು ತಪ್ಪಾಗಿ ಹೇಳ್ತಾ ಇದೀವಿ ಅಂತ. ಆದ್ರೆ ಯಾರು ಸಂಪ್ರದಾಯವಾಗಿ ಕಲ್ತಿದ್ದಾರೋ ಅವ್ರು ಅದನ್ನ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಟಕ್ಕಂತ ಗೊತ್ತಾಗ್ಬಿಡುತ್ತೆ. ಅವ್ರು ಇಲ್ಲಿ ತಪ್ತಾ ಇದ್ದಾರೆ, ಇವರು ಸರಿಯಾದ ದಾರಿಯಲ್ಲಿ ಇವ್ರು ಕಲ್ತಿಲ್ಲ, ಇವ್ರು ಸರಿಯಾಗಿ ಹೇಳ್ತಾ ಇಲ್ಲ ಅಂತ ನಮ್ಗೆ ಚಕ್ಕಂತ ಗೊತ್ತಾಗೋಗ್ಬಿಡುತ್ತೆ. ಅವ್ರು ಹೇಳೋ ದಾಟಿಲೇ ಗೊತ್ತಾಗ್ಬಿಡುತ್ತೆ ಅದಕ್ಕೆ. ಸೊ ಇಲ್ಲಿ ಭಗವತ್ಪಾದ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ, ಏವಂ ವೇತ್ತಿ ಪುರುಷಂ. ಏವಂ ಅಂದ್ರೆ ಏನು? ಈ ರೀತಿಯಲ್ಲಿ, ಯಾವ ರೀತಿಯಲ್ಲಿ ಇತರರಿಗೆ ಹೇಳಿದೀವಲ್ಲ ಆ ರೀತಿಯಲ್ಲಿ ಯಾರು ತಿಳ್ಕೊಳ್ತಾರೋ ಯಾವ್ದನ್ನ ಪುರುಷಂ ಪ್ರಕೃತಿಂಚ. ಪುರುಷಂ ಅಂದ್ರೆ ಈ ಕ್ಷೇತ್ರಜ್ಞ, ಪ್ರಕೃತಿ ಅನ್ನೋದು ಕ್ಷೇತ್ರ. ಅದು 2ನ್ನೂ ಕೂಡ ಸರಿಯಾಗಿ ತಿಳ್ಕೋಬೇಕು ಅಂತ ನೋಡಿದ್ರೆ ಅವಾಗ ಏನಾಯ್ತು, ನಾನು ಕ್ಷೇತ್ರಜ್ಞ, ನನಗೆ ಕ್ಷೇತ್ರಜ್ಞ ಅಂತ ಹೇಳಿದ್ದಾನೆ, ಕ್ಷೇತ್ರ ನಾನು ಅಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ, ಅದ್ರ ಬಗ್ಗೆ ನನಗೆ ಯಾತಕ್ಕೆ ಚಿಂತೆ ಅಂತ ನಾವು ಸುಮ್ಮನೆ ಇರಂಗಿಲ್ಲ. ಯಾಕಂದ್ರೆ ನಾವು ಅದನ್ನೇನೆ ನಾನು ಅಂತ ಅನ್ಕೊಂಡ್ಬಿಟ್ಟಿರೋದ್ರಿಂದ ಅದನ್ನ ತುಂಬಾ ತಿಳಿಯಾಗಿ ತಿಳ್ಕೊಂಡು ಅದು ನಾನಲ್ಲ ಅಂತ ತಿಳ್ಕೋಬೇಕು ಕೊನೆಯಲ್ಲಿ. ಹಾಗಾಗಿ ಅದ್ರ ಬಗ್ಗೆ ನಮಗೆ ತೋರಿಸ್ಕೊಡ್ತಾರೆ ಅವರು. ಹಾಗಾಗಿ ನಾವು ಅದನ್ನ ಯಾವ್ದನ್ನ ನಾವು ಅಲ್ಲವೋ ಅದ್ರ ಬಗ್ಗೆ ಕೂಡ ನಮಗೆ ತಿಳುವಳಿಕೆ ಬೇಕು. ಯಾಕಂದ್ರೆ ನಾವು ಅದನ್ನ ನಾವು ಅಂತ ಅನ್ಕೊಂಡ್ಬಿಟ್ಟಿದೀವಿ, ಅದನ್ನ ನಮಗೆ ಬಿಡಿಸ್ಕೊಳ್ಳಕ್ಕೆ ನಾವು ಅದನ್ನ ತುಂಬಾ ಕರೆಕ್ಟ್ ಆಗಿ ಅದು ನಾನಲ್ಲ ಅಂತ ತಿಳ್ಕೋಬೇಕು. ಅದಕ್ಕೆ ಇವ್ರು ಹೇಳ್ಕೊಟ್ಟಿರೋ ರೀತಿಯಲ್ಲಿ ನಾವು ಅದನ್ನ ತಿಳ್ಕೊಂಡ್ರೆ ಮಾತ್ರ ಅದು ಸಾಧ್ಯವಾಗುತ್ತೆ. ಹಾಗಾಗಿ ಏವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಸ್ಸಹ ಅಂದ್ರೆ ಈ ಪ್ರಕೃತಿ ಅಂತ ಹೇಳಿದ್ರಲ್ಲ, ಅದರ ಒಂದು ವಿಕಾರಗಳು ಏನೇನು ಹೇಳಿದಾರೋ, ಸುಖ ದುಃಖ ಮನಸ್ಸು ಆಮೇಲೆ ಇಂದ್ರಿಯಗಳು, ಇದೆಲ್ಲ ಅಲಾಂಗ್ ವಿತ್ ದೇ ಎಫೆಕ್ಟ್ಸ್. ಸೊ ಅದರಲ್ಲಿ ಕಾಸ್ ಅಂಡ್ ಎಫೆಕ್ಟ್ ಒಂದಿದೆ. ಅಲ್ಲಿ ಕಾಸ್ ಯಾವುದು? ಪ್ರಕೃತಿ, ಮೂಲ ಪ್ರಕೃತಿ ಅನ್ನೋದು. ಅದ್ರ ಎಫೆಕ್ಟ್ಸೇ ಈ ಶರೀರ, ಇಂದ್ರಿಯಗಳು, ಮನಸ್ಸು, ಆಮೇಲೆ ಹೊರಗಡೆ ಇರೋ ಪ್ರಪಂಚ, ಇದೆಲ್ಲವೂ ಕೂಡ. ಈ ವಿಷಯನೇ ಅವರು ಈ 5ನೇ ಮತ್ತು 6ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಮಹಾಭೂತಾನ್ಯ ಅಹಂಕಾರೋ ಬುದ್ಧಿರ್ ಅವ್ಯಕ್ತಮೇವಚ ಇಂದ್ರಿಯಾಣಿ ದಶೈಕಂಚ ಪಂಚಚ ಇಂದ್ರಿಯ ಗೋಚರ. ಒಂದು ಶ್ಲೋಕ. ಮುಂದಿನ ಶ್ಲೋಕದಲ್ಲಿ ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾಧೃತಿ ಇತಿ ಕ್ಷೇತ್ರಂ ಸಮಾಸೇನ ಸವಿಕಾರ ಉದಾಕೃತಂ ಅಂತ 2ನೇ ಶ್ಲೋಕ. ಈ 2 ಶ್ಲೋಕದಲ್ಲಿ ಇಡೀ ಕ್ಷೇತ್ರವನ್ನು ಅಲ್ಲಿ ತುಂಬಿ ಒಂದು ಕ್ಯಾಪ್ಸ್ಯೂಲ್ ಫಾರ್ಮ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಅದನ್ನ ನಾವು ತಿಳ್ಕೋಬೇಕು ಖಂಡಿತ. ಆಮೇಲೆ ಅದನ್ನೇ ಕೂಡ ಸ್ವಲ್ಪ ಮುಂದೆ ವಿವರಿಸಿದ್ದಾರೆ, ಅದು ಎಂಥದ್ದು ಹೇಗದು ಅಂತದನ್ನೆಲ್ಲ. ಈ ಮನಸ್ಸಿನ ಒಂದು ವಿಕಾರಗಳು ಇದೆಲ್ಲವನ್ನು ಹೇಳ್ಕೊಂಡು ಮುಂದೆ ಕೆಲವು ಶ್ಲೋಕಗಳು ಬಂತದಲ್ಲ. ಕ್ಷೇತ್ರಜ್ಞ ಅಂತ ಹೇಳುವಾಗ ಅದನ್ನು ಕೂಡ ಪೂರ್ತಿ ಕ್ಷೇತ್ರಜ್ಞ ಅಂದ್ರೆ ಎಂಥದ್ದು ಅಂತ ಕೂಡ ಹೇಳ್ಬಿಟ್ಟಿದ್ದಾರೆ. ಸೊ ಹೀಗೆ ನಾವು ಯಾರು ಒಬ್ಬ ಈ ಪುರುಷ ಮತ್ತು ಪ್ರಕೃತಿಯನ್ನ, ಆ ಪ್ರಕೃತಿಯ ಎಫೆಕ್ಟ್ಸ್ ಸಮೇತ ಕರೆಕ್ಟ್ ಆಗಿ ತಿಳ್ಕೊಳ್ತಾನೋ, ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಪಿ ಜಾಯತೆ. ಅವನು ಹೇಗೆ ಅವನು ವರ್ತನೆ ಹೇಗೆ ಇದ್ರು ಕೂಡ, ಅವನು ಜ್ಞಾನಿ ಆದ್ಮೇಲೆ ಅವನು ವರ್ತನೆ ಹೇಗೆ ಇದ್ರು ಕೂಡ ಮತ್ತೆ ಅವನು ಪಾಪಕ್ಕೆ ಈಡಾಗ್ತಾನೆ ಅಂತ ನಾವು ಹೇಳಕ್ ಬರೋದೇ ಇಲ್ಲ ಅಂತ. ಇದನ್ನ ಯಾತಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದಕ್ಕೆ ಒಂದು ಕಾರಣ ಇದೆ. ಇದರ ಹೇಳಕ್ಕೆ ಸರ್ವಥಾ ವರ್ತಮಾನೋಪಿ ಅಂತ ಹೇಳಕ್ಕೆ ಒಂದು ಕಾರಣ ಇದೆ. ಏನು ಅಂದ್ರೆ, ಈ ಗೀತಾಶಾಸ್ತ್ರದಲ್ಲೇನೆ ಈ ಗೀತಾ ಅನ್ನೋದು ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿದ್ರೆ ಯುದ್ಧ ಬ್ಯಾಕ್ಗ್ರೌಂಡ್ ಇದೆ. ಅಲ್ಲಿ ಏನಾಗಿದೆ, 2ನೇ ಅಧ್ಯಾಯದಲ್ಲಿ ಏನ್ ಬಂತು ಅಂತ ಹೇಳಿದ್ರೆ, ಅವನು ಏನ್ ಮಾಡ್ತಾನೆ, ಅರ್ಜುನ ಏನ್ ಮಾಡ್ತಾನೆ, ನನ್ನ ಜ್ಞಾತಿಗಳು ನನಗೆ ಗುರುಗಳಾಗಿದ್ದಾರೆ, ಆಚಾರ್ಯರಾಗಿದ್ದಾರೆ, ನಮ್ಮ ಅಜ್ಜ, ನಮ್ಮ ಗೋತ್ರದವರು, ಇವರೆಲ್ಲ ನಮ್ಮ ದಾಯಾದಿಗಳು, ಇವ್ರನ್ನೆಲ್ಲ ನಾನು ಕೊಲ್ಬೇಕಾಗಿದ್ದಿಲ್ಲ ಇಲ್ಲಿ ಯುದ್ಧದಲ್ಲಿ ಅಂತ ಅವನು ಬೇಸರ ಪಟ್ಕೊಂಡು ನಾನು ಮಾಡೋದಿಲ್ಲ ಯುದ್ಧ ಅಂತ ಹೇಳ್ತಾನೆ. ಅಲ್ಲಿ ಕೃಷ್ಣ ಏನ್ ಮಾಡ್ತಾನೆ, ಅವನಿಗೆ ತಿಳಿ ಹೇಳುವಾಗ, ನೋಡು ನೀನು ಆ ಆತ್ಮನನ್ನು ನೀನು ಕೊಲ್ತಾ ಇಲ್ಲ, ನೀನು ಕೊಲ್ಲೋದು ಯಾರು ಅಂತ ಹೇಳಿದ್ರೆ ಆ ಶರೀರ ಇಂದ್ರಿಯಗಳು ಮಾತ್ರ. ನೋಡಿ ಅಲ್ಲೂ ಕೂಡ ಕ್ಷೇತ್ರಜ್ಞ ಬರುತ್ತೆ. ಕ್ಷೇತ್ರಜ್ಞನ ನೀನು ಮಾಡೋದೇ ಇಲ್ಲ, ಮಾಡಕ್ಕಾಗೋದೇ ಇಲ್ಲ. ನಿನ್ನ ಹತ್ರ ಇರೋ ಶಸ್ತ್ರಗಳೆಲ್ಲ ಆ ಕ್ಷೇತ್ರಜ್ಞ ಅಂತ ಇದೆಯಲ್ಲ ಅವ್ರ ಶರೀರದಲ್ಲಿ, ಅದನ್ನು ಮುಟ್ಟೋದೇ ಇಲ್ಲ. ಅದು ಆ ಶರೀರಗಳು ಮಾತ್ರ ಹೋಗುತ್ತೆ. ಆದ್ರೆ ಆ ಶರೀರ ಆ ವ್ಯಕ್ತಿಗೆ ಸೇರಿದ್ದಲ್ಲ. ಅದು ವಾಸಾಂಸಿ ಜೀರ್ಣಾನಿ ಅಂತ ಹೇಳುವಾಗ ಅಲ್ಲೇನೆ ಇವುಗಳು ಹೋಗುತ್ತೆ, ಇನ್ನೊಂದು ಬರುತ್ತೆ ಅವನಿಗೆ ಮುಂದೆ. ಹಾಗಾಗಿ ನೀನು ಅವ್ರನ್ನ ನಿರ್ಮೂಲ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದೆಲ್ಲ ಭರವಸೆ ಕೊಡ್ತಾನೆ. ಕೊಡುವಾಗ ಈ ವಿಷಯನ ಹೇಳ್ತಾನೆ. ನೋಡಿ,
ಅದನ್ನ ನಾಯಂ ಹಂತಿ ಚ ಹನ್ಯತೆ ಅಂತ. ಹಾಗಾಗಿ ಯಾರು ಹಂತಾಚೇನ್ ಮನ್ಯತೆ ಅಂದ್ರೆ ಒಬ್ಬ ಇನ್ನೊಬ್ಬನ ನಾನು ಕೊಲ್ಲವನು ಅಂತ ಅನ್ಕೊಂಡ್ರೆ, ಇನ್ನೊಬ್ಬ ನಾನು ಕೊಲ್ಲಲ್ಪಡುವನು ಅಂತ ಅನ್ಕೊಂಡ್ರೆ ಇಬ್ರು ಸರಿಯಾಗಿ ತಿಳಿದಿಲ್ಲ ಅಂತ ಹೇಳ್ತಾರೆ. ಏನರ್ಥ ಅದಕ್ಕೆ? ಕೊಲ್ಲೋದು ಅಂತ ಹೇಳಿದ್ರೆ ಕೊಲ್ಲುವ ಕೆಲಸ ಇದೆಯಲ್ಲ, ಅದು ಮಾಡೋದು ಶರೀರ ಇಂದ್ರಿಯಗಳು, ಅದು ಆತ್ಮ ಅಲ್ಲ. ಕೊಲ್ಲಲ್ಪಡುವುದು ಯಾವುದು ಅಂತ ಕೇಳಿದ್ರೆ ಅದು ಕೂಡ ಶರೀರ ಮಾತ್ರನೇ ಕೊಲ್ಲಲ್ಪಡುವುದು, ಅದು ಕೂಡ ಆತ್ಮ ಅಲ್ಲ. ಹಾಗಾದ್ರೆ ನಾನು ಕೊಲ್ಲಲ್ಪಡುವನು ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅವನು ಸರಿಯಾಗಿ ತಿಳಿದಿಲ್ಲ ಅಂತ ಈ ಬೋಧನೆಯನ್ನ, ಈ ಆತ್ಮ ತತ್ವವನ್ನ, ವಿವೇಕವನ್ನ ಆ ಶ್ಲೋಕದಲ್ಲಿ ಅಲ್ಲೇ ಹೇಳ್ಬಿಟ್ಟಿದ್ದಾನೆ. ಹಾಗಾದ್ರೆ ಏನಾಯ್ತು? ಈ ಯುದ್ಧದಲ್ಲಿ ಕೊಲ್ಲೋದು ಅಂತ ಮತ್ತು ಕೊಲ್ಲಲ್ಪಡುವುದು ಎರಡು ಹಾಗೆ ಆಗುತ್ತೆ ಅದರಲ್ಲಿ. ಹಾಗಾದ್ರೆ ಕೊಲ್ಲವನು ಅನ್ನೋದ್ರಲ್ಲಿ ವಾಸ್ತವವಾಗಿ ಆತ್ಮನಿಗೆ ಕರ್ತೃತ್ವ ಇಲ್ಲ. ಅದೇ ತರ ಕೊಲ್ಲಲ್ಪಡುವುದು ಅಂತ ಹೇಳುವಾಗ ಭೋಕ್ತೃತ್ವ ಇಲ್ಲ ಅದಕ್ಕೆ ಕೂಡ ಅಂತ ಹೇಳ್ಬಿಟ್ಟು, ಈ ಕರ್ತೃತ್ವ ಭೋಕ್ತೃತ್ವ ಎರಡೂ ಕೂಡ ಇಲ್ಲಿ ಸಂಭವಿಸಿಲ್ಲ ಅಂತ ಹೇಳಕ್ಕಾಗಿ ಹೇಳ್ತಾ ಇದ್ದಾರೆ. ಇವನು ಸರ್ವತಾ ವರ್ತಮಾನೋಪಿ. ನೋಡಿ ಇಲ್ಲಿ ಕೂಡ ಅತ್ವಾಪಿ ಸ ಇಮಾನ್ ಲೋಕಾನ್ ಅಂತ ಹೇಳ್ಬಿಟ್ಟು ಸೊ ಭೂಯೋ ಅಭಿಜಾಯತೆ ಅಂತ ಇನ್ನೊಂದು ಕಡೆ ಬರ್ತದೆ, ಈ ಗೀತೆಯಲ್ಲೇ ಬರ್ತದೆ. ಈ ಎಲ್ಲವರನ್ನು ಕೊಂದರೂ ಕೂಡ ಇವನು ಅವನಿಗೆ ಹುಟ್ಟಿಲ್ಲ ಅಂತ. ನೋಡಿ, ಕೊಲ್ಲೋದು ಅನ್ನೋದು ಪಾಪಕರ್ಮ ಅಂತ ನಾವೆಲ್ಲ ತಿಳ್ಕೊಳ್ತೀವಿ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಆತ್ಮಜ್ಞಾನವನ್ನು ಹೊಂದಿದವನು ಯಾರು ಎಲ್ಲವನ್ನು ಕೊಂದ್ರೆ ಅವನು ಮತ್ತೆ ಹುಟ್ಟೋದಿಲ್ಲ ಅವನು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು? ಅವನಿಗೆ ಆ ಕೊಲ್ಲೋದು ಅಂತ ಒಂದು ಕರ್ತೃತ್ವ ಅವನಿಗೆ ಇರೋದಿಲ್ಲ. ಅವನು ಈ ತಿಳುವಳಿಕೆಯಿಂದ ಈ ನನ್ನ ಆತ್ಮಸ್ವರೂಪ, ನನಗೆ ಈ ಕೊಲ್ಲೋದು ಅಂತ ಕ್ರಿಯೆ ನನಗಿಲ್ಲ ಅಂತ ಯಾರು ತಿಳ್ಕೊಳ್ತಾರೋ ಅದು ಅವನಿಗೆ ಕರ್ತೃತ್ವ ಇಲ್ಲೋದ್ರಿಂದ ಅವನಿಗೆ ಅಂಟ್ಕೊಳ್ಳಲ್ಲ. ಹಾಗಾಗಿ ಅವನಿಗೆ ಮತ್ತೆ ಜನ್ಮ ಅನ್ನೋದು ಬರೋದೇ ಇಲ್ಲ ಅಂತ ಅಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಸರ್ವಥಾ ವರ್ತಮಾನೋಪಿ. ಏನೋ ಒಂದು ಕಾರಣದಿಂದ ಅವನು ಬೇರೆ ಏನೋ ಒಂದು ರೀತಿಯಲ್ಲಿ ಲೋಕಕ್ಕೆ ವಿಲಕ್ಷಣವಾಗಿ ನಡ್ಕೊಂಡ್ರು ಕೂಡ ಅವನಿಗೆ ಮತ್ತೆ ಜನ್ಮ ಬರೋದಿಲ್ಲ, ಯಾಕಂದ್ರೆ ಅವನಿಗೆ ಕರ್ತೃತ್ವ ಇರೋದಿಲ್ಲ ಅದರಲ್ಲಿ ಅಂತ. ಇಲ್ದಿರ ಹೇಳಿದ್ಮೇಲೆ ಭಗವತ್ಪಾದರಲ್ಲಿ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ, ಯಹ ಏವಂ ಯಥೋಕ್ತ ಪ್ರಕಾರೇಣ ವೇತ್ತಿ ಪುರುಷಂ ಸಾಕ್ಷಾತ್ ಅಹಮಿತಿ ಪ್ರಕೃತಿಂಚ ಯಥೋಕ್ತಾಂ ಅವಿದ್ಯಾಲಕ್ಷಣಾಂ ಗುಣೈಃ ಸ್ವವಿಕಾರೈಃ ಸಹ ನಿವರ್ತಿತಾಂ ಅಭಾವಂ ಆಪಾದಿತಾಂ ವಿದ್ಯೆಯ ಸರ್ವದಾ ಸರ್ವಪ್ರಕಾರೇಣ ವರ್ತಮಾನೋಪಿ ಸಹ ಭೂಯಃ ಪುನಃ ಪತಿತೇಸ್ಮಿನ್ ವಿದ್ವಚ್ಛರೀರೆ ದೇಹಾಂತರಾಯ ನ ಅಭಿಜಾಯತೆ ನ ಉತ್ಪದ್ಯತೆ ದೇಹಾಂತರಂ ನ ಗೃಹ್ಣಾತಿ ಇತ್ಯರ್ಥಃ. ಈ ಒಂದು ವಾಕ್ಯದಲ್ಲಿ ಭಗವತ್ಪಾದರು ಇಡೀ ವೇದಾಂತವನ್ನು ಹೇಳಿ ಮುಗಿಸ್ಬಿಟ್ರು. ಅದರಲ್ಲಿ ಅಷ್ಟು ಚೆನ್ನಾಗಿ ಸಂಗ್ರಹ ಮಾಡಿದ್ದಾರೆ ಅವರು. ನೋಡಿ, ಈ ತರ ಯಾರು ತಿಳ್ಕೊಳ್ತಾರೋ ಆತ್ಮ ಮತ್ತು ಅನಾತ್ಮ ಅಥವಾ ಬ್ರಹ್ಮ ಮತ್ತು ಅಬ್ರಹ್ಮ, ಈ ಎರಡನ್ನು ಕೂಡ ಎರಡು ರೀತಿಯಾಗಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅದನ್ನ ಸರಿಯಾಗಿ ತಿಳ್ಕೊಳ್ತಾರೋ, ಆ ಸರಿಯಾಗಿ ತಿಳ್ಕೊಳ್ಳೋದು ಏನೋ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಏವಂ ಯಥೋಕ್ತ ಪ್ರಕಾರೇಣ ವೇತಿ ಪುರುಷ ಅನ್ನೋದನ್ನ ಕ್ಷೇತ್ರಜ್ಞ ಅಂತ ಇವ್ರು ಹೇಳ್ಕೊಟ್ರು ಬೇಕಾದಷ್ಟು. ಆ ಪುರುಷನನ್ನ ಹೇಗೆ ತಿಳ್ಕೊಬೇಕು ನಾವು ಅಂತ ಹೇಳಿದ್ರೆ, ಸಾಕ್ಷಾತ್ ಅಹಂ ಇತಿ ಅಂತ, ನಾನೇ ಆ ಪುರುಷ, ನಾನೇ ಆ ಕ್ಷೇತ್ರಜ್ಞ. ಇಲ್ಲಿ ಏನೇನು ಹೇಳಿದ್ರು ಭೋಕ್ತ ಮಹೇಶ್ವರ ಅಂತ ಏನೇನು ಹೇಳಿದ್ರು, ಭೋಕ್ತ ನಾನಲ್ಲ ವಾಸ್ತವವಾಗಿ, ಬಟ್ ಈ ಸೆನ್ಸಲ್ಲಿ ಯಾರು ಈ ಪಂಚಕೋಶಗಳಿಂದ ಬೇರೆಯಾಗಿರೋ ಸ್ವರೂಪವಾಗಿ ಯಾರನ್ನು ಹೇಳ್ಕೊಟ್ಟಿದ್ದಾರೋ ಅದು ನಾನು ಅಂತ ಯಾರು ಸಾಕ್ಷಾತ್ತಾಗಿ ತಿಳ್ಕೊಳ್ತಾನೋ ಅವನು. ಮತ್ತು ಅದು ಒಂದು ಭಾಗ ತಿಳುವಳಿಕೆ. ನೋಡಿ, ಎರಡು ಬಗೆಯಾದ ತಿಳುವಳಿಕೆ ಇಲ್ಲಿದೆ. ಒಂದು ಕ್ಷೇತ್ರಜ್ಞನ ಬಗ್ಗೆ ತಿಳುವಳಿಕೆ ಒಂದು, ಇನ್ನೊಂದು ಕ್ಷೇತ್ರದ ಬಗ್ಗೆ ತಿಳುವಳಿಕೆ ಒಂದು. ಎರಡೂ ತಿಳುವಳಿಕೆಯನ್ನು ನಮಗೆ ಬೇಕು, ಎರಡು ಅಪೇಕ್ಷಿತ, ಎರಡು ಕೂಡ ಸರಿಯಾಗಿರ್ಬೇಕು, ಅದು ಮುಖ್ಯ. ಹಾಗಾಗಿ ಮೊದಲ ಭಾಗಕ್ಕೆ ಹೇಗೆ ಅಂದ್ರೆ ನಾನೇ ಅದು ಅಂತ ತಿಳ್ಕೋಬೇಕು. ಯಾವ್ದನ್ನ? ಕ್ಷೇತ್ರಜ್ಞನ ತಪ್ಪಾಗಿ ತಿಳ್ಕೋಬಾರ್ದು, ಕ್ಷೇತ್ರವನ್ನ ನೋಡಿ ನಾನೇ ಅದು ಅಂತ ತಿಳ್ಕೋಬಾರ್ದು, ಅದನ್ನೇ ನಿವಾರಿಸಕ್ಕೆ ನೋಡ್ತಾ ಇದ್ದಾರೆ. ಇವಾಗ ಎರಡನೇದು ಪ್ರಕೃತಿಂಚ ಯಥೋಕ್ತಾಂ ಅವಿದ್ಯಾಲಕ್ಷಣಾಂ ಗುಣೈಃ ಸ್ವವಿಕಾರೈಃ ಸಹ ನಿವರ್ತಿತಾಂ ಅಭಾವಂ ಆಪಾದಿತಾಂ ವಿದ್ಯೆಯ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಈ ಪ್ರಕೃತಿ ಅನ್ನೋದು ಇದೆಯಲ್ಲ, ಅದು ಅವಿದ್ಯಾ ಲಕ್ಷಣ ಅಂತ ಹೇಳಿದ್ರು ಅದನ್ನ. ಯಾಕಂದ್ರೆ ಅದು ಅಜ್ಞಾನ, ಅದು ಇದು ಸತ್ವರಜಸ್ತಮೋ ಗುಣಗಳಿಗೆ ಸೇರಿದ್ದದು. ಹಾಗಾಗಿ ಅದೇ ಗುಣಗಳಿಗೆ ಮೂಲ. ಹಾಗಾಗಿ ಅದು ಯಥೋಕ್ತಾಂ ಅವಿದ್ಯಾ ಲಕ್ಷಣಾಂ ಗುಣೈಃ ಗುಣೈಹಿ ಅಂತ ಹೇಳಿದ್ರೆ ಏನು? ಸ್ವವಿಕಾರೈಹಿ ಸಹ. ಸತ್ವರಜಸ್ತಮೋ ಗುಣಗಳ ಒಂದು ಪರಿಣಾಮವಾಗಿ ಸುಖ ದುಃಖ ಮೋಹ ಅದೆಲ್ಲ ನಮಗೆ ಅಂತಃಕರಣದಲ್ಲಿ ಉಂಟಾಗುತ್ತೆ. ಬಟ್ ಆ ಅಂತಃಕರಣವೇ ಕೂಡ ಈ ಪ್ರಕೃತಿಯ ಒಂದು ವಿಕಾರ, ಪಂಚಭೂತಗಳಿಂದನೇ ಆಗಿರೋದು. ಆಮೇಲೆ ಈ ಪ್ರಾಣಗಳು ಕೂಡ ಪಂಚಭೂತಗಳಿಂದ ಆಗಿರೋದು, ಶರೀರ ಕೂಡ ಪಂಚಭೂತಗಳಿಂದ ಆಗಿರೋದು, ಅಹಂಕಾರ ಕೂಡ ಪಂಚಭೂತಗಳಿಂದ ಆಗಿರೋದು. ಇಷ್ಟನ್ನು ಕೂಡ ನಾವು ಅಂತ ತಿಳ್ಕೊಳ್ಳಿ, ಅದೆಲ್ಲ ಪ್ರಕೃತಿ, ಅದೆಲ್ಲ ಅವಿದ್ಯೆಯಿಂದ ಆಗಿರೋದು, ಅವಿದ್ಯಾ ಲಕ್ಷಣ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಸ್ವವಿಕಾರೈಹಿ ಸಹ ನಿವರ್ತಿತಾಂ. ಹಾಗಾಗಿ ಅದನ್ನ ಈ ಪ್ರಕೃತಿ ಅನ್ನೋದನ್ನ ಅದರ ವಿಕಾರಗಳ ಸಮೇತ ತಿಳ್ಕೋಬೇಕು. ಅದನ್ನ ಅದು ಕಾರಣವಾಗಿರೋ ಮೂಲ ಪ್ರಕೃತಿಯನ್ನು ಮಾತ್ರ ತಿಳ್ಕೊಂಡಿದ್ದೀವಿ. ನಮಗೆ ಅದರ ಒಂದು ವಿಕಾರಗಳು ಏನು ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ ನಾವು, ಅದನ್ನು ಹೇಳ್ಕೊಟ್ಬಿಡ್ತಾರೆ ಇಲ್ಲಿ.
ಅದರಿಂದ ನಾವು ಅದನ್ನು ಸೇರಿಸಿ ಅದರ ಒಂದು ಎಫೆಕ್ಟಿವ್ ಕಾಸ್ ಅನ್ನೋದು ಎರಡೂ ಏನು ಅಂತ ತಿಳ್ಕೊಂಡಾಗ ಅದೇನಾಗುತ್ತೆ, ನಿವರ್ತಿತಾಂ ಅಭಾವಂ ಆಪಾದಿತಾಂ ವಿದ್ಯೆಯ, ಅದು ಏನಾಗುತ್ತೆ ಅಂತ ಹೇಳಿದ್ರೆ ಆ ಕ್ಷೇತ್ರಂ ಅನ್ನೋದು ಯಾವಾಗ ಒಬ್ಬ ತನ್ನನ್ನ ಕ್ಷೇತ್ರಜ್ಞ ಅಂತ ತಿಳ್ಕೊಳ್ತಾನೋ ಆವಾಗ ಅವ್ನಿಗೆ ಯಾವ ತರ ಅನುಭವ ಬರುತ್ತೆ ಅಂತ ಹೇಳಿದ್ರೆ ಈ ಕ್ಷೇತ್ರಂ ಅನ್ನೋದು ಖಂಡಿತ ವಾಸ್ತವವಾಗಿ ಇಲ್ಲ ಅಂತ ಅನುಭವ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅಭಾವಂ ಆಪಾದಿತಾಂ ವಿದ್ಯೆಯ. ಹಾಗಾದ್ರೆ ಆ ವಿದ್ಯೆ ಅಂತ ಹೇಳಿದ್ರೆ ಇನ್ನಿಲ್ಲಿ ಆತ್ಮಜ್ಞಾನ, ಅಪರೋಕ್ಷ ಅನುಭೂತಿ. ಇದು ಈ ಅಪರೋಕ್ಷ ಅನುಭೂತಿಯಿಂದ ಒಬ್ಬ ಏನ್ ತಿಳ್ಕೊಳ್ತಾನೆ, ಏನ್ ತಿಳುವಳಿಕೆ ಅವನಿಗೆ ಬರುತ್ತೆ, ಅವ್ನು ಬೇಡ ಅಂದ್ರೂ ಬಂದ್ಬಿಡುತ್ತೆ ಅವನಿಗೆ. ಅದು ಏನ್ ತಿಳುವಳಿಕೆ ಬರುತ್ತೆ ಅಂತ ಹೇಳಿದ್ರೆ ಇವುಗಳೆಲ್ಲ ಮಿಥ್ಯ ಅಂತ ಬಂದ್ಬಿಡುತ್ತೆ ಅವನಿಗೆ. ಹಾಗಾಗಿ ಇದನ್ನ ಭಗವತ್ಪಾದರು ಒಂದು ಇದರಲ್ಲಿ ಹೇಳಿದ್ದಾರೆ, ಯಾವುದು ಉಪದೇಶ ಸಹಸ್ರದಲ್ಲಿ ಹೇಳಿದ್ದಾರೆ. ಯಾರಿಗೆ ನೋಡಿ ಅನಾತ್ಮ ಅನ್ನೋದ್ರಲ್ಲಿ ನಮಗೆ ಎಷ್ಟು ದೃಢವಾಗಿ ಆತ್ಮ ಅಂತ ಬುದ್ಧಿ ಬಂದಿದೆಯೋ ಅದೇ ತರ ಒಬ್ಬನಿಗೆ ಆತ್ಮನಲ್ಲಿ ಅಷ್ಟೇ ದೃಢವಾಗಿ ಬಂದ್ಬಿಟ್ರೆ ಅವನು ಬೇಡ ಅಂತ ಹೇಳಿದ್ರು ಕೂಡ ಅವನಿಗೆ ಮುಕ್ತಿ ಬಂದೇ ಬರುತ್ತೆ ಅವನಿಗೆ ಅಂತ ಹೇಳಿದ್ರು ಅವರು. ಹಾಗಾಗಿ ಆತರ ಒಂದು ಶ್ಲೋಕ ಅದರಲ್ಲಿ ಇದೆ. ಅದು ಹೀಗಿರುವಾಗ ವಿದ್ಯೆಯ ಅಭಾವಂ ಆಪಾದಿತಾಂ, ಈ ಕ್ಷೇತ್ರಂ ಅನ್ನೋದು, ಈ ಪ್ರಕೃತಿ ಅನ್ನೋದು ವಿದ್ಯೆಯಿಂದ ಅದಕ್ಕೆ ಅಭಾವ ಆಗೋಗ್ಬಿಡುತ್ತೆ, ಅದು ಇಲ್ಲ ಅಂತ ಆಗೋಗ್ಬಿಡುತ್ತೆ, ಅದು ಇಲ್ಲ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ ಅದು ಕೊನೆಯಲ್ಲಿ. ಇವಾಗ ಈ ತರ ಇರೋನು ಸರ್ವಥಾ ಸರ್ವಪ್ರಕಾರೇಣ ವರ್ತಮಾನೋಪಿ ಸಹ ಭೂಯಃ ಪುನಃ ಪತಿತೇಸ್ಮಿನ್ ವಿದ್ವತ್ ಶರೀರೆ ದೇಹಾಂತರಾಯನ ಅಭಿಜಾಯತೆ ನ ಉತ್ಪದ್ಯತೆ. ಈ ತರ ತಿಳುವಳಿಕೆ ಇರೋನಿಗೆ ಏನೋ ಕ್ಷೇತ್ರಜ್ಞನ ಬಗ್ಗೆ ತಾನು ಅಂತ ತಿಳುವಳಿಕೆ, ಕ್ಷೇತ್ರದ ಬಗ್ಗೆ ಅದು ಮಿಥ್ಯಾ ಅಂತ ತಿಳುವಳಿಕೆ. ಈ ತಿಳುವಳಿಕೆ ಕನ್ವಿಕ್ಷನ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಇದು ತುಂಬಾ ಫರ್ಮ್ ಆಗಿ ಯಾರಿಗಿದೆಯೋ ಅವನ ವಿದ್ವಾನ್ ಅಂತ ಕರೆದ್ಬಿಟ್ರಿ. ಇಲ್ಲೇ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ಪತಿತೇ ಅಸ್ಮಿನ್ ವಿದ್ವತ್ ಶರೀರೆ. ನೋಡಿ, ವಿದ್ವತ್ ಶರೀರ ಅನ್ನೋದಕ್ಕೂ ಅಜ್ಞಾನಿ ಶರೀರ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಅಜ್ಞಾನಿ ಶರೀರ ಅನ್ನೋದು ಸತ್ತೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಅಂತ ಹೇಳ್ಬಿಟ್ಟು ಯಾವ ಒಂದು ಶರೀರ ಸಾಯುತ್ತೋ ಅದು ಯಾವ ಒಬ್ಬ ಸಾಯ್ತಾನೋ ಅವನು ಖಂಡಿತ ಮತ್ತೆ ಹುಟ್ಟುತ್ತಾನೆ ಅಂತ ಆವಾಗ ಹೇಳಿದ್ದು ಯಾರಿಗೆ ಅಂತ ಹೇಳಿದ್ರೆ ಅವಿದ್ವಾನ್ ವಿಷಯಕ್ಕೆ ಅದು. ಆದ್ರೆ ವಿದ್ವಾನ್ ಆಗ್ಬಿಟ್ರೆ, ಒಬ್ಬ ಆತ್ಮಜ್ಞಾನ ಪಡ್ಕೊಂಡ್ಬಿಟ್ರೆ ಅವನ ಶರೀರ ಸತ್ತರೆ ಮತ್ತೆ ಅವನು ಹುಟ್ಟೋದಿಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ಅದಕ್ಕೆ ಈ ಶ್ಲೋಕದಲ್ಲಿ ತಿಳಿಸ್ಬಿಟ್ರು ನಸ ಭೂಯೋ ಅಭಿಜಾಯತೆ, ಮತ್ತೆ ಅವನು ಸಾಯೋದಿಲ್ಲ, ಮತ್ತೆ ಅವನು ಹುಟ್ಟೋದಿಲ್ಲ ಅಂತ ಬಂದಾಗ ಸಾಯೋದಿಲ್ಲ ಅಂತ ಸಾಯೋದಂತ ಒಂದು ವಿಷಯ ಇರ್ಬೇಕಲ್ಲ. ಅದಕ್ಕೆ ಭಗವತ್ಪಾದರನ್ನ ಪೂರ್ತಿ ಹೇಳ್ತಾ ಇದ್ದಾರೆ ಅದನ್ನ. ಈ ವಿದ್ವಾನ್ ಆಗಿರೋನು, ಈ ಜ್ಞಾನಿಯಾಗಿರೋನು, ಈ ಜ್ಞಾನಿ ಶರೀರ ಸತ್ತೋದ್ಮೇಲೆ ಅವನಿಗೆ ಮತ್ತೆ ಹುಟ್ಟೋದಿಲ್ಲ ಅಂತ ಹೇಳಿದ್ರು. ಅದರಿಂದ ಏನ್ ಗೊತ್ತಾಗುತ್ತೆ, ಈ ಜ್ಞಾನಿ ಶರೀರ ಅನ್ನೋದು ಕೂಡ ಶರೀರನೇ. ಅದು ಆ ಶರೀರ ಇರುವಾಗ ಅವನು ತನ್ನನ್ನ ಜ್ಞಾನಿ ಅಂತ ತಿಳ್ಕೊಂಡಿದ್ದಾನೆ, ತನ್ನನ್ನ ಆತ್ಮ ಅಂತ ತಿಳ್ಕೊಂಡಿದ್ದಾನೆ. ತನ್ನ ಜ್ಞಾನಿ ಅಂತ ತಿಳ್ಕೊಳ್ಳೋದಿಲ್ಲ, ಆತ್ಮ ಅಂತ ತಿಳ್ಕೊಂಡಿದ್ದಾನೆ. ತಿಳ್ಕೊಂಡಾಗ ಏನಾಗುತ್ತೆ, ತಿಳ್ಕೊಂಡ್ಮೇಲೆ ಈ ಒಂದು ಶರೀರ ಅನ್ನೋದು ಇದ್ರೂ ಒಂದೇನೆ ಬಿದ್ರೂ ಒಂದು ಅಂತಾನೆ ಈ ಇದರಲ್ಲೆಲ್ಲ ಕೂಡ ಹೇಳಿದ್ದಾರೆ ಅದನ್ನ. ಹಾಗಾಗಿ ಭಗವತ್ಪಾದರು ಭಾಷೆಯಲ್ಲಿ ಹೇಳಿದ್ದಾರೆ, ಗೀತೆಯಲ್ಲೆಲ್ಲ ಕೂಡ ಬರುತ್ತೆ ಅದು. ಹಾಗಾಗಿ ಅದಕ್ಕೆ ವಿವೇಕ ಚೂಡಾಮಣಿಯಲ್ಲಿ ಯಾವ ತರ ಒಂದು ಉದಾಹರಣೆ ಕೊಡ್ತಾರೆ ಅಂತ ಹೇಳಿದ್ರೆ, ನೋಡಿ, ಒಂದು ಹಸುಗೋ ಎತ್ತುಗೋ ಈ ಸಂಕ್ರಾಂತಿ ಸಮಯದಲ್ಲಿ ನಾವು ಏನ್ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ. ಇದಕ್ಕೆ ಬಲೂನ್ ಕಟ್ತಾರೆ, ಕೊಂಬೆಗೆ ಆಮೇಲೆ ಇದಕ್ಕೆ ಕತ್ತಿಗೆ ಹಾರ ಹಾಕ್ತಾರೆ, ಏನೇನೋ ಅಲಂಕಾರ ಮಾಡ್ತಾರೆ. ಬಟ್ ಅದೆಲ್ಲ ಒಂದು ಜ್ಞಾನ ಇರುತ್ತೆ, ಅದಕ್ಕೆ ಇದೆಲ್ಲ ಮಾಡಿದ್ದಾರೆ ನೋಡಿ ಅಂತ. ಅದಕ್ಕೆ ಏನ್ ಬೇಕೋ ಅದನ್ನ ಹುಡ್ಕೊಂಡೇ ಅದು ಹೋಗೋದು. ಹುಲ್ಲು ಎಲ್ಲಾದ್ರೂ ಸಿಕ್ಕಿದ್ರೆ ಅದಕ್ಕೆ ಅದು ಹೋಗೋದೇ ಹೊರತು ಈ ಹಾಕಿರೋ ಹೂವು ಮಾಲೆ ಅದು ಒಣಗೋದ್ರೂ ಕೂಡ ಅದಕ್ಕೇನು ಜ್ಞಾನ ಇರೋದೇ ಇಲ್ಲ. ಹಾಗಾಗಿ ಅಂದ್ರೆ ಅದ್ರ ಮೇಲೆ ಕನ್ಸರ್ನ್ ಇರೋದಿಲ್ಲ ಅದಕ್ಕೆ. ಆ ತರನೇ ಇವನಿಗೆ, ಈ ಆತ್ಮಜ್ಞಾನಿಗೆ ಈ ಶರೀರದ ಮೇಲೆ ಅವನಿಗೆ ಕನ್ಸರ್ನ್ ಇರೋದಿಲ್ಲ. ಈ ಶರೀರ ಇದ್ರೂ ಒಂದೇನೆ ಅವನಿಗೆ, ಅದು ಇಲ್ಲದೆ ಹೋದ್ರೂ ಒಂದೇನೆ ಅಂತ ಇದೆಲ್ಲ ಹೇಳಿದ್ದಾರೆ ಬೇರೆ ಕಡೆ. ಸೊ ಹೀಗೆ ಇವರು ಸರ್ವತಾ ಸರ್ವಪ್ರಕಾರೇಣ ವರ್ತಮಾನೋಪಿ ಸಹ ಭೂಯಃ ಪುನಃ ಪತಿತೇಸ್ಮಿನ್ ವಿದ್ವತ್ ಶರೀರೆ. ಈ ಒಂದು ಜ್ಞಾನಿ ಶರೀರ ಅನ್ನೋದು ಅದಕ್ಕೆ ಒಂದು ಮರಣ ಅಂತ ಸಂಭವಿಸಿದ ಮೇಲೆ ದೇಹಾಂತರಾಯ ನ ಅಭಿಜಾಯತೆ, ಅದು ಮತ್ತೆ ಒಂದು ಶರೀರವನ್ನು ಪಡ್ಕೊಂಡು ಅದು ಇನ್ನೊಂದು ಜನ್ಮ ಅನ್ನೋದು ಅವನಿಗೆ ಬರೋದಿಲ್ಲ. ಅದಕ್ಕೆ ಅಲ್ಲಿ ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಯಾರು ಮೃತನಾಗ್ತಾನೋ ಅವನಿಗೆ ಮತ್ತೆ ಜನ್ಮ ಇಲ್ಲ ಅಂತ, ಜನ್ಮ ಉಂಟು ಅಂತ. ಆದ್ರೆ ಇಲ್ಲಿ ಇಂಥವ್ರಿಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಂಥ ಒಂದು ಜ್ಞಾನಿಗಳಿಗೆ ವಿಷಯದಲ್ಲಿ ಹೇಳುವಾಗ ಅವ್ರು ತೀರ್ಕೊಂಡ್ಬಿಟ್ರು ಅಂತೆಲ್ಲ ಹೇಳೋದಿಲ್ಲ. ಅದು ಸ್ವಲ್ಪ ಕೆಟ್ಟ ಶಬ್ದ, ಅದು ಅವ್ರಿಗೆ ಉಪಯೋಗಿಸಬಾರದು ಅದನ್ನ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಅವರು ಬ್ರಹ್ಮೀಭೂತರಾಗಿದ್ದಾರೆ ಅಂತ ಹೇಳ್ತಾರೆ. ಅವ್ರ ವಿಷಯಕ್ಕೆ ಮಾತ್ರ ಅದನ್ನ ಹೇಳ್ತಾರೆ, ಬ್ರಹ್ಮೀಭೂತರಾಗಿದ್ದಾರೆ ಅಂತ. ಅವ್ರನ್ನ ನಮ್ಮ ಚಂದ್ರಶೇಖರ ಭಾರತಿಗಳನ್ನ, ನಮ್ಮ ಇವ್ರನ್ನೆಲ್ಲ ಹೀಗೆ ಅವ್ರು ಗುರ್ತು ಮಾಡೋದು. ಅವರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳೋದೇ ಇಲ್ಲ. ಯಾಕಂದ್ರೆ ಹೌದು, ಸತ್ತೋಗಿದ್ದಾರೆ ಅಂತ ಹೇಳೋದು ಬಾಕಿಯವ್ರಿಗೇನೆ ಹೇಳಕ್ಕಾಗುತ್ತೆ. ಅದನ್ನ ಇವರಿಗೆ ಅದು ಅನ್ವಯಿಸೋದೇ ಇಲ್ಲ ಇವರಿಗೆ ಅದು. ಹಾಗಾಗಿ ಅಲ್ಲಿ ಕೂಡ ನಾವು ಆ ಪ್ರಯೋಗದಲ್ಲಿ ಕೂಡ ನಾವು ಅದನ್ನ ಡಿಸ್ಟಿಂಕ್ಷನ್ ನಾವು ನೋಡ್ಬೋದು. ಸೊ ಹೀಗೆ ನ ಅಭಿಜಾಯತೆ ನ ಉತ್ಪದ್ಯತೆ, ಮತ್ತೆ ಅವನು ಉತ್ಪತ್ತಿ ಆಗೋದಿಲ್ಲ. ದೇಹಾಂತರಂನ ಗೃಹಾತಿ ಇತ್ಯರ್ಥಃ, ಮತ್ತೆ ಶರೀರವನ್ನು ಅವನು ಪಡ್ಕೊಳ್ಳೋದಿಲ್ಲ, ಮತ್ತೆ ಶರೀರವನ್ನು ಅವನು ಪಡ್ಕೊಳ್ಳೋದಿಲ್ಲ ಅಂತ ಇಷ್ಟೇ ಅರ್ಥ. ಅಭಿಶಬ್ದಾತ್ ಕಿಮು ವಕ್ತವ್ಯಂ ಸ್ವವೃತ್ತಸ್ಥಃ ನ ಜಾಯತೆ ಇತಿ ಅಭಿಪ್ರಾಯ. ನೋಡಿ, ಇಲ್ಲಿ ಸರ್ವಥಾ ವರ್ತಮಾನೋಪಿ ಅಂತ ಹೇಳಿದ್ದಾರೆ. ಅವಾಗ ಸರ್ವಥಾ ವರ್ತಮಾನ ಅಂತ ಹೇಳಿದ್ರೆ ಏನು, ಅವನು
ಸಾಮಾನ್ಯ ಲೋಕದಿಂದ ನಾವು ಪಾಪಕೃತ್ಯ ಅಂತ ಏನೋ ಒಂದು ಹೇಳ್ತೀವಲ್ಲ, ಅದನ್ನೇ ಕೂಡ ಅವನು ಏನಾದರೂ ಮಾಡಿದ್ರು ಕೂಡ, ಏನೋ ಕಾರಣದಿಂದ ಅವನು ಮಾಡಿದ್ರು ಕೂಡ ಅವನು ಮತ್ತೆ ಅವನಿಗೆ ಆ ಪಾಪದ ಒಂದು ಫಲವನ್ನ ಅನುಭವಿಸಕ್ಕಾಗಿ ಅವನು ಏನು ಹುಟ್ಟೋದಿಲ್ಲ ಅವನು ಮತ್ತೆ, ಯಾಕಂದ್ರೆ ಅವನಿಗೆ ಆ ಪಾಪ ಅಂಟೋದೇ ಇಲ್ಲ ಅವನಿಗೆ. ಇದಕ್ಕೆಲ್ಲ ಬ್ರಹ್ಮಸೂತ್ರಲ್ಲೇ ಬೇಕಾದಷ್ಟಿದೆ. ಆಮೇಲೆ ಅಂಥವನಿಗೇನೆ ಆಗದೆ ಹೋದ್ರೆ, ಯಾರು ಸರಿಯಾದ ಒಂದು ನಡವಳಿಕೆ ಇಟ್ಕೊಂಡು ಅವನ ಜೀವನ್ಮುಕ್ತ ದಶೆಯನ್ನು ಅವನು ಮುಗಿಸ್ತಾನೋ, ಭೋಗ ಮಾಡ್ತಾನೋ, ಅವನು ಮತ್ತೆ ಹುಟ್ಟಲ್ಲ ಅನ್ನೋದನ್ನ ಏನು ಹೇಳಬೇಕಾಗಿದೆ ನಾವು ಅಂತ ಈ ಅಪಿಶಬ್ದದಿಂದ ಅದನ್ನ ಹೇಳ್ತಾ ಇದ್ದಾರೆ. ಅಂತ ಒಂದು ಕೆಟ್ಟ ಕೆಲಸ ಮಾಡೋಲ್ಲ ಸಾಮಾನ್ಯವಾಗಿ. ಅವರು ಏನೋ ಕಾರಣದಿಂದ ಅವ್ರ ಕೆಟ್ಟ ಕೆಲಸ ಅವ್ರ ಕಡೆಯಿಂದ ನಡೆದಿದೆ ಅಂತ ಇದ್ರು ಕೂಡ ಅವರಿಗೆ ಖಂಡಿತ ಅಂಟಲ್ಲ ಅದು ಅಂತ ಹೇಳ್ಬಿಟ್ರಿ ಇಲ್ಲಿ. ಹಾಗಿರುವಾಗ ಒಳ್ಳೆ ವೃತ್ತಿಯಲ್ಲೇ ಇದ್ದವನು, ಒಳ್ಳೆ ವರ್ತನೆಯಲ್ಲೇ ಇದ್ದವನು ಅವನು ಮತ್ತೆ ಹುಟ್ಟಲ್ಲ ಅಂತ ನಾವೇನು ಹೇಳ್ಬೇಕಾದ ಅವಶ್ಯಕತೆ ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಅಪಿ ಅನ್ನೋದು ಅದನ್ನ ತಿಳಿಸುತ್ತೆ ನಮಗೆ ಅಂತ ಇದನ್ನ ಹೇಳಿದ್ರು. ಇದು ಸರಿಯಾದ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ. ಶರೀರ ಮಾಧ್ಯಮ ಧರ್ಮ ಸಾಧನ ಅಂತ ಹೇಳಿರೋದು. ಅಂದ್ರೆ ನಾವು ಜ್ಞಾನವನ್ನು ಪಡ್ಕೊಳ್ಳದೇ ಇರೋ ಸಮಯದಲ್ಲಿ ಒಬ್ಬ ಇರ್ತಾನೆ, ಸಾಮಾನ್ಯ ಜನಗಳು ಇರ್ತಾರಲ್ಲ, ಅವ್ರಿಗೆ ಧರ್ಮ ಅರ್ಥ ಕಾಮ ಅಂತ 3 ಇರುತ್ತೆ. ಮೋಕ್ಷ ಅನ್ನೋದು ಇದೆ. ನಾಲ್ಕು ವಿಧವಾದ ಪುರುಷಾರ್ಥವನ್ನು ಪಡ್ಕೊಳ್ಳೋಕೆ ಈ ಶರೀರ ಅನ್ನೋದು ಖಂಡಿತ ಬೇಕೇ ಇರಬೇಕು. ಅದನ್ನ ನಾವು ಸರಿಯಾಗಿ ಮೇಂಟೈನ್ ಮಾಡಬೇಕು. ನಾವು ಅದು ಮೇಂಟೈನ್ ಮಾಡ್ಕೊಂಡಿದ್ರೇನೆ ಈ 4 ಪುರುಷಾರ್ಥಗಳಲ್ಲಿ ಯಾವುದನ್ನಾದ್ರೂ ಕೂಡ ನಾವು ಗಳಿಸಕ್ಕಾಗೋದು ಅಂತ. ಆ ಕಾಂಟೆಕ್ಸ್ಟ್ ಅಲ್ಲಿ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ಹೇಳಿರೋದು. ಸೊ ಮೋಕ್ಷಕ್ಕೆ ಬೇಕು. ಯಾಕಂದ್ರೆ ಈ ತರ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು ಅಂತ ಹೇಳಿದ್ರೆ ಶರೀರ ಬೇಕಲ್ಲ. ಅದಕ್ಕೇನೆ ನೋಡಿ ಈ ಇದರಲ್ಲಿ ಕೂಡ ತೈತ್ರಿಯ ಉಪನಿಷತ್ ಇದೆಯಲ್ಲ, ಅದರಲ್ಲಿ ಈ ಸತ್ಯಂಬದ ಧರ್ಮಂಚರ ಅಂತ ಬರ್ತಲ್ಲ, ಅದರಲ್ಲಿ ಒಂದು ವಿಷಯ ಹೇಳುತ್ತೆ. ಅದರಲ್ಲಿ ಒಂದು ಮಾತು ಬರ್ತದೆ. ಅದರಲ್ಲಿ ಏನು ಬರುತ್ತೆ ಅಂದ್ರೆ, ಭೂತ್ಯೈನ ಪ್ರಮದಿತವ್ಯಂ ಅಂತ ಒಂದು ಬರುತ್ತೆ. ಭೂತ್ಯೈ ಅಂತ ಹೇಳಿದ್ರೆ ಐಶ್ವರ್ಯನ ಬೇಕು ಅಂತ ಹೇಳುತ್ತೆ ಅಲ್ಲಿ. ಸಾಕಷ್ಟು ಐಶ್ವರ್ಯ ಒಬ್ಬನಿಗೆ ಬೇಕು. ಒಬ್ಬನ ಜೀವನಕ್ಕೆ ಅವನು ಯಾವಾಗಲೂ ಕೈ ಚಾಚಿ ಒಬ್ಬನ ಹತ್ರ ಬೇಡ್ಕೊಂಡಿರೋ ಸ್ಥಿತಿ ಇರಬಾರ್ದು ಅವನಿಗೆ ಮಿನಿಮಮ್ ಸಾಧನೆ ಮಾಡಕ್ಕೆ. ನೋಡಿ, ಇವಾಗ ನಾವು ಆತ್ಮ ಸಾಧನೆ ಮಾಡೋರು ಅಂತ ನಾವು ಯಾರಿಗೂ ಹೇಳಿದ್ರು ಕೂಡ ಅವ್ರಿಗೆ ಬೇರೆ ಏನೂ ಇಲ್ಲದೆ ಅಟ್ಲೀಸ್ಟ್ ಒಂದು ಮೈದ್ ಕೈ ತೊಳ್ಕೊಳ್ಳೋಕೆ ಒಂದು ನೀರು, ಒಂದು ಸೋಪ್ ಆದ್ರೂ ಬೇಕಲ್ವಾ, ಅಥವಾ ಒಂದು ಬಟ್ಟೆ ತೆಗೆದಾಕ ಮೇಲೆ ಇನ್ನೊಂದು ಬಟ್ಟೆ ಹಾಕೊಳ್ಳೋಕೆ ಅದಾದ್ರೂ ಇರಬೇಕಲ್ವಾ. ಸೊ ಇಷ್ಟು ಆದ್ರೆ ಇದು ಖಂಡಿತ ಬೇಕೇ ಬೇಕು. ಹಾಗಾಗಿ ಅದನ್ನ ಒಬ್ಬನ ಪಡ್ಕೋಬೇಕು ಅಂತ. ಅದರಿಂದನೇ ಸನ್ಯಾಸಿಗಳಾಗಿರೋರಿಗೆ ಕೂಡ ಉತ್ತರ ದೇಶದಲ್ಲೆಲ್ಲ ಸ್ವಲ್ಪ ಚಳಿ ಜಾಸ್ತಿ ಅಲ್ವಾ, ಅಲ್ಲಿ ಸ್ವಲ್ಪ ಧನಿಕರು ಧಾರ್ಮಿಕರು ಅವರಿಗೆ ಕಂಬಳಿ ಕೊಡ್ತಾರೆ, ಕಂಬಳಿ ದಾನ ಮಾಡ್ತಾರೆ ಅವರಿಗೆ. ಸೊ ಅದರ ಯಾಕಂದ್ರೆ ಆಚ್ಛಾದನಂ ಅಂತ ಶಾಸ್ತ್ರ ಹೇಳಿದೆ. ಆಚ್ಛಾದನಂ ಅಂದ್ರೆ ಒಂದು ಶಾಟಿ ಅಥವಾ ಏನೋ ಒಂದು ಅವ್ರಿಗೆ ಒದ್ಕೊಳ್ಳೋಕೆ ಒಂದು ಬೇಕು. ಅದೇ ತರ ದಂಡ ಅಂಥದ್ದೆಲ್ಲ ಬೇಕು ಅವರಿಗೆ. ಭಿಕ್ಷೆ ಮಿನಿಮಮ್ 1-2 ಭಿಕ್ಷೆ ಅವ್ರಿಗೆ ತಗೊಳ್ಳೇಬೇಕಾಗುತ್ತೆ. ಇದ್ರೆ ಸರ್ವೈವ್ ಆಗಲ್ಲ ದೇಹ. ಅದಕ್ಕೆ ನೋಡ್ಕೋಬೇಕು, ಅದನ್ನ ಕಡೆಗಣಿಸಬಾರ್ದು ಅಂತಾನೆ ಇದೆ. ಹಾಗಾಗಿ ಅದನ್ನು ತಪ್ಪು ಅಂತ. ಹಾಗಾಗಿ ಅದೆಲ್ಲ ಇದೆ ಶಾಸ್ತ್ರದಲ್ಲಿ. ನಮಗೆ ವಿದ್ಯಾತೀರ್ಥ ಸ್ವಾಮಿಗಳದೇ ಒಂದು ಘಟನೆ ಇದೆ. ಅಲ್ಲಿ ಶೃಂಗೇರಿಯಲ್ಲಿ ಒಬ್ಬರು ಬಿಡಿ ಸನ್ಯಾಸಿ ಒಬ್ಬರು ಇದ್ರಂತೆ. ಇದು ಸ್ವಲ್ಪ ಕಾಲ ಇದ್ರು ಅವರು. ಅವ್ರಿಗೆ ಜ್ವರ ಬಂದ್ಬಿಡ್ತು ಅನ್ಸುತ್ತೆ ತುಂಬಾ. ಆದ್ರೆ ಅವರು ಇಲ್ಲ, ನಾನು ಸನ್ಯಾಸಿ, ನಾನು ಇದು ಜ್ವರಕ್ಕೆಲ್ಲ ಏನೂ ಚಿಕಿತ್ಸೆ ಮಾಡ್ಕೊಳ್ಳಲ್ಲ ಅಂತ ಅವ್ರು ಕೂತಿದ್ರಂತೆ. ಗುರುಗಳು ವಿದ್ಯಾತೀರ್ಥರು ನೋಡ್ಬಿಟ್ಟು ಹೇಳಿದ್ರಂತೆ, ಇಲ್ಲ ನೀನು ಚಿಕಿತ್ಸೆ ಮಾಡ್ಕೋಬೇಕು, ನೀನು ಡಾಕ್ಟರ್ ಹತ್ರ ಹೋಗ್ಬೇಕು ನೀನು ಅಂತ ಹೇಳಿದ್ರಂತೆ. ಅವರು ಇಲ್ಲ ಅಂತ ನಾವು ಹೋಗಲ್ಲ ಅಂತ ಎಷ್ಟು ಸತಿ ಹೇಳಿದ್ರು ಕೂಡ ಇವರು ಸ್ವಲ್ಪ ಗದರಿಸ್ಕೊಂಡು ಹೇಳಿದ್ರಂತೆ ಅವ್ರನ್ನ. ಇಲ್ಲ ಹೋಗಯ್ಯ ನೀನು, ಇಲ್ಲದವರೆ ನಿನ್ನಿಂದ ಬಾಕಿ ಕಷ್ಟ ಆಗುತ್ತೆ, ನಿನಗೂ ಕಷ್ಟ ಆಗುತ್ತೆ, ಅದು ನೀನು ಹೋಗ್ಲೇಬೇಕು ಅಂತ ಹೇಳಿದ ಮೇಲೆ ಅವರು ಚಿಕಿತ್ಸೆ ಪಡ್ಕೊಂಡಿರುತ್ತೆ. ಕತೆ ಬರುತ್ತೆ ಅದು. ಹಾಗಾದ್ರೆ ಅವರು ಇಲ್ಲದವರೆ ಆ ಶರೀರ ಇಲ್ಲದೆ ಹೋದ್ರೆ ಅವ್ರಿಗೆ ಏನ್ ಸಾಧನೆ ಮಾಡೋಕ್ಕಾಗುತ್ತೆ, ಏನ್ ಧ್ಯಾನ ಮಾಡೋಕ್ಕಾಗುತ್ತೆ, ಏನ್ ಜಪ ಮಾಡೋಕ್ಕಾಗುತ್ತೆ ಅವರು. ಯಾಕಂದ್ರೆ ಸನ್ಯಾಸಿ ಅಂದ್ರೆ ಅವ್ರಿಗೆ ಜಪಗಳು ಹೇಳಿದ್ದಾರೆ. ಅವ್ರಿಗೆ 10,000 ಪ್ರಣವ ಜಪ ಎಲ್ಲ ಹೇಳಿದ್ದಾರೆ ಅವ್ರಿಗೆ. ಅದೆಲ್ಲ ಏನ್ ಮಾಡೋಕ್ಕಾಗುತ್ತೆ ಅವ್ರಿಗೆ ಮಲ್ಬಿಟ್ರೆ. ಹಾಗಾಗಿ ಅವರು ಕೂಡ ಶರೀರವನ್ನು ನೋಡ್ಕೋಬೇಕು. ಅದೇ ಆತ್ಮಜ್ಞಾನ ಪಡ್ಕೊಂಡ ಮೇಲೆ ಭಗವತ್ಪಾದರು ಇಲ್ಲಿ ಕೂಡ ಹೇಳಿದ್ದಾರೆ, ಅಕಸ್ಮಾತ್ ಅವನಿಗೆ ಒಂದು ಭಿಕ್ಷೆ ಸಿಕ್ಕದೆ ಹೋದ್ರೆ ಕೂಡ ಅವನಿಗೆ ಚಿಂತೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಶರೀರ ಬಿದ್ರೆ ಹೋಗ್ಲಿ ಇದ್ರೆ ಏನು ಅಂತ ಅವನಿಗೆ ಕನ್ಸರ್ನ್ ಇರೋದಿಲ್ಲ. ಅಂದ್ರೆ ಇಂಡಿಫರೆಂಟ್, ಉದಾಸೀನವಾಗಿರ್ತಾನೆ ಆ ವಿಷಯದಲ್ಲಿ. ಬಟ್ ಆ ಔದಾಸೀನ್ಯ ಆತ್ಮಜ್ಞಾನ ಪಡ್ಕೊಳ್ಳೋಕೆ ಮುಂಚೆ ಬರಬಾರ್ದು ಅನ್ನೋದು ಇದ್ದೇ ಇದೆ. ಇಲ್ಲಿಗೆ ನಿಲ್ಲಿಸೋಣ ಅಲ್ವಾ, ಸರಿಯಾಗಿರುತ್ತೆ. ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ರ ಜ್ಞಾನಂ ಮತಂ ಮಮ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಓಂ ತತ್ಸತ್.